language, connectivity, classical, cinema. See Bangalore, Bangalore's best channel. ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆ ಎಷ್ಟು ಗೊತ್ತು? ಹೆಸರೇ ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕು ಅಂತ ಗೊಂದಲದಲ್ಲಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾವ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವಿರಿ? ನಿಮ್ಮ ಜನ್ಮ ದಿನಾಂಕ ಹೊಂದುವ ಅದೃಷ್ಟ ರತ್ನ ಯಾವುದು? ಮದುವೆಯಾದ ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿಲ್ಲವೇ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆಗಿದೆಯೇ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಇವೆಲ್ಲ ಸಮಸ್ಯೆಗಳು ಬಗೆಹರಿಯಬೇಕೆ? ಹಾಗಾದ್ರೆ ಬನ್ನಿ ವೀಕ್ಷಿಸಿ ಪ್ರತಿ ಶುಕ್ರವಾರ ಅಕ್ಷಯ ಸಂಖ್ಯಾಫಲದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ. ಅಕ್ಷಯ ಸಂಖ್ಯಾಫಲ ನಂಬರ್ 25/3, ಸೆಕೆಂಡ್ ಫ್ಲೋರ್, ಫಸ್ಟ್ ಕ್ರಾಸ್, ಫ್ಲಾಟ್ ನಂಬರ್ 6, 23rd May, ನಿಯರ್ ನಮ್ಮೂರ ಹೋಟೆಲ್, ಜೆಪಿ ನಗರ್, ಸೆಕೆಂಡ್ ಫೇಸ್, ಬ್ಯಾಂಗ್ಳೂರ್ 560078. ಮೊಬೈಲ್ ನಂಬರ್ 9972278557. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ವಿಶೇಷ ಕಾರ್ಯಕ್ರಮ ಅಕ್ಷಯ ಸಂಖ್ಯಾಫಲ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶುಕ್ರವಾರ ಬಂತು ಅಂತಂದ್ರೆ ನಿಮ್ಮೆಲ್ಲರಿಗೂ ಸಂತಸವಾದ ದಿನ. ಯಾಕಂತಂದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಮುಂದಿನ ಜೀವನ ಹೇಗಿದೆ, ಸಂಖ್ಯಾಶಾಸ್ತ್ರದ ಪ್ರಕಾರ ಈಗಿನ ಜೀವನ ಹೇಗಿದೆ, ಅದನ್ನ ಬದಲಾವಣೆ ಮಾಡ್ಕೋಬೇಕು ಅಂತಂದ್ರೆ ಏನೆಲ್ಲ ಮಾಡ್ಕೋಬೇಕು, ಇವೆಲ್ಲದರ ಬಗ್ಗೆ ಮಾಹಿತಿ ತಿಳಿಸ್ಕೊಡಕ್ಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ನುರಿತ ತಜ್ಞ ಸಂಖ್ಯಾಶಾಸ್ತ್ರ ಗುರುಗಳಾದ ನಿರಂಜನ ರಾಮಮೂರ್ತಿ ಅವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ. ನಮಸ್ಕಾರ ವೀಕ್ಷಕರೇ. ಸೊ ಇವತ್ತು 18ನೇ ತಾರೀಕು, ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಹೆಚ್ಚು ಯಾರ್ಯಾರಿಗೆ ಕರೆ, ಯಾವ ನಂಬರ್ ಅವ್ರಿಗೆ ಕರೆ? ಇವತ್ತು ಹೆಚ್ಚು 1, 3, 5, 6, 9 ಈ ಡೇಟ್ನವ್ರಿಗೆ ಹೆಚ್ಚಿನ ಕಾಲ್ ಸಿಗುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಡೇಟ್ಸ್ ಇದೆ ಎಕ್ಸೆಪ್ಟ್ 7 and 2 ಇಲ್ಲ. ಇವತ್ತು 1, 3, 5, 6, 9 ಈ ಡೇಟ್ನವ್ರಿಗೆ 3, 5, 6, 9 ಅವ್ರಿಗೆ ಹೆಚ್ಚಿನ ಕರೆ ಸಿಗುತ್ತೆ ಇವತ್ತು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಇನ್ನು ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂತಂದ್ರೆ 26763366 26767131 ಈ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಬೇಕಾಗತ್ತೆ. ಇದು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ್ರೆ ಇದು ಲ್ಯಾಂಡ್ಲೈನ್ ನಂಬರ್ಸ್ ಆಗಿರುತ್ತೆ. ಇನ್ನು ನೇರವಾಗಿ ನೀವು ಗುರುಗಳನ್ನ ಭೇಟಿ ಮಾಡಬೇಕು ಅಂತ ಇದ್ದಲ್ಲಿ ಅಪಾಯಿಂಟ್ಮೆಂಟ್ ನಂಬರ್ಸ್ ಇದೆ, ಟಿವಿ ಸ್ಕ್ರೀನ್ ಮೇಲೆ ಕೂಡ ಇದೆ, ಅದು ಸೆಲ್ ನಂಬರ್ ಆಗಿರುತ್ತೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಸೆಲ್ ನಂಬರ್ಗಳು, ನೀವು ನೇರವಾಗಿ ಅಂದ್ರೆ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತಂದ್ರೆ ಅದು ಲ್ಯಾಂಡ್ಲೈನ್ ನಂಬರ್ ಆಗಿರುತ್ತೆ. ಸೊ ಇನ್ನು ನೀವು ಅಪಾಯಿಂಟ್ಮೆಂಟ್ ಮೂಲಕವೇ ಗುರುಗಳನ್ನ ಭೇಟಿ ಮಾಡೋಕ್ಕಾಗತ್ತೆ. ಸೊ ಗುರುಗಳ ಇವತ್ತು 18ನೇ ತಾರೀಕು ಆಗಿರೋದ್ರಿಂದ ಅವ್ರ ಬಗ್ಗೆ ಸ್ವಲ್ಪ ಕರೆ ಬರುತ್ತೆ. 18 ಅಂದರೆ 1+8 ಯಾವಾಗ ನಾನು ಸಪ್ರೇಷನ್ ಮಾಡ್ತೀನಿ. 1+8, 1 ಅಂದರೆ ಸೂರ್ಯ, 8 ಅಂದರೆ ಶನಿ ಅಂತ. ಈ ಎರಡು ಗ್ರಹಗಳ ಕಾಂಬಿನೇಷನ್ನೇ ಈ 18 ಅಂದರೆ ಕುಜಗ್ರಹ ಅಂತ ಹೇಳ್ತೀವಿ. ಕುಜಗ್ರಹ ಜೊತೆಲಿ ಹುಟ್ಟಿರ್ತಾರೆ. ಸೊ ಇವರು ಹೇಗೆ ಅಂತ ಹೇಳಿದ್ರೆ ಹಠಮಾರಿಗಳು, ಸ್ವಲ್ಪ ಮೊಂಡುತನ ಜಾಸ್ತಿ, ಕಮಾಂಡಿಂಗ್ ಪೀಪಲ್ಲು, ಸ್ಟ್ರಿಕ್ಟ್ ಪರ್ಸನ್ಸು, ಮಾಡರ್ನ್ ಪರ್ಸನ್ಸ್ ಅಂತ ಹೇಳ್ತೀವಿ. ಅದೇ ಥರ ಸ್ವಲ್ಪ ಕೂಲ್, ಹೌದು, ಕಮಾಂಡಿಂಗ್ ಮಾಡಿದ್ರೂ ಕೂಲ್. ಅದಕ್ಕೆ ನೋಡಿ ಇವ್ರ ಜೊತೆಗಿರೋರೇ ಸ್ವಲ್ಪ ಇವರಿಗೆ ಹಿತಶತ್ರುಗಳು ಅಂತ ಹೇಳ್ತೀವಿ. ಇವ್ರ ಜೊತೆಗಿರೋರು ಇವ್ರ ನಡತೆನ ಆ್ಯಕ್ಷನ್ನ ಇಷ್ಟಪಡೋದಿಲ್ಲ. ಯಾಕೆಂದರೆ ಇವ್ರು ಸ್ವಲ್ಪ ಮೊಂಡುತನ ಜಾಸ್ತಿ, ಸ್ವಲ್ಪ ಜೋರು ಮಾಡೋದು ಜಾಸ್ತಿ. ಕಮೆಂಟ್ ಮಾಡ್ತಾರಲ್ಲ, ಅದು ಯಾರನ್ನೇ ಇದ್ದಾರ, ತಂದೆ ತಾಯಿನೂ ಕಮೆಂಟ್ ಮಾಡಿಬಿಡ್ತಾರೆ ಅವರು. ಅಣ್ಣ ತಮ್ಮ, ಅಕ್ಕ ತಂಗಿ, ಚಿಕ್ಕಪ್ಪ ಯಾರಾದರೂ ಕಮೆಂಟ್ ಮಾಡುತ್ತೆ. ಪ್ಲಸ್ ಯಾರು ಏನಾದರೂ ಒಂದು ಒಳ್ಳೇದು ಹೇಳ್ತಾರೋ ಅಥವಾ ಇವರು ಮಾಡಿದ ತಪ್ಪು ಅಂತಾರೋ ನೆಕ್ಸ್ಟ್ ಡೇ ಅವ್ರ ಹತ್ರ ಇವ್ರು ಫ್ರೆಂಡ್ಶಿಪ್ ಇಟ್ಕೊಳ್ಳಲ್ಲ. ನೆಕ್ಸ್ಟ್ ಡೇ ಅವ್ರ ಹತ್ರ ಇವರು ಹೆಚ್ಚು ಗ್ಯಾಪ್ ಮೇಂಟೈನ್ ಮಾಡಿಬಿಡ್ತಾರೆ, ಡಿಸ್ಟೆನ್ಸು. ಅದು ಅಪ್ಪ ಅಮ್ಮನೇ ಆಗ್ಬೋದು, ಅಣ್ಣ ತಂಗಿನೇ ಆಗ್ಬೋದು, ಯಾರೇ ಆದ್ರೂ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಬಿಟ್ರೆ ಕಷ್ಟ. ಸೊ ಇವ್ರು ಯಾವಾಗಲೂ ಇವ್ರು ಅಂದ್ಕೊಳ್ಳೋದೇನೋ ಯಾವಾಗಲೂ ನಾನು ಮಾಡ್ತಾ ಇರೋದು ಕರೆಕ್ಟು ಅಂದ್ಕೊತಾರೆ. ಅದೇ ಒಂದು ರಾಂಗ್ ಡಿಸಿಷನ್ಸ್ ಇವರಲ್ಲೇ. ಸೊ ಈ ಡಿಸಿಷನ್ ತೊಗೊಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ಡಿಸಿಷನ್ ತೊಗೊಳ್ಳೋ ರಾಂಗ್ ಡಿಸಿಷನ್ ತೊಗೊತಾರೆ, ಅದು ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ. ಈ ಜೋರು ಮಾಡೋದ್ರಲ್ಲೇ ಇವರು ಹೆಚ್ಚು ನಿಸಿಮರು ಅಂತ ಹೇಳ್ತೀವಿ. ಜೋರು ಮಾಡೋದಂದರೆ ಯಾವುದೇ ವಿಷಯಕ್ಕೂ ಇವರೇ ಗೆಲ್ಲಬೇಕು ಅಂತ ಅನ್ಕೊತಾರಲ್ಲ, ಅಲ್ಲಿ ಸ್ವಲ್ಪ ಫೇಲ್ ಹಾಕೋತೀವಿ. ಸೊ ಅದರಿಂದ ಆ ಜೋರು ಮಾಡೋದು, ಆ ಕಮೆಂಟ್ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ಯೋಚನೆ ಮಾಡಿ ಮಾತಾಡೋದು ತುಂಬ ಒಳ್ಳೆಯದು. ಸೊ ಈ ಥರ ಮಾಡ್ತಾಯಿದ್ರೆ ಇವ್ರು ಆ್ಯಕ್ಚುಲಿ ಗೆದ್ದುಬಿಡ್ತಾರೆ ಅಂತ ಹೇಳೋದು, ಇಲ್ಲ ಸ್ವಲ್ಪ ಸೋಲ್ತಾರೆ ಇವರು. ಸೊ ಹೆಚ್ಚಿನ ಅಂಶ ಈ ಹೆಣ್ಮಕ್ಳು ಈ ಡೇಟ್ನಲ್ಲಿ ಹುಟ್ಟರು, ಅಂದರೆ 18ನೇ ತಾರೀಕು ಹುಟ್ಟರು ಹೆಣ್ಮಕ್ಳು ಈ ಲವ್ ವಿಷಯದಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು. ಇಲ್ಲಾಂದರೆ ಟೋಟಲ್ ಎಲ್ಲನೂ ಕಳ್ಕೊತಾರೆ. ಈ 18ನೇ ತಾರೀಕು ಹುಡುಗಿರು ಇವತ್ತಿನ ಬಗ್ಗೆ ಹೇಳಬೇಕಂದ್ರೆ ಎಸ್ಪೆಷಲಿ 18th ಹುಟ್ಟಿರೋ ಹುಡುಗಿರು ತುಂಬ ಕೇರ್ಫುಲ್ಲಾಗಿರಬೇಕು, ಇಲ್ಲಾಂದರೆ ಕಷ್ಟಪಡ್ತಾರೆ. ಸೊ ಈ ಒಂದು ಈ ಯೋಚನೆ ಮಾಡಿ ನಾನು ಯಾಕೆ ಹೇಳ್ತೀನಿ ಬರೀ 18ನೇ ತಾರೀಕು ಹುಡುಗಿರು ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ, ಹೆಚ್ಚಿನ ಅಂಶ ಫೇಲ್ ಆಗಿರೋರು ಈ ಲವ್ ವಿಷಯದಲ್ಲೇ ಫೇಲ್ ಆಗೋದು, ರಾಂಗ್ ಡಿಸಿಷನ್ ತೊಗೊಳ್ಳೋದು, ಮನೆ ಬಿಟ್ಟು ಹೊಡೋದು, ಇನ್ನೊಬ್ಬರು ಮಾತು ಕೇಳಿಕೊಂಡು ಇನ್ನೊಬ್ರು ಸಪೋರ್ಟ್ ಮಾಡಿಬಿಟ್ಟು ಸ್ವಲ್ಪ ಹೊಗಳ್ಬಿಟ್ರೆ ಹೊಗಳಿಸ್ಕೊಳ್ಳೋದು ತುಂಬ ಇಷ್ಟ. ಯಾವಾಗ ಹೊಗಳು ಬಿಡ್ತಾರೋ ಸ್ವಲ್ಪ ಇವ್ರು ಬ್ಯೂಟಿಯಾಗಿ ಬಿಡ್ತಾರೆ ನೋಡೋದಕ್ಕೆ, ಯಾವಾಗ ಹೊಗಳು ಬಿಡ್ತಾರೋ ಆ ಟೈಮಲ್ಲಿ ಸ್ವಲ್ಪ ಕಷ್ಟಪಟ್ಬಿಡ್ತಾರೆ. ಸೊ ರಾಂಗ್ ಡಿಸಿಷನ್ ತೊಗೊಂಡು ಕಷ್ಟಪಡ್ತಾರೆ.
ಓಕೆ, ಕರೆ ಕಟ್ ಆಯಿತು ಅಂತ ಅನ್ಸುತ್ತೆ. ದಯವಿಟ್ಟು ಟಿವಿನ ಮ್ಯೂಟ್ ಮಾಡಿ ಕರೆ ಮಾಡಿ. ಹಾಗೆ ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂತಂದರೆ ಯಾರ ಬಗ್ಗೆ ತಿಳ್ಕೊಬೇಕು, ಅವರ ಹೆಸರನ್ನ ನೀವು ಹೇಳಬೇಕಾಗುತ್ತೆ. ಅವರ ಡೇಟ್ ಆಫ್ ಬರ್ತು ಹೆಸರನ್ನ ಹೇಳಿದ ನಂತರವೇ ನಿಮಗೆ ಅವರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡೋಕ್ಕೆ ಸಾಧ್ಯ. ಈಗಾಗಲೇ ನಿಮಗೆ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ದೀರಾ, ನಿಮ್ಮ ಜನ್ಮ ದಿನಾಂಕಕ್ಕೆ ಹೊಂದುವ ಅದೃಷ್ಟ ರತ್ನಗಳನ್ನ ಕೂಡ ಗುರುಗಳು ತಿಳಿಸ್ತಾ ಇರ್ತಾರೆ. ಆ ಅದೃಷ್ಟ ರತ್ನಗಳನ್ನ ಹಲೋ ಹಲೋ ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಾ ಇರೋದು? ನನ್ನ ಹೆಸರು ಕವಿತಾ ಅಂತ. ಕವಿತಾ, ಡೇಟ್ ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೇ ತಿಳ್ಕೊಬೇಕು. ಹಾ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 55/1990. 55/1990. 1990. ಕವಿತಾ, ಎಲ್ಲಿಂದ ಕರೆ ಮಾಡ್ತಿರೋದು? ಹೊಸಕೋಟೆಯಿಂದ. ಹೊಸಕೋಟೆ. ಏನ್ ತಿಳ್ಕೊಬೇಕು ಅಂತಿದ್ದೀರಾ? ನನ್ನ ಜಾಬ್ ಬಗ್ಗೆ, ನನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ಇನ್ನೂ ಜಾಬ್ ಸಿಗ್ತಿಲ್ಲ ಅದಕ್ಕೆ. ಓಕೆ ಅಮ್ಮ ಕವಿತಾ, ಮಾತಾಡಿ, ಗುರುಗಳಿದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಕವಿತಾ ಅವರೇ, ಇಂಜಿನಿಯರಿಂಗ್ ಮುಗಿಸಿದ್ರೆ ಕೆಲಸ ಸಿಕ್ಕಿಲ್ಲ ಅಲ್ವಾ? ಇನ್ನೂ ಸಿಕ್ಕಿಲ್ಲ. ಈ ಕವಿತಾ ಅಂತ ಹೆಸರಿಟ್ಕೊಂಡ್ರೆ ಇಂಜಿನಿಯರಿಂಗ್ ಓದಬೇಕಾದ್ರೆ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಓದ್ಕೊಂಡು ಹೋಗ್ತಿರವಾ? ಪ್ರಿಪೇರ್ ಆಗಿ ಹೋಗ್ತಿರಲ್ವಾ? ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗ್ತೀರಾ ಇದಕ್ಕೆ ಇಂಟರ್ವ್ಯೂಗೆ ಅಲ್ವಾ? ಅಲ್ಲಿ ಹೋಗಿದ ತಕ್ಷಣ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರಾ? ಅಲ್ಲಿ ಹೋಗಿದ ತಕ್ಷಣ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರಾ ನೀವು? ಹೇಳಿ ಗುರುಜಿ. ಕೇಳಿಸ್ತಾ? ಈಗ ಕೇಳಿಸ್ತಾ ಇದೆಯಾ? ನೀವು ಇಂಟರ್ವ್ಯೂಗೆ ಪ್ರಿಪೇರ್ ಆಗಿ ಹೋಗ್ತಿರಲ್ವಾ? ಪ್ರಿಪೇರ್ ಆಗಿ ಹೋದಾಗ ಅಲ್ಲಿ ಹೋಗಿ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರಾ? ಅಲ್ಲಿ ಧೈರ್ಯನೇ ಬರಲ್ಲ ನಿಮ್ಗೆ ಮಾತಾಡೋಕ್ಕಲ್ವಾ? ಮನೆಯೆಲ್ಲ ಭಾಳ ಧೈರ್ಯವಾಗಿ ಮಾತಾಡ್ತೀರಾ, ಇಂಟರ್ವ್ಯೂಗೆ ಹೋಗಿದ ತಕ್ಷಣ ಸ್ವಲ್ಪ ನರ್ವಸ್ ಆಗಿಬಿಡ್ತೀರಾ. ಯಾಕೆಂದರೆ ಈ ಕವಿತಾ ಹೆಸರು ಅದೇ ಥರ ಮಾಡ್ತಾರೆ. ಕವಿತಾ ಹೆಸರು 20 ಬರುತ್ತೆ. 20 ಚಂಚಲ ಮನಸ್ಸು. ನೀವೇನು ಓದಿದ್ರೋ ಅದನ್ನ ಜ್ಞಾಪಕ ಬರಲ್ಲ. ಫಸ್ಟ್ ಲೈನ್ ಜ್ಞಾಪಕ ಬರುತ್ತೆ, ಲಾಸ್ಟ್ ಲೈನ್ ಜ್ಞಾಪಕ ಬರುತ್ತೆ, ಸೆಂಟ್ರಲ್ ಏನು ಜ್ಞಾಪಕ ಬರಲ್ಲ, ಬ್ಲ್ಯಾಂಕ್ ಆಗಿಬಿಡ್ತೀರಾ ಅಲ್ವಾ? ಅದಕ್ಕೋಸ್ಕರ ಕವಿತಾ ಹೆಸರು ಚೇಂಜ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್. ಯಾಕಂದರೆ ಕವಿತಾ ನಿಮಗೆ ಆ್ಯಕ್ಚುಲಿ ನೀವಿರೋ ಫಾಸ್ಟ್ಗೆ ನೀವು 5ನೇ ತಾರೀಕು ಭಾಳ ಫಾಸ್ಟ್ ಅಲ್ವಾ ನೀವು? ಅದೇ ಥರ ಸ್ವಲ್ಪ ಆತರ ಜಾಸ್ತಿ, ಅದೇ ಥರ ಸ್ವಲ್ಪ ದುಡ್ಡು ಆಸೆ ಜಾಸ್ತಿ ಅಲ್ವಾ? ಈ ಕವಿತಾ ಹೆಸರು ಮಾಡಿದ್ರೆ ಬ್ಲಾಕ್ ಮಾಡ್ತಾಯಿದೆ ನಿಮ್ಮನ್ನ. ಸೊ ಅದಕ್ಕೋಸ್ಕರ ಕವಿತಾ ಹೆಸರು ಚೇಂಜ್ ಮಾಡ್ಕೊಬೇಕು. ಸೊ ಕವಿತಾ ಹೆಸರು ಚೇಂಜ್ ಮಾಡ್ಕೊ, ಖಂಡಿತ ಒಳ್ಳೆ ಕೆಲಸ ಸಿಗುತ್ತೆ. ನೀವು ಒಳ್ಳೆ ಕೆಲಸದಲ್ಲಿ ಜಾಯ್ನ್ ಆಗ್ತೀರಾ. ನಿಮ್ಗೊಂದು ಇವಾಗ ನೀವು ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ. ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಸಡನ್ನಾಗಿ ನೀವು ಆಫೀಸರ್ ಆಗಬೇಕು ಅಂತ ಯೋಚನೆ ಮಾಡ್ತೀರಲ್ವಾ? ಖಂಡಿತ ಆ ಥರ ಕೆಲಸ ಸಿಗೋಲ್ಲ. ಫಸ್ಟ್ ಒಂದು ಜೂನಿಯರ್ ಅಸಿಸ್ಟೆಂಟ್ ಆಗೋ ಆ ಥರ ಏನೋ ಒಂದು ಆ ಥರ ಕೆಲಸ ಸಿಗುತ್ತೆ, ಜಾಯಿನ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ 1 ಇಯರ್ ಕೆಲಸ ಮಾಡಿಬಿಟ್ರೆ ಇಮಿಡಿಯೇಟಾಗಿ ಪ್ರಮೋಷನ್ ಆಗುತ್ತೆ, ಒಳ್ಳೆ ಕೆಲಸದಲ್ಲಿ ಇರ್ತೀರಾ ನೀವು. ಬಟ್ ಈ ಕವಿತಾ ಅಂತ ಹೆಸರು ಇರೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ನಿಮಗೆ 1-2 ಯಂತ್ರ ಬಗ್ಗೆ ಹೇಳ್ತೀನಿ. ಮನೆ ದೇವ್ರು ಯಾರು ನಿಮಗೆ? ಮನೆ ದೇವ್ರು ಯಾರು? ವೆಂಕಟಸ್ವಾಮಿ. ಓಂ ನಮೋ ನಾರಾಯಣ ಆದಷ್ಟು ಜಾಸ್ತಿ ಹೇಳ್ತಾರಮ್ಮ. ನೀವು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಓಂ ನಮೋ ನಾರಾಯಣ ಹೆಚ್ಚು ಹೇಳ್ಕೊತಾ ಹೋಗಿ. ಅದು ಎಷ್ಟೆಲ್ಲ ಹೇಳಿದ್ರೆ ಅಷ್ಟು ಒಳ್ಳೇದು ನಿಮಗೆ. ಓಕೆ, ಅದ್ರ ಜೊತೆಗೆ ನೌಕರಿ ಯಂತ್ರ ಅಂತ ಹೇಳ್ತೀವಿ. ನೀವು ಆದಷ್ಟು ಬೇಗ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ನೌಕರಿ ಯಂತ್ರ. ಓಕೆ, ವಿಷ್ಣು ಯಂತ್ರ ಅಂತ ಹೇಳ್ತೀವಿ. ವಿಷ್ಣು ಯಂತ್ರ ಮತ್ತು ಒಂದು ಅಷ್ಟಲಕ್ಷ್ಮಿ ಯಂತ್ರ. ಈ 3ನ 108 ದಿವಸ ಪೂಜೆ ಮಾಡಬೇಕು. ಅದ್ರ ಜೊತೆಗೆ ಎಡಗೈ ಮಧ್ಯದ ಬೆರಳಿಗೆ ಒಂದು ಅಮೆತಿಸ್ಟ್ ಹಾಕ್ಕೊಳ್ಳಿ. ಎಡಗೈ ಉಂಗುರದ ಬೆರಳಿಗೆ ಒಂದು ಜರ್ಕಾನ್ ಹಾಕ್ಕೊಳ್ಳಿ. ತುಂಬ ಒಳ್ಳೇದಾಗುತ್ತೆ. ಆದಷ್ಟು ಬೇಗ ಒಳ್ಳೆ ಕೆಲಸ ಸಿಗುತ್ತೆ. ಕವಿತಾ ಹೆಸರು ಚೇಂಜ್ ಮಾಡ್ಕೊಳ್ಳಿಲ್ಲ, ಕಷ್ಟಪಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಇರೋ ಫಾಸ್ಟ್ನೆಸ್ಗೆ ಕವಿತಾ ಹೆಸರು ಸೂಟ್ ಆಗ್ತಾ ಇಲ್ಲ. ಓಕೆ, ಇದು ಮಾಡ್ಕೊಳ್ಳಿ, ಒಳ್ಳೇದಾಗತ್ತಮ್ಮ. ಓಕೆ, ಧನ್ಯವಾದಗಳು ಕವಿತಾ ಕರೆ ಮಾಡಿದಕ್ಕೆ. ಸೊ ನಿಮ್ಮ ಹೆಸರಿನ ಬದಲಾವಣೆ ಆದ ತಕ್ಷಣ ನಿಮಗೆ ಖಂಡಿತವಾಗ್ಲೂ ಎಲ್ಲ ಒಂದು ನೀವು ಏನು ಒಂದು ವೈಭೋಗದ ಜೀವನ ಬೇಕು ಅಂತ ಅಥವಾ ಸಂತೋಷವಾದ ಜೀವನ ಬೇಕು ಅಂತ ನೀವು ಅಪೇಕ್ಷಿಸ್ತಾ ಇದ್ದೀರಾ, ಅವೆಲ್ಲವೂ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ, ಮಾತಾಡ್ತಾ ಇರೋದು? ಬೆಂಗಳೂರಿಂದ ವೀಣಾ ಅಂತ ಮಾತಾಡ್ತಿರೋದು. ವೀಣಾ, ಯಾರ ಬಗ್ಗೆ ತಿಳ್ಕೊಬೇಕು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಹಾ, ಮಗಳ ಹೆಸರು ಹೇಳಿಮ್ಮ. ನಿಖಿತಾ. ನಿಖಿತಾ, ಓಕೆ. ನಿಖಿತಾ ಹುಟ್ಟಿದ ಡೇಟ್ ಆಫ್ ಬರ್ತು? 25/5. ರಿಸೀವರ್ನ ಸ್ವಲ್ಪ ದೂರ ಇಟ್ಕೊಳ್ಳಿ. ದೂರನಾ? ಸ್ವಲ್ಪ ದೂರ ಇಟ್ಕೊಳ್ಳಿ. 25/5/2006. 2006. ಬೆಂಗಳೂರಲ್ಲಿ ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ದೇವಸಂದ್ರ. ಓಕೆ ಬಾ, ಏನ್ ಮಗಳ ಬಗ್ಗೆ ಕೇಳ್ಬೇಕು ಅಂತಿದ್ದೀರಮ್ಮ? ಮಗಳು ಮಗುನಿಂದನೇ ಹುಷಾರಿಲ್ಲ, ಅದರಿಂದ. ಓಕೆ, ಮಾತಾಡಿ, ಗುರುಗಳಿದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ವೀಣಾ ಅವರೇ, ಬಹಳ ಟೆನ್ಷನ್ ಆಗ್ಬಿಟ್ಟಿದ್ದೀರಾ? ನಮ್ಮ ಬಗ್ಗೆ ತುಂಬಾ ಚಿಂತೆ ನನ್ಗೆ. ಅಲ್ಲ, ಅವ್ರ ಬಗ್ಗೆ ಚಿಂತೆ ಫಸ್ಟ್ ನಿಮ್ಮ ಬಗ್ಗೆ ಚಿಂತೆ ಮಾಡ್ಕೊಳ್ಳಿ. ಯಾಕಂದ್ರೆ ಬಹಳ ಟೆನ್ಷನ್. ವೀಣಾ ಹೆಸರೇ ಅದು ಟೆನ್ಷನ್ ಮಾಡೋದೆ. ಯಜಮಾನಿಗೆ ಟೆನ್ಷನ್ ಕೊಟ್ಬಿಡ್ತೀರಾ, ಮನೆ ಎಲ್ಲರಿಗೂ ಚಿಕ್ಕ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀರಲ್ವಾ? ಹೌದು ಸರ್. ಈಗ ಫೋನ್ ಸಿಕ್ದಾಗಲೂ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಫೋನ್ ಸಿಕ್ದಾಗಲೂ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಓಕೆ, ನಿಮ್ಮ ಮಗಳ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ. ನಿಖಿತಾ ಅಂತ ಹೆಸರಿಟ್ಟಿದ್ದೀರಾ? ಎಷ್ಟು ದಿನ ಆಯ್ತು ಹೆಸರಿಟ್ಟಿದ್ದು? ಓ, ಇದು ನಿಖಿತಾ ಅಂತ ಹೆಸರಿಟ್ಕೊಂಡಿದ್ದು ಯಾರು ನಿಮ್ಗೆ? ಅವರು ಮಗುನಲ್ಲಿ ಇದು ಡೇಟ್ ಆಫ್ ಬರ್ತ್ ಸರಿ ಆದ್ಮೇಲೆ ಆಮೇಲೆ
ನಿಖಿತಾ ಅಂತ ಹೆಸರಿಟ್ಟು. ಓಕೆ, ನಿಖಿತಾ ಜೊತೆ ನಿಖಿತಾ ಪರವಾಗಿಲ್ಲ, ಚೆನ್ನಾಗಿದೆ ಹೆಸರು. ಆದ್ರೆ ನಿಖಿತಾ ಜೊತೆಗೆ ಇನ್ನೊಂದು ಹೆಸರು ಆಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರ್ತಾರೆ ಮಗು. ಅವಳಿಗೆ ಬುದ್ಧಿಮಾಂದ್ಯ ಹುಡುಗಿ ಒಂದ್ ಸ್ವಲ್ಪ. ಓಕೆ, ನೋಡಿ ಇದು ಒಳ್ಳೆ ನಮ್ಗೆ. ನಿಮ್ಮ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಮ್ಯಾರೇಜ್ ಹೇಳಿ ನಮ್ ಸ್ವಲ್ಪ ಹೋಗ್ಲಿ ನೋಡೋಣ. ನಮ್ದ 5 17 17 6. ಓಕೆ, 17 6 2005. 2005 ಅಲ್ವಾ? ನಾನು ಹೇಳ್ತಾ ಇದ್ದ ಕಾರ್ಯಕ್ರಮ 4, 5, 7, 8 ಡೇಟಿಗೆ ಮದುವೆ ಆಗ್ಬೇಡಿ ಯಾರು. ಏನಾದ್ರೂ ತೊಂದರೆ ಕೊಡ್ತಾನೆ, ಗಂಡ ಹೆಂಡತಿ ಅನ್ಯೋನ್ಯಕ್ಕೆ ಬಿಡೋದಿಲ್ಲ, ಮಕ್ಕಳು ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಈ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಬಿಡ್ತಾರೆ, ಇದೆಲ್ಲ ಹೇಳ್ತಾ ಇರ್ತೀವಿ, ಕೇಳಿಸ್ಕೊಂಡಿದ್ದೀರಾ? ಓಕೆ, ಇದು ಮಗುಗೀಗ 2006 ಅಂದ್ರೆ 6 ವರ್ಷ ಆಗೋಯ್ತಲ್ಲ ಮ್ಯಾಮ್? ಹೌದು, ಮೇ ಬಂದ್ರೆ 7 ವರ್ಷ ಆಗತ್ತೆ. ನೀವು ಮರುಮಂಗಲ ಧಾರಣೆ ಖಂಡಿತ ಮಾಡ್ಕೊಬೇಕಾದ್ರೆ ಮಗು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುವಾಗ ಮರುಮಂಗಲ ಧಾರಣೆ ಮಾಡ್ಕೊಬೇಕು. ಮರುಮಾಂಗಲ್ಯ ಧಾರಣೆ ಅಂತ ಹೇಳ್ತಾರೆ ಗೊತ್ತಾ? ಅದು ಮಾಡ್ಕೊಳ್ಳಿ, ಖಂಡಿತ ಮಗು ಹೆಲ್ತ್ ಇಂಪ್ರೂವ್ಮೆಂಟ್ ಆಗತ್ತೆ. ಆ ಜೊತೆ ನಿಖಿತಾ ಜೊತೆ ಒಂದು ಹೆಸರು, ಹೊಸ ಹೆಸರು ಮಾಡ್ಕೊಳ್ಳಿ. ಸೊ ಲಾವಣ್ಯ ಹೆಸರು ಖಂಡಿತ ಚೆನ್ನಾಗಿರಲಿಲ್ಲ, ಬೇಡ, ಒಳ್ಳೇದಾಯ್ತು ಅದು. ಸೊ ಇವ್ರಿಗೆ ಆದಷ್ಟು ಗಣೇಶಂದು ಶ್ಲೋಕಗಳು ಕೇಳಿಸ್ತಾರೆ. ನಿಮ್ಮದು ಟೇಪ್ ರೆಕಾರ್ಡರ್, CD ಪ್ಲೇಯರ್ ಇದೆಯಲ್ವಾ? ಟೇಪ್ ರೆಕಾರ್ಡರ್ CD ಪ್ಲೇಯರ್ ಇದೆಯಾ? ಅಲ್ಲ, ಅವು ಮಾತು ಬೇಡಮ್ಮ, ನೀವು ಅವ್ರಿಗೆ ಕೇಳಿಸಿ ಹಾಡು, ಅದು ಗಣೇಶನ ಶ್ಲೋಕಗಳು ಕೇಳಿಸಿ. ನಿಮ್ಮ ಮನೆ ದೇವ್ರು ಯಾರು? ರಂಗನಾಥ ಸ್ವಾಮಿ ಅಲ್ಲ, ವೆಂಕಟೇಶ್ವರ ನಾಮ ಹೋಗ್ಲೇ ಅಲ್ವಾ? ಸೊ ಹಾಗಾದ್ರೆ ಅವ್ರಿಗೆ ಒಂದು ಹರಕೆ ಮಾಡ್ಕೊಳ್ಳಿ, ಈ ತಿರುಪತಿ ವೆಂಕಟೇಶ್ವರಗೆ ಹರಕೆ ಮಾಡ್ಕೊಳ್ಳಿ. ನನ್ನ ಮಗುಗೆ ಎಲ್ಲ ಒಳ್ಳೆ ಹೆಲ್ತ್ ಎಲ್ಲ ಆದ್ರೆ ನಾನು ಬಂದು ಸ್ವಲ್ಪ ಕೇಳ್ಕೊಳ್ಳಿ, ನಾನು ಹೇಳೋರ್ಗು ಆಮೇಲೆ ಮತ್ತೆ ಮಾತಾಡಿ. ನೀವು ಹರಕೆ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ನಾನ್ ಮಗು ಚೆನ್ನಾಗಾಯ್ತು ಅಂದ್ರೆ ಆದಷ್ಟು ಬೇಗ ಬಂದು ನಾವು ಗಂಡ ಹೆಂಡ್ತಿಬ್ರು ಮರುಮಂಗಲ್ಯ ಮಾಡ್ಕೊಂತೀವಿ, ಇಲ್ಲಿ ಮರುಮಂಗಲ ಧಾರಣೆ ಮಾಡ್ಕೊಂತೀವಿ, ಅಂದ್ರೆ ಮಾಂಗಲ್ಯ ಅಲ್ಲ ನಿಮ್ಮ ಹುಂಡಿಗೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಇದು ಹರಕೆ ಮಾಡ್ಕೊಳ್ಳಿ. ಈ ಹರಕೆ ಮಾಡಿ, ನಾಳೆ ಶನಿವಾರ ಅಲ್ವಾ, ನಾಳೆಯಿಂದ ಹರಕೆ ಮಾಡ್ಕೊಳ್ಳಿ. ನಾಳೆನೇ ಒಂದು ಮುಡುಪು ಕಟ್ಬಿಟ್ಟು ಹರಕೆ ಮಾಡ್ಕೊಳ್ಳಿ. ಹರಕೆ ಮಾಡ್ಕೊಂಡ್ಬಿಟ್ಟು ತಿರುಪತಿಗೆ ಮಾರ್ಚ್ ಅಲ್ಲಿ ಇರುತ್ತೆ ಮರುಮಂಗಲ ಧಾರಣೆ, ಅವತ್ತು ಹೋಗಿ ಮಾಡ್ಕೊಳ್ಳಿ. ನಮ್ಗೆ ಕಾಲ್ ಮಾಡಿ ಡೇಟ್ ಹೇಳ್ತೀವಿ, ಆ ಡೇಟಲ್ಲಿ ಹೋಗಿ ಮಾಡ್ಕೊಬೇಕು. ಖಂಡಿತ ನಿಮ್ಮ ಮಗು ಇಂಪ್ರೂವ್ಮೆಂಟ್ ಆಗ್ಬಿಡುತ್ತಮ್ಮ. ಈ ಜೊತೆಗೆ ಒಂದು ಮೃತ್ಯುಂಜಯ ಯಂತ್ರ, ಆಯುಸ್ಸು ಅವರಿಗೆ ಮೃತ್ಯುಂಜಯ ಯಂತ್ರ, ಒಂದು ಮೃತ್ಯುಂಜಯ ಯಂತ್ರ, ಒಂದು ನವಗ್ರಹ ಯಂತ್ರ, ಈ ಎರಡಕ್ಕೂ 108 ಸಲ ಪೂಜೆ ಮಾಡಿ ತಗೊಳ್ಳೋ ಹರಿಯ ನದಿ ಬಿಟ್ಬಿಡಿ, ಆದಷ್ಟು ಬೇಗ ಒಳ್ಳೆ ಇದಾಗತ್ತಮ್ಮ ಅವ್ರಿಗೆ. ಹಲೋ, ನಿಮ್ಗೆ ಸಾಕಷ್ಟು ಗುರುಗಳು ಉತ್ತರ ಕೊಟ್ಟಿರೋದು ಏನು ಕೇಳಿಸಿಲ್ಲ ಅಂತ ಹೇಳ್ತಾ ಇದ್ದೀರಾ? ನಿಮ್ಗೆ ಅಪಾಯಿಂಟ್ಮೆಂಟ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಯಾವ್ದು ಹೇಳಿ? ಸೆಲ್ ನಂಬರ್ಗಳಿದೆಯಲ್ಲಮ್ಮ? ಓಕೆ, ಸೊ ಸೆಲ್ ನಂಬರ್ಗಳು ಏನಿದೆ ಆ ನಂಬರ್ ನೀವು ಕಾಲ್ ಮಾಡಿ ನೇರವಾಗಿ ಮಗುನ್ ಕರ್ಕೊಂಡು ಗುರುಗಳ ಹತ್ರ ಬಂದಾಗ ಕೂಡ ನಿಮ್ಗೆ ಯಾವ ರೀತಿಯ ಒಂದು ಯಂತ್ರಗಳನ್ನು ಮಾಡಿಸ್ಬೇಕು ಇವೆಲ್ಲದರ ಬಗ್ಗೆ ನಿಮ್ಗೆ ಮಾಹಿತಿಗಳನ್ನ ಕೊಡ್ತಾರೆ. ಸೊ ನೇರವಾಗಿ ಬನ್ನಿ, ಕೂತು ನೀವು ಮಾತಾಡಬಹುದು, ಆಗ ಕೂಡ ಸಮಯ ಸಿಗುತ್ತೆ. ಸೊ ನಿಮ್ಮ ಜನ್ಮ ದಿನಾಂಕಕ್ಕೆ ಹೊಂದುವ ಅದೃಷ್ಟ ರತ್ನ, ಹಾಗೆ ಹುಟ್ಟಿದ ದಿನಾಂಕದ ಮೇಲೆ ನಿಮ್ಮ ಇಡೀ ಜೀವನದ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ. ಹಲೋ, ನಮಸ್ತೆ. ಯಾರು ಮಾತಾಡ್ತಾ ಇರೋದು? ನಿಮ್ಮ ಹೆಸರು? ಹಲೋ, ಸಾರಿ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ದಿವ್ಯಾ ಅಂತ. ಓಕೆ ದಿವ್ಯಾ, ಯಾರ ಬಗ್ಗೆ ತಿಳ್ಕೊಬೇಕು? ನಾನು ನನ್ನ ಹಸ್ಬೆಂಡ್ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅವ್ರ ಹೆಸರು? ಅವ್ರ ಹೆಸರು ಪ್ರಸಾದ್ ರಾವ್. ಓಕೆ, ಡೇಟ್ ಆಫ್ ಬರ್ತ್? 28 ಮಾರ್ಚ್ 79. 28 ಮಾರ್ಚ್ 79. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು ದಿವ್ಯಾ? ನಾನು ಕೋರಮಂಗಲದಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಏನ್ ತಿಳ್ಕೊಬೇಕು ಅಂತಿದ್ದೀರಾ? ಅದೇ ಈ ವರ್ಷದ ಗ್ರೋತ್ ಹೇಗಿದೆ, 2013 ಹೇಗಿದೆ ಅಂತ ತಿಳ್ಕೊಬೇಕಾಗಿತ್ತು. ಯಾವ ಕೆಲಸಗಳು ಆಗ್ತಾ ಇಲ್ಲ. ಓಕೆ, 20 ತಾನೆ? 28 or 20th? 28. 28. 28. ಹೌದು. ಫೈನ್. 28/3/1979. ಹೌದು. ಓಕೆ, ಮಾತಾಡಿ, ಗುರುಗಳಿದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ದಿವ್ಯಾ ಅವರೇ. ಪ್ರಸಾದ್ ರಾವ್ ಅಂತ ಏನ್ ಕರೀತಾರೆ ಅವ್ರನ್ನ? ಪ್ರಸಾದ್ ಅಂತ ಕರೀತಾರೆ, ಹೇಗೆ ಕರೀತಾರೆ? ಪ್ರಸಾದ್ ಅಂತಾನೆ ಕರೀತಾರೆ. ಪ್ರಸಾದ್ ಕರೀತಾರೆ. ಓಕೆ, ಪ್ರಸಾದ್ ರಾವ್ ಅಂತ ಕರೆಯಲ್ಲ ಯಾರು ಅಲ್ವಾ? ಆಫೀಸ್ ಅಲ್ಲಿ ಪ್ರಸಾದ್ ರಾವ್ ಅಂತ ಕರೀತಾರೆ ಅನ್ಸುತ್ತೆ. ಮನೇಲಿ ಎಲ್ಲರೂ ಪ್ರಸಾದ್ ಅಂತಾನೆ ಕರೀತಾರೆ. ಹೆಚ್ಚು ಜಾಸ್ತಿ ಅವರು ಪ್ರಸಾದ್ ರಾವ್ ಅಂತ ಕೇಳಿಸ್ಕೊಂತಾ ಇರ್ತಾರ, ಪ್ರಸಾದ್ ಅಂತ ಕೇಳಿಸ್ಕೊಂತಾ ಇರ್ತಾರ? ಪ್ರಸಾದ್ ಅಂತಾನೆ ಜಾಸ್ತಿ. ಪ್ರಸಾದ್ ಅಂದ್ರೆ ಪರವಾಗಿಲ್ಲ, ಬಟ್ ನೋಡಿ, ಆದ್ರೆ 28ನೇ ತಾರೀಕು ಕೊಟ್ಟಿದ್ದಾರೆ ಪ್ರಸಾದ್, ಪರವಾಗಿಲ್ಲ. ನಂಬರ್ 19 ಬರುತ್ತೆ, ಪರವಾಗಿಲ್ಲ. ಬಟ್ ಅದು 28 ಕೊಟ್ಟಿದ್ದಾರಲ್ವಾ? ಸೊ 28 ಸ್ವಲ್ಪ ವೀಕ್ ನಂಬರ್ ಅಂತ ಹೇಳ್ತೀವಿ ಒನ್ನಲ್ಲೇ. ಆದ್ರೆ ಇವ್ರು ವೀಕ್ ಅಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತು ಅವ್ರು ಎಷ್ಟು ಸ್ಟ್ರಾಂಗ್ ಅಂತ ಅಲ್ವಾ? ಇವ್ರು ವೀಕ್ ಅಲ್ಲ, ಬಟ್ ನೇಮ್ ವೀಕ್ ಆಗತ್ತೆ. ಅದು ಪಿ ಅಂತ ಹೇಳಿದ್ರೆ 8 ಇಂದ ಸ್ಟಾರ್ಟ್ ಆಗಂದ್ರೆ 8 ಇಂದ ನಮ್ಗೆ ಅಷ್ಟು ಚೆನ್ನಾಗಿ ಹೆಸರು ಬರಲ್ಲ ಅಂತ ಹೇಳ್ಬಿಟ್ಟು ಪಿ ಇಂದ ಹೆಸರು ಬೇಡ ಅಂತ ಹೇಳ್ತೀವಿ. ಸೊ ಆ ಪ್ರಸಾದ್ ರಾವ್ನ ಸೆಕೆಂಡ್ ನೇಮ್ ಮಾಡ್ಕೊಂಡು ಅದು ಮುಂದೆ ಒಂದು ಹೊಸ ಹೆಸರು ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತಾರೆ. ಇವ್ರು ಪ್ರಸಾದ್ ರಾವ್ ಅಂತ ಹೆಚ್ಚು ಕರ್ಸ್ಕೊಂಡ್ರೆ ಸ್ವಲ್ಪ ಮೋಸ ಹೋಗ್ತಾರೆ, ನಂಬಿ ಮೋಸ ಹೋಗ್ತಾರೆ. ಹೊಗಳ್ಬಿಟ್ರೆ ಬಹಳ ಖುಷಿ ಇವ್ರಿಗೆ. ಸ್ವಲ್ಪ ಸ್ಟಬನ್ ಜಾಸ್ತಿ ಅಲ್ವಾ, ಸ್ವಲ್ಪ ಕೋಪ ಹಠ ಜಾಸ್ತಿ ಅಲ್ವಾ?
ಸೊ ನಾನು ಅದಕ್ಕೆ ಹೇಳಿದೆ ನಿಮ್ಗೆ ಅವ್ರಿಗೂ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಯ್ತು ನಿಮ್ಗೆ ಅಂತಲ್ವಾ. ಈ ಪ್ರಸಾದ್ ಅಂತ ಹೆಸರು ಕರ್ಸ್ಕೊಂಡ್ರೆ ಸ್ವಲ್ಪ ವೀಕ್ ಆಗ್ತಾರೆ ಅವರು. ಅವ್ರಿರೋ ಟ್ಯಾಲೆಂಟ್ಗೆ, ಅವ್ರ ಕೋಪಕ್ಕೆ, ಅವ್ರ ಹಠಕ್ಕೆ ಅವ್ರು ಏನು ಮಾಡ್ತಾ ಇಲ್ಲ ಈಗ, ಅಲ್ವಾ? ಸೊ ಏನ್ ಮಾಡ್ತಾ ಇದಾರೆ ಇವರು? ಫೈನಾನ್ಸ್ ಅಕೌಂಟೆಂಟ್ ಆಗಿದ್ದಾರೆ. ಓಕೆ, ಯಾಕಂದ್ರೆ 1-3 ಬಂದಿಂದ ಅವರು ಫೈನಾನ್ಷಿಯಲ್ಲೇ ಮತ್ತು ಅಕೌಂಟ್ಸ್ ಎಲ್ಲ CA ಆಗ್ಬೇಕಾಯ್ತು, ಈ ತರ ಬರ್ಬೇಕಾಯ್ತು. ಗೌರ್ಮೆಂಟ್ ವರ್ಕ್ ಮಾಡ್ತಾ ಇದಾರಾ? ಇಲ್ಲ ಸರ್, ಸಾಫ್ಟ್ವೇರ್ ಕಂಪ್ನಿ ಇದ್ದಾರೆ. ಅದು ಗೌರ್ಮೆಂಟ್ ಜಾಬ್ ಬೇಡ ಅಂತ ಹೇಳ್ಬಿಟ್ಟು ಹೋದ್ರ ಅಥವಾ ಹೋಗಿದ್ರ ಅವರು ಅಪಾಯಿಂಟ್ಮೆಂಟ್ ಸಿಗ್ಲಿಲ್ವಾ? ಆತರ ಏನಿಲ್ಲ ಸರ್. ಓಕೆ ಓಕೆ, ಈ ವರ್ಷ ಏನೋ ಆಗ್ತಾ ಇಲ್ಲ, ಲಾಸ್ಟ್ ಇಯರ್ ಏನೋ ಆಗ್ತಾ ಇಲ್ವಾ ಅಂತ ಹೇಳಿದ್ರೆ ಈ ವರ್ಷ ಏನೋ ಆಗ್ಬೇಕು ಅಂತ ಕೇಳ್ತಾ ಈ ವರ್ಷದ್ದು ಏನಾದ್ರೂ ಗ್ರೋತ್ ಇದೆಯಾ ಮುಂದೆ? ಅವ್ರಿಗೆ ಆಫೀಸಲ್ಲಿ ಪ್ರಮೋಷನ್, ಸ್ಯಾಲರಿ ಜಾಸ್ತಿ? ಖಂಡಿತ ಇವ್ರಿಗೆ ಎಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ, ನೋ ಪ್ರಾಬ್ಲಮ್, ಖಂಡಿತ ಚೆನ್ನಾಗಿದೆ. ಬಟ್ ಸ್ವಲ್ಪ ಅದು ಮೂಡಿ ಆಗಿರ್ತಾರಲ್ವಾ, ಆ ಮೂಡಿ ಮತ್ತೆ ಹಠದಿಂದಾನೇ ಸ್ವಲ್ಪ ಹಿಂದೆ ಬರ್ತಾ ಇರೋದು. ಇಲ್ಲಾಂದ್ರೆ ಮುಂದೆ ಎಲ್ಲ ಹೋಗ್ಬಿಟ್ಟಿರೋದು. ಇಷ್ಟವರೆಗೆ ಅವ್ರೆಲ್ಲ ಹೋಗ್ಬೇಕಾಗಿತ್ತು. ಅವರು ಒಂದು ಬಾಸ್ ಆಗಿ ಕೂತ್ಕೊಂಡು ಒಂದು 100 ಜನಕ್ಕೆ ಎಕ್ಸ್ಪ್ಲನೇಷನ್ ಮಾಡುವಂತ ಇವ್ರು ಆಗ್ಬೇಕಾಯ್ತು, ಅಥವಾ ಒಂದು ಟ್ರೈನಿಂಗ್ ಆಫೀಸರ್ ಆಗ್ಬೇಕಾಗಿತ್ತು ಇವರು. ಈಗ ಆಗಿದ್ದಾರೆ, ಟ್ರೈನಿಂಗ್ ಆಫೀಸರ್ ಆಗಿದ್ದಾರೆ ಅಂತ ಕಾಣುತ್ತೆ ಅಕಸ್ಮಾತ್, ಅಲ್ವಾ? ಇಲ್ಲ ಸರ್, ಆತರ ಏನಾಗಿಲ್ಲ, ಖಂಡಿತ ಆತರ ಆಗ್ಬೇಕಾಗಿತ್ತು. ಬಟ್ ಪ್ರಸಾದ್ ರಾವ್ ಸ್ವಲ್ಪ ಅಲ್ಲಿ ಬ್ರೇಕ್ ಮಾಡ್ತಾ ಇದೆ. ಸೊ ಈ MNC ಕಂಪನಿ ಎಲ್ಲ ಅರ್ಧಂಬರ್ಧ ಹೆಸರು ಕರೆಯಲ್ಲ, ಅವರೆಲ್ಲ ಪೂರ್ತಿ ಹೆಸರು ಕರೀತಾರೆ. ಸೊ ಈ ಪ್ರಸಾದ್ ರಾವ್ ಕರ್ಸೋದು ಮುಂದೆ ಒಂದು ಹೆಸರು ಆಡ್ ಮಾಡ್ಕೊಳ್ಳಿ, ಖಂಡಿತ ಅವ್ರು ಚೆನ್ನಾಗಿರ್ತಾರೆ. ಆಕ್ಚುಲಿ ಈಗಾಗಲೇ ಸೆಟ್ಲ್ ಆಗ್ಬೇಕಾಗಿತ್ತು ಅವರು. ಏನಂತ ಆಡ್ ಮಾಡ್ಕೋಬೇಕು ಸರ್? ಬಂದು ಸರ್ನೇಮ್ ಬೇರೆ ಬಂದಿದೆ, ಪ್ರಸಾದ್ ರಾವ್ ಗೋರ್ಪಡೆ ಅಂತ ಇದೆ. ಓಕೆ ಓಕೆ, ಅಲ್ಲ ಈ ಫಸ್ಟ್ ಪ್ರಸಾದ್ ಅಂತ ಬೇಡ, ಫಸ್ಟ್ ಪ್ರಸಾದ್ ಬೇಡ, ಅದು ಬೇಕಾ ಸೆಕೆಂಡ್ ನೇಮ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾ ಇದೀನಿ. ಅದ್ ಮಾಡ್ಕೊಳ್ಳಿ. ಸೊ ಇವ್ರಿಗೆ ಮನೆ ದೇವರು ಯಾರು? ಮುನೇಶ್ವರ ಸರ್. ಮುನೇಶ್ವರ ಅಲ್ಲ, ಓಂ ನಮ ಶಿವಾಯ ಹೆಚ್ಚು ಹೇಳ್ಕೊಂತ ಹೋಗಿ ಕೇಳಿಮ್ಮ. ಓಂ ನಮ ಶಿವಾಯ ಹೆಚ್ಚು ಹೇಳ್ಬೇಕು, ಈಶ್ವರನ ದೇವಸ್ಥಾನ ಜಾಸ್ತಿ ಹೋಗ್ಬೇಕು, ಆ ಜೊತೆಗೆ ಗುರುಗಳ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ಬೇಕು. ಸೊ ಈ ಜೊತೆಗೆ 2 ಉಂಗುರಗಳು ಹೇಳ್ತೀನಿ ನಾನು ಇವ್ರಿಗೆ. ಒಂದು ಕೆಲಸದಲ್ಲಿ ಪ್ರಮೋಷನ್ ಆಗೋದಕ್ಕೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಅಮೆಥಿಸ್ಟ್ ಅಥವಾ ಬ್ಲೂ ಸಫೈರ್ ಹಾಕೋಬಹುದು ಪ್ರಿಷಿಯಸ್ ಆದ್ರೆ. ಎಡಗೈ ತೋರ್ ಬೆಳಗ್ಗೆ ಬಲಗೈ ತೋರ್ ಬೆಳಗ್ಗೆ ಒಂದು ಟೋಪಾಲ್ ಅಥವಾ ಯೆಲ್ಲೋ ಸಫೈರ್ ಹಾಕೊಳ್ಳಿ. ಖಂಡಿತ ಆದಷ್ಟು ಬೇಗ ಈ ಪ್ರಮೋಷನ್ ಆಗತ್ತೆ ಇವರಿಗೆ. ಸೊ ಒಳ್ಳೆ ಪೋಸ್ಟ್ ಬರ್ತಾರಮ್ಮ ಇವರು. ಸರಿ ಸರ್, ಆಯ್ತು. ಓಕೆ ಮಾ, ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಕಾಲ್ ಮಾಡಿದ್ದಕ್ಕೆ. ಸೊ ಗುರುಗಳು ಹೇಳಿದನ್ನ ನೀವು ಪಾಲಿಸಿದಾಗ ಮಾತ್ರ ನಿಮ್ಗೆ ಅವ್ರು ಏನ್ ಹೇಳಿದಾರೆ ಅದು ಸರಿ ಹೋಗೋಕೆ ಸಾಧ್ಯ. ಸೊ ನಿಮ್ಗೆ ಅದೃಷ್ಟ ರತ್ನವನ್ನ ಹೇಳಿದಾರ ಅಥವಾ ಯಂತ್ರಗಳನ್ನ ಹೇಳಿದಾರ ಅದನ್ನ ನೀವು ಮಾಡ್ಕೋಬೇಕಾಗತ್ತೆ. ಇನ್ನು ನೀವು ನೇರವಾಗಿ ಗುರುಗಳನ್ನ ಭೇಟಿ ಮಾಡಬೇಕು ಅಂತಂದ್ರೆ ಈಗ ನೀವು ನಂಬರ್ಸ್ಗೆ ಕಾಲ್ ಮಾಡಬಹುದು. ಈಗ ನಿಮ್ಗೆ ಅಪಾಯಿಂಟ್ಮೆಂಟ್ ಕೂಡ ಕೊಡ್ತಾರೆ. ನೀವು ಯಾವತ್ತು ಭೇಟಿ ಮಾಡಬೇಕು, ಯಾವ ಸಮಯಕ್ಕೆ ಭೇಟಿ ಮಾಡಬೇಕು, ಇವೆಲ್ಲದರ ಮಾಹಿತಿಗಳನ್ನ ಕೂಡ ಕೊಡ್ತಾರೆ. ನೀವು ಆದಷ್ಟು ಬೇಗನೆ ನಿಮ್ಮ ಸಮಸ್ಯೆಗಳಿಂದ ಮುಕ್ತಿಯನ್ನ ಹೊಂದಬೇಕು. ಯಾವುದೇ ರೀತಿಯ ಸಮಸ್ಯೆಗಳು ಮತ್ತೆ ಮತ್ತೆ ನಮ್ಮ ಜೀವನದಲ್ಲಿ ಮರುಕಳಿಸಬಾರ್ದು ಅನ್ನೋ ನಿಮ್ಗೆ ಆಸೆ ಇದ್ದಲ್ಲಿ ಖಂಡಿತವಾಗ್ಲೂ ನೀವು ನಂಬರ್ ಕಾಲ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳು ಸಿಕ್ಕೇ ಸಿಗತ್ತೆ. ಈಗಾಗಲೇ ಸಾಕಷ್ಟು ಜನ ಗುರುಗಳನ್ನ ನಮ್ಮ ಕಾರ್ಯಕ್ರಮ ನೋಡಿ ಮೆಚ್ಚಿ ಕಾರ್ಯಕ್ರಮವನ್ನ ಗುರುಗಳನ್ನ ನೇರವಾಗಿ ಭೇಟಿ ಮಾಡಿರೋರು ಕೂಡ ಇದ್ರ ಒಂದು ಸಮಸ್ಯೆಗಳಿಂದ ಮುಕ್ತಿಯನ್ನ ಹೊಂದಿದ್ದಾರೆ. ಈಗ ಸಾಕಷ್ಟು ಜನ ಅವರು ಕರೆ ಮಾಡಿ ಕೂಡ ಹೇಳ್ತಾರೆ ತಮ್ಮ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನ ಹೊಂದು ಸಂತೋಷವಾಗಿದ್ದೀವಿ ಅಂತ. ಸೊ ಆ ಸಂತೋಷ ನಿಮ್ಮೆಲ್ರಿಗೂ ಸಿಗ್ಲಿ ಅನ್ನೋದೇ ನಮ್ಮ ಇಂಟೆನ್ಷನ್ ಕೂಡ. ಸೊ ನೇರವಾಗಿ ನೀವು ಗುರುಗಳನ್ನ ಭೇಟಿ ಮಾಡಬಹುದು. ಹಲೋ, ನಮಸ್ತೆ. ಓಕೆ, ಯಾರ ಬಗ್ಗೆ ತಿಳ್ಕೋಬೇಕು? ನಿಮ್ಮ ಡೇಟ್ ಆಫ್ ಬರ್ತು? 1986, ಶನಿವಾರ ಬೆಳಗ್ಗೆ 6:30. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರು, ರಾಮಮೂರ್ತಿ ನಗರ. ಏನ್ ತಿಳ್ಕೋಬೇಕು? ನನ್ನ ಬಗ್ಗೆನೇ, ಈ ವರ್ಷದ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು. ಓಕೆ, ಅಲ್ಲ ನಿಮ್ಮ ಭವಿಷ್ಯ ಅಂದ್ರೆ ಇಡೀ ಏನೇನ್ ತಿಳ್ಕೋಬೇಕು ಅಂತಿದ್ದೀರಾ ಅಥವಾ ನಿಮ್ಮ ಮದ್ವೆ ಆಗಿದೆಯಾ? ನಿಮ್ಗೆ ಮದ್ವೆ ಆಗಿದ್ಯಾ? ಮದ್ವೆ ಆಗಿ ಮಕ್ಳಿದ್ದಾರೆ, 2 ಜನ ಹೆಣ್ಮಕ್ಳಿದ್ದಾರೆ. ಓಕೆ, ಹಾಗಾದ್ರೆ ಸೊ ನಿಮ್ಮ ಮುಂದಿನ ಜೀವನ ಹೇಗಿದೆ ಅಂತ ತಿಳ್ಕೋಬೇಕು ಅಂತಿದ್ದೀರಾ. ಮಾತಾಡಿ. ಹಲೋ, ನಮಸ್ಕಾರಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಚಂದ್ರಿಕಾ ಅವರು, ಹೇಳಿ ಏನ್ ತಿಳ್ಕೊಬೇಕು ತಮ್ಗೆ? ನನ್ ಮನ್ಸಿಗೆ ಸಮಾಧಾನನೇ ಇಲ್ಲ, ಏನೋ ಒಂಥರ ಬೇಜಾರು. ಓಕೆ, ಎಲ್ಲ ಇದ್ದು ಇಲ್ಲ ಅನ್ನೋ ತರ. ಹೌದು, ಏನಾಗಿದೆ ಅಂದ್ರೆ ನೀವು 1000 ರೂಪಾಯಿ ಬಿಟ್ಬಿಡ್ತೀರಾ, 1000 ರೂಪಾಯಿ ಬಿಟ್ಬಿಡ್ತೀರಾ, 10 ರೂಪಾಯಿ ಬಿಡ್ತೀರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ತಲೆ ಮೇಲೆ ಕಟ್ಕೊಂಡು ಕೂತ್ಕೊಂಡ್ಬಿಡ್ತೀರಾ. ಅದೇ ತರ ಅದು ತಪ್ಪು ಅಂತ ಹೇಳ್ತೀನಿ. 10 ರೂಪಾಯಿ ಬಿಟ್ಟು 1000 ರೂಪಾಯಿ ಇಟ್ಕೊಳ್ಳಿಮ್ಮ, ಅವಾಗ ಸಕ್ಸಸ್ಫುಲ್ ತಾನೆ. ನೀವು ಮಾಡ್ತಾ ಇರೋ ಮಿಸ್ಟೇಕ್ ನನಗೆ ಫೋನ್ ಮಾಡಿ ಕೇಳಬೇಕು ಅಂತ ನಿಮ್ಮದೇ ಗೊತ್ತು. ನೀವೇನು ಮಿಸ್ಟೇಕ್ ಮಾಡ್ತಾರೆ ನಿಮಗೆ ಗೊತ್ತು ಅಲ್ವಾ? ಸೊ ನಾವು ಇವಾಗ ಹೇಳಿದ ಅರ್ಥ ಆಯ್ತಲ್ಲ. 1000 ರೂಪಾಯಿ ಬಿಟ್ಬಿಡ್ತೀರಾ, 10 ರೂಪಾಯಿ ಇಟ್ಕೊಂಡ್ಬಿಡ್ತೀರಾ, ತಲೆ ಮೇಲೆ ಕೈ ಇಟ್ಕೊಂಡು ಏನೋ ಹಿಂಗಾಯ್ತಲ್ಲ ತಲೆ ಮೇಲೆ ಭಾರ ಹಾಕೊಂಡು ತಲೆ ಭಾರ, ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋದು, ನಿದ್ದೆ ಬರೋಲ್ಲ ರಾತ್ರಿ ಮಲಗಿದಾಗ ನಿಮ್ಮ ಮೀಟ್ರ್ ಓಡೋದು, ತಲೆ ಓಡ್ತಾ ಇರೋದೋಗ, ನಿದ್ದೆ ಬರೋಲ್ಲ, ಇದೆಲ್ಲ ಆಗುತ್ತೆ. ಅದರಿಂದ ಹೆಲ್ತ್ ಪ್ರಾಬ್ಲಮ್ ಕೂಡ ಆಗ್ಬಿಡುತ್ತೆ. ಸ್ವಲ್ಪ ಪ್ರಾಬ್ಲಮ್ ಇದೆ. ಹೌದು, ಇದೆಲ್ಲ ಆಗುತ್ತೆ. ಯಾಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋದು ಜಾಸ್ತಿ,
ಬೇರೆಯವ್ರ ಬಗ್ಗೆ ವಿಷಯ ತಲೆ ಕೆಡ್ಸ್ಕೊಳ್ಳೋದು ಜಾಸ್ತಿ ನೀವು. ನಿಮ್ಮ ವಿಷಯಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ ನೀವು. ಸೊ ಅದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಆದಷ್ಟು ಒಳ್ಳೇದಾಗತ್ತೆ. ಆದಷ್ಟು ನೀವು ಈಗ ನಿಮ್ಮ ಪ್ರಶ್ನೆ ಡೈರೆಕ್ಟಾಗಿ ಹೇಳಿ, ಯಾಕಂದರೆ ನೀವು ಈ ವರ್ಷ ಹೇಗಿದೆ ಅಂತ ಕೇಳ್ಬೋದು. ನಿಮ್ಮ ಪ್ರಶ್ನೆ ಬೇರೆ ಇದೆ, ಹೇಳಿ, ಪರವಾಗಿಲ್ಲ. ನನ್ನ ಮನಸ್ಸಲ್ಲಿ ಏನೋ ಅನ್ಕೊಂಡಿದ್ದೀನಿ ಗುರುಜಿ, ಅದು ನೆರವೇರುತ್ತಾ ಇಲ್ವಾ ಹೇಳಿ. ಅದು ಕೇಳ್ಬೇಕು ತಾನೆ ನೀವು. ಅಲ್ಲ, ನೀವು ಯಾವ ವಿಷಯದ ಬಗ್ಗೆ ನೆರವೇರುತ್ತಾ ಅಂತ ಕೇಳ್ತಾ ಇದ್ದೀರಾ? ಮನೆ ಕಟ್ಟೋದ, ವೆಹಿಕಲ್ ತಗೊಳ್ಳೋದ, ಇದೆಲ್ಲ ಸ್ವಲ್ಪ ಆಸೆ ಜಾಸ್ತಿ ಅಲ್ಲ ನಿಮಗೆ? ಮಗು ಬಗ್ಗೆನಾ? ಮಕ್ಕಳಾಗಿಲ್ವ ನಿಮ್ಗಿನ್ನ? 2 ಹೆಣ್ಮಕ್ಳು ಇದೆ. ಗಂಡು ಮಗು ಬೇಕು ಅನ್ನೋದ್ರ ಬಗ್ಗೆ. ಓಕೆ, ಅದಕ್ಕೆ ನಾನು ನಿಮ್ಗೆ ನಿಮ್ಮ ಡೇಟ್ ಆಫ್ ಮ್ಯಾರೇಜ್ ನನಗೆ ಹೇಳಬೇಕು. ನವೆಂಬರ್ 18 2007. ಒಂದು ನಿಮಿಷ. ಓಕೆ, ಮದುವೆ ಹೆಂಗಿದೆ ಅಮ್ಮ? ಮದುವೆ ಮಾಡ್ಕೊಂಡು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಬಟ್ ಎಲ್ಲ ಇದೆ, ಏನೋ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ತಪ್ಪಾಯ್ತಲ್ವಾ ಅದು? ಎಲ್ಲ ಇದೆ ಏನೂ ಇಲ್ಲ ಅಂದ್ರೆ ಅದು ಏನೂ ಇಲ್ಲ ಅಂತಾನೆ ಅರ್ಥ ಅದು ಅಲ್ವಾ? ಸಮಾಧಾನನೇ ಇರಲ್ಲ. ಅಲ್ಲ, ಅದಕ್ಕೆ ಹೇಳ್ತೀನಿ, ಟೆನ್ಷನ್ ಮಾಡ್ಕೊಂಡು ಬೇರೆ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ಬಿಟ್ಬಿಡಿ. ಇದ್ರಲ್ಲಿ ನಿಮ್ಮ ಯಜಮಾನ್ರನ್ನ 2ನೇ ತಾರೀಕು ಹುಟ್ಟಿದಾರಾ? 2ನೇ ತಾರೀಕು ನಿಮ್ಮ ಯಜಮಾನ್ರನ್ನ ಹುಟ್ಟಿದಾರಾ? ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಓಕೆ. ಸೊ ಇದಕ್ಕೆ ನೇರವಾಗಿ ಬಂದು ಭೇಟಿ ಮಾಡ್ಬೇಕಾಗತ್ತೆ, ಯಾಕಂದ್ರೆ ನಿಮ್ಮ ಡೇಟ್ ಆಫ್ ಮ್ಯಾರೇಜ್ ಇದೆಯಲ್ಲ. ಅಕಸ್ಮಾತ್ ನಿಮ್ಮ ಯಜಮಾನ್ರು ಸರ್ಟಿಫಿಕೇಟ್ ಡೇಟ್ ಆಫ್ ಬರ್ತ್ ಇದೆಯಾ? ನಿಮ್ಮ ಯಜಮಾನ್ರದ್ದು ಸರ್ಟಿಫಿಕೇಟ್ ಸ್ಕೂಲ್ ಓದಿದಾರ? ಡೇಟ್ ಆಫ್ ಬರ್ತ್ ಇದೆಯಾ? ಅದು ಇಲ್ಲ. ಓಕೆ, ಹಾಗಾದ್ರೆ ನೀವು ಸ್ವಲ್ಪ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಒಳ್ಳೇದು. ನೀವು ಟೆನ್ಷನ್ ಮಾಡ್ಕೊಳ್ಳೋ ಬಿಟ್ಬಿಡ್ಬೇಕು. ಸೊ ಇದಕ್ಕೆ ಯಾಕಂದ್ರೆ ನಿಮ್ಗೆ ಜೀವನನೇ ಬೇಡ ಅನ್ಸ್ಬಿಡುತ್ತೆ. ಎಲ್ಲ ಇದೆ ಅಂತ ಹೇಳಿದ್ರಿ, ಆದ್ರೂ ಜೀವನ ಬೇಡ ಅನ್ಸ್ಬಿಡುತ್ತೆ. ಜೀವನ ಬೇಡ ಅನ್ಸುತ್ತೆ, ಮನೆ ಬಿಟ್ಟು ಹೋಗ್ಬಿಡಲ್ಲ ಅನ್ಸುತ್ತೆ, ಸನ್ಯಾಸಿ ಆಗ್ಬಿಡ್ತೀನಿ ಅಂತೀರಾ, ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತೀರಾ. ಏನೋ ಒಂಥರ ಟೆನ್ಷನ್ ಲೈಫ್ ಅಲ್ಲಿ. ಇವತ್ತು ನನ್ನ ಬರ್ಡೇ, ಏನೋ ಇಂಟ್ರೆಸ್ಟೇ ಇಲ್ಲ, ಯಾವ್ದ್ರ ಬಗ್ಗೆನೂ ಇಂಟ್ರೆಸ್ಟೇ ಬರೋಲ್ಲ. ನಿಮ್ ಬರ್ತ್ಡೇ ಸರ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಹೆಂಗಮ್ಮ ನಮ್ಗೆಲ್ಲ ಹೆಂಗೆ ಇಂಟ್ರೆಸ್ಟ್ ಬರ್ತಲ್ವಾ? ಖಂಡಿತ ಯೋಚನೆ ಬಿಟ್ಬಿಡಿ. ನಾನು ಹೇಳ್ತಾರೆ ಫಸ್ಟ್ ಯೋಚನೆ ಬಿಡ್ಬೇಕು ನೀವು. ಯೋಚನೆ ಬಿಟ್ಟು ಚಂದ್ರಿಕಾ ಹೆಸರು ಚೇಂಜ್ ಮಾಡ್ಕೊಳ್ಳಿ ಸ್ವಲ್ಪ. ಚಂದ್ರಿಕಾ ಹೆಸರು ಸ್ವಲ್ಪ ಆತರ ಪಡ್ತೀರಾ? ಏನಮ್ಮ? ಸುಮಾ ಕರೀತಾರಾ? ಖಂಡಿತ ನಾನು ಸುಮಾ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೀರಲ್ಲ, S=No ಅಂತ ಹೇಳ್ತೀನಿ, ಕೇಳಿಸ್ತಾ ಇರ್ತಾ? S=No ಅಂತ ಹೇಳ್ತೀನಿ. ಎಸ್ ಅಂದ್ರೆ ಸುಮಾ ಅಲ್ವಾ? S=No ಅಂದ್ರೆ SL ಇಟ್ಕೊಂಡ್ರಲ್ಲ ಕಷ್ಟ ಪಡ್ತಾರೆ ಅಂತ. ಆಗ ನೋಡಿದ್ರೆ ಚಂದ್ರಿಕಾ ಕರ್ಕೊಂಡಿದ್ರೆ ಪರವಾಗಿಲ್ಲ, ನೀವು ಸ್ವಲ್ಪ ಚೆನ್ನಾಗಿರ್ತಾ ಇದ್ರಿ. ಈ ಸುಮಾ ಕರ್ಸ್ಕೊಂಡು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀರಾ, ಸ್ವಲ್ಪ ದಪ್ಪನೂ ಆಗ್ಬಿಡ್ತೀರಾ ಸುಮಾ ಹೆಸರಲ್ಲೇ ಅಲ್ವಾ? ಸೊ ಈ ಸುಮಾ ಹೆಸರು ಕರ್ಸ್ಕೊಂಬೇಡಿ, ಚಂದ್ರಿಕಾ ಹೆಸರು ಬೇಡ, ನಾನು ಒಳ್ಳೆ ಹೆಸರು ಕೊಡ್ತೀನಿ, ನೇರ ಬಂದು ಭೇಟಿ ಮಾಡಿ. ಈ ಜೊತೆಗೆ ನೀವು ನನ್ನ ನೇರ ಭೇಟಿ ಮಾಡಲಿಲ್ಲ ಅಂದ್ರೆ ನಾನು ಹೇಳೋದು ಮಾತ್ರ ಖಂಡಿತ ಮಾಡಬೇಕಲ್ಲ, ಕಷ್ಟಪಡ್ತೀರಾ ನೀವು. ಒಂದು ಕಾಳಸರ್ಪ ಯಂತ್ರ, ಒಂದು ಶನಿ ಯಂತ್ರ, ಒಂದು ನವಗ್ರಹ ಯಂತ್ರ, ಈ 3ಕ್ಕೆ 108 ಸಹ ಪೂಜೆ ಮಾಡಿ ತಗೊಂಡು ಹರಿಯ ನದಿ ಬಿಟ್ಬಿಟ್ರೆ ನೀವು ಈ ಕೆಟ್ಟ ಆಲೋಚನೆಯಲ್ಲಿ ಸರೋಗುತ್ತೆ. ಇಲ್ಲಾಂದ್ರೆ ನೀವು ಕೇರಳ ಬಿದ್ದು ಏಟ್ ಮಾಡ್ಕೊಳ್ಳೋದು, ರೋಡಲ್ಲಿ ಹೋಗ್ತಾ ಯಾರೋ ಬಂದು ಗಾಡಿಯಲ್ಲಿ ಗುದ್ಬಿಡೋದು, ಏಟ್ ಆಗೋದು, ಆಕ್ಸಿಡೆಂಟ್ ಆಗೋದು, ಇದೆಲ್ಲ ಆಗ್ಬಿಡುತ್ತೆ. ಆ ಜೊತೆಗೆ ಎಡಗೈ ಮಧ್ಯ ಬೆರಳಿಗೆ ಒಂದು ಅಮೆಥಿಸ್ಟ್ ಬ್ಲೂ ಸಫೈರ್ ಹಾಕೊಳ್ಳಿ, ಎಡಗೈ ಉಂಗುರದ ಬೆರಳಿಗೆ ಒಂದು ಪರ್ಲ್ ಹಾಕೊಳ್ಳಿ, ಮುತ್ತು. ಟೆನ್ಷನ್ ಕಡಿಮೆ ಆಗೋಕ್ಕೆ ಇದು ಮಾಡಿಕೊಂಡ್ರೆ ನೀವು ಗೆದ್ರಿ. ಇಲ್ಲಾಂದರೆ ಎಲ್ಲ ಇದ್ದು ಎಲ್ಲ ಇಲ್ಲನೇ ಆಗ್ಬಿಡುತ್ತೆ ನಿಮಗೆ. ಸೊ ಇದು ಮಾಡ್ಕೊಳ್ಳಿ, ಒಳ್ಳೇದಾಗತ್ತಮ್ಮ ನಿಮಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೋಡಿ, ಇದೆಲ್ಲ ನಮಗೆಲ್ಲ ಪ್ರಾಕ್ಟಿಕಲ್ ಆಗಿ ಸಿಗೋದು. ಇದು ಹೇಗೆ ಅಂತ ಹೇಳಿದ್ರೆ ನೋಡಿ, ಎಲ್ಲ ಇದೆ ಏನೂ ಇಲ್ಲ ಅಂದರೆ ಯಾವುದೋ ಒಂದಿಲ್ಲ ಅಂದ್ರೂ ಇಲ್ಲನೇ ಅಲ್ವಾ? ಸೊ ನೋಡಿ, ಆ ಥರ ಟೆನ್ಷನ್ ಮಾಡ್ಕೊಳ್ಳೋದು ಬೇರೆ. ನೋಡಿ 8 ಎಲ್ಲಿ ಬರ್ತೋ ಸ್ವಲ್ಪ ಅಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಮಾಡ್ಕೊಳ್ಳೋದು. ನಾನು ಕಾರ್ಯಕ್ರಮ ಹೇಳ್ತಾ ಇದ್ದೀನಿ, 8 ಯಾರು ಹುಟ್ಟಿದ್ರು ಅವ್ರು ಈ ಥರ ಡಿಸ್ಟರ್ಬ್ ಮಾಡ್ಕೊತಾರೆ. ನೋಡಿ, ಎಲ್ಲ ಖುಷಿ ಇದೆ, ಆದರೆ ಒಂದಿಲ್ಲ ಅಂತ ಹೇಳ್ತಾರೆ. ಸೊ ಒಂದಿಲ್ಲ ಅಂದರೆ ಆ ಖುಷಿನ ಅದೇ ಯೋಚನೆ ಮಾಡ್ಕೊಳ್ಳೋದು, ಅದೊಂದೇ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ಯಂತ್ರಕ್ಕೆ ಅವ್ರು ಪೂಜೆ ಮಾಡಿದ್ರೆ ಸ್ವಲ್ಪ ಗೆದ್ದಂಗೆ ಆಗ್ತಾರೆ. ಸೊ ನೇಮು ಚೇಂಜ್ ಮಾಡ್ಕೊಂಡ್ಬಿಟ್ರೆ ಇದನ್ನು ಸ್ವಲ್ಪ ಹೊಸ ಲೈಫ್ ಲೀಡ್ ಮಾಡ್ಬೋದು ಅವರು. ಸೊ ಇಲ್ಲಾಂದರೆ ಇದೇ ಕಷ್ಟಪಡಬೇಕಾಗತ್ತೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ಸೊ ದಯವಿಟ್ಟು ಟಿವಿಲು ಮ್ಯೂಟ್ ಮಾಡಿ. ಹಲೋ ಮಾಡಿದ್ರಾ? ಹೌದು ಮೇಡಮ್. ಓಕೆ, ಯಾರು ಮಾತಾಡ್ತಾ ಇರೋದು? ಶಂಕರ್ ಅಂತ ಮೇಡಮ್. ಓಕೆ, ಶಂಕರ್ ಯಾರ ಬಗ್ಗೆ ತಿಳ್ಕೊಬೇಕಪ್ಪ? ನಮ್ಮ ಬಗ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 14/1/14. ಗೊತ್ತಾಯ್ತು. 14/1/70. ಹೌದು ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ರ ಶಂಕರ್? ಜೆಸಿ ರೋಡ್. ಏನ್ ತಿಳ್ಕೊಬೇಕು? ನಮ್ಮ ಬಗ್ಗೆ ಮೇಡಮ್. ನಿಮ್ ಬಗ್ಗೆ ಯಾವ ವಿಷಯದ ಬಗ್ಗೆ ತಿಳ್ಕೊಬೇಕು? ಅದೇ ನಮ್ಮ ಅಕ್ಷಯ್ ಶಂಕರ್. ಓಕೆ, ಮಾತಾಡಿ. ಹಲೋ ಸರ್. ಶಂಕರ್, ಬಹಳ ಕನ್ಫ್ಯೂಷನ್. ನಿಮ್ ಬಗ್ಗೆ ಕೇಳ್ಬೇಕಾ ನಿಮ್ಮ ಫ್ರೆಂಡ್ ಶಂಕರ್? ನಾನೇ ಸರ್ ಶಂಕರ್, ನನ್ನ ಬಗ್ಗೆ ಕೇಳ್ಬೇಕು. ಬಹಳ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದೀರಾ? ಹೌದಾ ಸರ್? ಓಕೆ, ಕರೆ ಸಿಕ್ಕಿದೆ ಅಂದ್ಬಿಟ್ಟು ಕನ್ಫ್ಯೂಷನ್ ಆಗ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ ಶಂಕರ್,
ಎಸ್ ಸರ್. ನೀವು ಏನು ಯಾವ್ದು ಬಗ್ಗೆ ತಿಳ್ಕೊಬೇಕು ಅಂತ ಮೇಡಮ್ ಕೇಳಿದ್ರು. ಮನೆಯಲ್ಲಿ ಸ್ವಲ್ಪ ಕಷ್ಟ ಆಗಿದೆ ಸರ್. ಮನೆ ಕಟ್ಟಾಗಿದೆಯಾ? ಹೌದು ಸರ್. ಯಾರ್ಯಾರಿಗೆ? ಮನೆಯಲ್ಲಿ ನನಗೆ. ಗಂಡ ಹೆಂಡತಿ? ಹೌದೌದು ಸರ್. ಗಂಡ ಹೆಂಡತಿ. ನಿಮ್ಮ ಮಿಸ್ಸಸ್ 5ನೇ ತಾರೀಕು ಕೊಟ್ಟಿರ್ಬೇಕು ಹಾಗಾದ್ರೆ. ಹೌದು ಸರ್. ಏನು ಡೇಟ್ ನಿಮ್ಮ ಮಿಸ್ಸಸ್ ಅವ್ರದ್ದು? ಮಿಸಸ್ ಅವ್ರದ್ದು 24 ಸರ್. 24. 24 23 ರಾತ್ರಿನ 24 ಬೆಳಿಗ್ಗೆನಾ? ಹೌದು ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಓಕೆ 24. ಓಕೆ. ನಿಮ್ ಸ್ವಲ್ಪ ಆತ್ರ ಜಾಸ್ತಿ ಕಟ್ಟಾಗಿದೆಯಾ? ಇದು ಇಬ್ರದ್ದು ಕಟ್ಟಾಗ್ಬಿಟ್ಟಿದ್ಯಾ? ಏನಿದೆ ಸರ್, ಇದ್ದೀವಿ. ಹಾ, ಅದೇ ಮನೆಯಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅನ್ಯೋನ್ಯತೆ ಇಲ್ಲ ಇಬ್ರಿಗೂ? ಹೌದು ಸರ್. ಹೊಂದಾಣಿಕೆ ಇಲ್ಲ? ಇಲ್ಲ, ಹೊಂದಾಣಿಕೆ ಐತೆ ಸರ್. ಹಾ, ಹೊಂದಾಣಿಕೆ ಐತೆ, ಆದ್ರೆ ಸಾಲ ಗೀಲ ಜಾಸ್ತಿ ಆಯ್ತದೆ. ಓ, ಸಾಲ ಜಾಸ್ತಿ ಆಗಕ್ಕೆ ಮನೇಲಿ ಕಷ್ಟ ಅಂತ ಹೇಳ್ಬೇಡಿ ನೀವು, ನಿಮಗ್ ಕಷ್ಟ ಅಂತ ಹೇಳಿ. ಹೌದೌದು ಸರ್. ನೀವು ಸಾಲ ಮಾಡ್ಕೊಳ್ಳೋಲ್ಲ, ಹೆಂಗ್ ಸಾಲ ಮಾಡ್ಕೊಂಡ್ರಿ ನೀವು? ಸಾಲ ಮಾಡ್ಕೊಳ್ಳೋ ಧೈರ್ಯನೇ ಇಲ್ಲ ನಿಮ್ಗೆ. ಹೌದಾ ಸರ್. ಹಾಗಾದ್ರೆ ಶಂಕರ್ ನೋಡಿ, ನಾನು ಹೇಳ್ತಾ ಇರೋ ಕಾರ್ಯಕ್ರಮದಲ್ಲಿ S=No ಅಂದ್ರೆ ಖಂಡಿತ S=No ಅದು. ಶಂಕರದ ಎಸ್ಕೊಂಡ್ರೆ ಖಂಡಿತ ಕಷ್ಟಪಟ್ಬಿಡ್ತೀರಾ ಅಂತ ಹೇಳ್ತಾ ಇರ್ತೀನಲ್ವಾ. ನೀವು ಇಷ್ಟವರೆಗೂ ಕಷ್ಟಪಟ್ಟಿರೋದು ಎಲ್ಲ ಆಯ್ತು, ಸೆಟ್ಲ್ ಆಯ್ತು, ಏನಪ್ಪ ಸೆಟ್ಲ್ ಆಗ್ಬಿಟ್ಟೆ ಲೈಫಲ್ಲಿ ಅನ್ಕೊಂಡಿದ್ದೀರಾ, ಆದ್ರೆ ಸೆಟ್ ಆಗಿಲ್ಲ ನಿಮ್ಗೆ ಅಲ್ವಾ? ಸೊ ಹಾಗೆ ಶಂಕರ್ ಹೆಸರು ಬೇಡಪ್ಪ, ಶಂಕರ್ ಹೆಸರು ಚೇಂಜ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಸೊ ಈಗ ಫ್ಯೂಚರ್ ಸಾಲ ಎಲ್ಲ ತಿರ್ಬೇಕಂದ್ರೆ ನಿಮ್ಗೆ ಸಾಲ ಮಾಡ್ಕೊಳ್ಳೋರಲ್ಲ, ಬಟ್ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಬಟ್ ಇವಾಗ ಸ್ವಲ್ಪ ಕಷ್ಟ ಆಗ್ಬಿಟ್ಟು, ತುಂಬಾನೇ ಕಷ್ಟ ಆಗಿದೆ ಇವಾಗ. ಲಾಸ್ಟ್ ಆಕ್ಚುಲಿ ಮಾರ್ಚ್ ಏಪ್ರಿಲ್ ಇಂದ ಕಷ್ಟ ಜಾಸ್ತಿ ಆಗಿದೆ ನಿಮ್ಗೆ. ಲಾಸ್ಟ್ ಇಯರ್ ಮಾರ್ಚ್ ಇಂದ ನಿಮ್ಗೆ ಕಷ್ಟ ಜಾಸ್ತಿ ಆಗಿದೆ. ಸೊ ಈ ಮಾರ್ಚ್ ವರೆಗೂ ಸ್ವಲ್ಪ ಆಗೇ ಇರುತ್ತೆ, ಆಮೇಲೆ ನಿಮ್ಗೆ ಸ್ವಲ್ಪ ಅನುಕೂಲ ಆಗತ್ತೆ. ಸೊ ಇದಕ್ಕೆ ನೀವು ಹೆಸರು ಫಸ್ಟ್ ಚೇಂಜ್ ಮಾಡ್ಕೊಬೇಕು ಒಂದು. ಈ ಜೊತೆಗೆ ಮನೆ ದೇವ್ರು ಯಾರು ನಿಮ್ಗೆ? ಎಲ್ಲಮ್ಮ. ಸೊ ಓ ದುರ್ಗೆ, ಅದೇ ಎಲ್ಲಮ್ಮ ಅಂದ್ರೆ ದುರ್ಗಾ ಶಕ್ತಿ ದೇವತೆನೇ ಅಲ್ವಾ? ಶಕ್ತಿ ದೇವತೆನೇ ಅಲ್ವಾ? ಸೊ ದುರ್ಗಾ ಮಂತ್ರ ಹೇಳ್ಕೊಳ್ಳಿ ಆದಷ್ಟು, ನೀವು ಒಳ್ಳೇದಾಗತ್ತೆ. ಅದ್ರ ಜೊತೆಗೆ ವಿಷ್ಣು ಓಂ ನಮೋ ನಾರಾಯಣ ಕೂಡ ಹೇಳ್ಕೊಂಡ್ರೆ ತುಂಬಾ ಒಳ್ಳೇದು ನೀವು. ಓಕೆ, ಒಂದು ಬಲಗೈ ಮಧ್ಯದ ಬೆಳಗ್ಗೆ ಅಮೆಥಿಸ್ಟ್ ಬ್ಲೂ ಸಫರ್ ಒಂದು ಹಾಕೊಳ್ಳಿ, ಬಲಗೈ ಕಿರು ಬೆಳಗ್ಗೆ ಒಂದು ಪಚ್ಚೆ ಹಾಕೊಳ್ಳಿ. ಸೊ ಆದಷ್ಟು ಬೇಗ ನಿಮ್ಗೆ ಒಳ್ಳೇದಾಗತ್ತೆ. ಬಟ್ ಶಂಕರ್ ಹೆಸರು ಇಟ್ಕೊಂಡ್ರೆ ಇದೇ ತರ ಕಂಟಿನ್ಯೂ ಆಗ್ತಾ ಇರ್ಬೇಕಾದ್ರೆ ಕನ್ಫ್ಯೂಷನ್ ಜಾಸ್ತಿ. ಯಾಕಂದ್ರೆ ನಿಮ್ಗಿರೋ ಐಡಿಯಾದ ಟ್ಯಾಲೆಂಟ್ಗೆ ನೀವೆಲ್ಲೋ ಇರ್ಬೇಕಾಗತ್ತೆ, ಬಟ್ ಇನ್ನ ಅಲ್ಲೇ ಇದ್ದೀರಾ ಅಲ್ವಾ? ಕೆಲಸ ಮಾಡ್ತಾ ಇದ್ದೀರಾ ನೀವು? ಕೆಲಸ ಮಾಡ್ತಾ ಇದ್ದೀರಾ? ಏನ್ ಕೆಲಸ ಮಾಡ್ತಾ ಇದ್ದೀರಾ? BBMP ಅಲ್ಲಿ ಇದ್ದೀರಾ? ಓಕೆ ನೋಡಿ, BBMP ಅಲ್ಲಿ ಶಂಕರ್ ಕಷ್ಟ ಅಂತ ಹೇಳಿ ಕಷ್ಟನೇ ಅಲ್ವಾ? ನಮ್ಗೆ ಕಷ್ಟ ಆಗತ್ತಲ್ವಾ? ಈ ಹೆಸರು ಚೇಂಜ್ ಮಾಡ್ಕೊಳ್ಳಿ, ಖಂಡಿತ ನಾನು ಹೇಳಿದ 2 ಉಂಗುರ ಹಾಕೊಳ್ಳಿ, ಒಳ್ಳೇದಾಗತ್ತೆ ಶಂಕರ್ ಅವರೇ. ಧನ್ಯವಾದಗಳು ಶಂಕರ್. ಸೊ ನೀವು ನೇರವಾಗಿ ಬಂದಾಗ ಈ ಉಂಗುರಗಳು ಎಷ್ಟು ಕ್ಯಾರೆಟ್ ಇರಬೇಕು, ಅಥವಾ ಚಿನ್ನದಲ್ಲಿ ಇರಬೇಕಾ, ಬೆಳ್ಳಿಯಲ್ಲಿ ಇರಬೇಕಾ, ಇವೆಲ್ಲವನ್ನ ನೀವು ನೇರವಾಗಿ ಬಂದಾಗ ತಿಳ್ಕೊಬಹುದು. ಸೊ ಅಕ್ಷಯ ಸಂಖ್ಯಾಫಲದಲ್ಲಿ ಇನ್ನೂ ಸಾಕಷ್ಟು ವಿಷಯಗಳನ್ನ ಗುರುಗಳು ನಮ್ಗೆ ತಿಳಿಸ್ಕೊಡ್ತಾರೆ. ಅದೇ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ಒಂದು ಪುಟ್ಟ ಬ್ರೇಕ್ ನಂತರ. ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆಷ್ಟು ಗೊತ್ತು? ಹೆಸರೇ ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕು ಅಂತ ಗೊಂದಲದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವಿರಿ? ಜನ್ಮ ದಿನಾಂಕ ಹೊಂದುವ ಅದೃಷ್ಟ ರತ್ನ ಯಾವುದು? ಮದುವೆಯಾದ ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿಲ್ಲವೇ? ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆಗಿದೆಯೇ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಸಮಸ್ಯೆಗಳು ಬಗೆಹರಿಯಬೇಕು. ಬನ್ನಿ ವೀಕ್ಷಿಸಿ ಪ್ರತಿ ಶುಕ್ರವಾರ ಅಕ್ಷಯ ಸಂಖ್ಯಾಫಲದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ. ಅಕ್ಷಯ ಸಂಖ್ಯಾಫಲ ನಂಬರ್ 25/3, ಸೆಕೆಂಡ್ ಫ್ಲೋರ್, ಫಸ್ಟ್ ಕ್ರಾಸ್, ಫ್ಲಾಟ್ ನಂಬರ್ 6, 23rd Main, ನಿಯರ್ ನಮ್ಮೂರಾ ಹೋಟೆಲ್, JP ನಗರ್, ಸೆಕೆಂಡ್ ಫೇಸ್, ಬ್ಯಾಂಗ್ಳೂರ್ 560078. ಮೊಬೈಲ್ ನಂಬರ್ 9972278557. ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆಷ್ಟು ಗೊತ್ತು? ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕು ಅಂತ ಗೊಂದಲದಲ್ಲಿ ಜೀವನದಲ್ಲಿ ಯಾವ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವಿರಿ? ಜನ್ಮ ದಿನಾಂಕ ಹೊಂದುವ ಅದೃಷ್ಟ ರತ್ನ ಯಾವುದು? ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿಲ್ಲವೇ? ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆಗಿದೆಯೇ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಸಮಸ್ಯೆಗಳು ಬಗೆಹರಿಯಬೇಕು. ಬನ್ನಿ ವೀಕ್ಷಿಸಿ ಪ್ರತಿ ಶುಕ್ರವಾರ ಅಕ್ಷಯ ಸಂಖ್ಯಾಫಲದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ. ಅಕ್ಷಯ ಸಂಖ್ಯಾಫಲ ನಂಬರ್ 25/3, ಸೆಕೆಂಡ್ ಫ್ಲೋರ್, ಫಸ್ಟ್ ಕ್ರಾಸ್, ಫ್ಲಾಟ್ ನಂಬರ್ 6, 23rd Main, ನಿಯರ್ ನಮ್ಮೂರಾ ಹೋಟೆಲ್, JP ನಗರ್, ಸೆಕೆಂಡ್ ಫೇಸ್, ಬ್ಯಾಂಗ್ಳೂರ್ 560078. ಮೊಬೈಲ್ ನಂಬರ್ 9972278557.
ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ನೆಚ್ಚಿನ ಅಕ್ಷಯ ಸಂಖ್ಯಾಫಲ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಎಂದಿನಂತೆ ಇವತ್ತು ಕೂಡ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಸೊ ಪ್ರತಿ ಸಂಚಿಕೆಯಲ್ಲೂ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾರೆ ಗುರುಗಳು. ಇವತ್ತಿನ ಸಂಚಿಕೆಯಲ್ಲೂ ಮಾತಾಡ್ತಾರೆ. ಅದು ಏನು ಅಂತ ನಾನು ಹೇಳೋದಕ್ಕಿಂತ ಗುರುಗಳು ಕಾರ್ಯಕ್ರಮದ ಕೊನೆ ಹಂತದಲ್ಲಿ ತಿಳಿಸ್ತಾರೆ. ಸೊ ನೀವೆಲ್ಲರೂ ಕಾರ್ಯಕ್ರಮ ನೋಡ್ತಾ ಇರಿ. ಆದ್ರೆ ತಪ್ಪದೆ ನೀವೆಲ್ಲರೂ ಮಾಡ್ಬೇಕಾಗಿರೋದು ಒಂದೇನು ಅಂತಂದ್ರೆ, ಕೆಲವರಿಗೆ ಲ್ಯಾಂಡ್ ಲೈನ್ ನಂಬರ್ ಅಥವಾ ಸೆಲ್ ನಂಬರ್ಸ್ ಕನ್ಫ್ಯೂಷನ್ ಆಗುತ್ತೆ. ಲ್ಯಾಂಡ್ ಲೈನ್ ನಂಬರ್ ಅಪಾಯಿಂಟ್ಮೆಂಟ್ ನಂಬರ್ಸ್ ಅಥವಾ ಸೆಲ್ ನಂಬರ್ಗಳು ಕಾರ್ಯಕ್ರಮಕ್ಕೆ ಕರೆ ಮಾಡೋ ನಂಬರ್ಸ್. ಸೊ ಈ ತರ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಖಂಡಿತವಾಗ್ಲೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾಕಂತಂದ್ರೆ ಲ್ಯಾಂಡ್ ಲೈನ್ ನಂಬರ್ಸ್ಗಳು ನೀವೇನ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಅದು ನಮ್ಮ ಕಾರ್ಯಕ್ರಮದಲ್ಲಿ ಗುರುಗಳ ಹತ್ರ ಮಾತಾಡಕ್ಕೆ. ಇನ್ನು ನೇರವಾಗಿ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಸೆಲ್ ನಂಬರ್ಸ್ಗಳು ಇದೆ. ಆ ಸೆಲ್ ನಂಬರ್ಗಳಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಮೂಲಕ ನೀವು ಗುರುಗಳನ್ನ ಭೇಟಿ ಮಾಡಬಹುದು. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನಕ್ಕೆ ಅದೃಷ್ಟ ರತ್ನಗಳನ್ನ ಧರಿಸಬೇಕು. ಹಾಗೆ ಕೆಲವೊಂದು ಯಂತ್ರಗಳನ್ನ ಅವಶ್ಯಕವಾಗಿ ಇದನ್ನ ಮಾಡಿಸಲೇಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೀವು ಅದನ್ನ ಮಾಡಿಸಿದಾಗ ಮಾತ್ರ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಸಿಗಕ್ಕೆ ಸಾಧ್ಯ ಆಗೋದು. ಹಾಗೆ ಇವತ್ತಿನ ಹುಟ್ಟಿದ ದಿನ 18ನೇ ತಾರೀಕು ಅವರು ಹುಟ್ಟಿದ ದಿನದ ಬಗ್ಗೆ ತಿಳಿಸ್ತಾ ಇದ್ರು, ಅವರ ಬಗ್ಗೆ ತಿಳಿಸ್ತಾ ಇದ್ರು, ತಿಳ್ಕೊಳ್ಳೋಣ. ನಾನು ಹೇಳಿದೆ ಇವರು ಯಾರು ಮಾತು ಕೇಳಲ್ಲ ಅಂತ ಹೇಳಿದೆ. ಅಂದರೆ ಇವರು ಅದಕ್ಕೆ ನಾನು ಹೇಳಿದೆ ಇಂಡೈರೆಕ್ಟ್ ಎನಿಮೀಸ್ ಜಾಸ್ತಿ ಇವರಿಗೆ. ಡೈರೆಕ್ಟ್ ಎನಿಮೀಸ್ ಇಲ್ಲ, ಇಂಡೈರೆಕ್ಟ್ ಆಗಿ. ಅದು ತಮ್ಮನಾಗ್ಬೋದು, ಅಣ್ಣನಾಗ್ಬೋದು. ಯಾಕಂದರೆ ಇವ್ರು ಯಾರ ಮಾತು ಕೇಳಲ್ಲ. ಆದರೆ ಇವ್ರ ಕೆಲಸ ಆಗ್ಬೇಕಾದ್ರೆ ಮಸ್ಕ ಹೊಡ್ಬಿಡ್ತಾರೆ. ತಮ್ಮನಿಗಾಗಿ ಅಣ್ಣ ತಗೊಂಬರ ಇಲ್ಲಾಂದರೆ ಅಷ್ಟು ಬಂದು ಸ್ವಲ್ಪ ಏನು ಕೋಪದ ನಾನು ಹೇಳಿದ್ಮೇಲೆ ಆಗೋಯ್ತು ಮುಗೀತು ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಇವರಿಗೆ ಇಂಡೈರೆಕ್ಟ್ ಎನಿಮೀಸ್ ಜಾಸ್ತಿ, ಜೊತೆಗಿರೋರೇ ಸ್ವಲ್ಪ ಶತ್ರುಗಳು ಆಗಿಬಿಟ್ಟಿರ್ತಾರೆ. ಸೊ ಈ ಯಾರ ಮಾತು ಕೇಳಲ್ಲ ಅಂತ ಹೇಳಿದ್ರೆ ತಂದೆ ತಾಯಿ ಮಾತು ಕೇಳಲ್ಲ. ಅದಕ್ಕೆ ನಾನು ಹೇಳೋದು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ಈ ಎಸ್ಪೆಷಲಿ 18 ತಾರೀಕು ಹುಡುಗಿ ಹೆಣ್ಮಕ್ಳಾಗಲಿ ಯಾರ ಮಾತು ಕೇಳಲ್ಲ. ನನ್ನ ಅಪ್ಪ ಅಮ್ಮ ಮಾತು ಯಾಕೆ ಕೇಳಬೇಕು ಅಂತ ಹೇಳಿದ್ರೆ ಇವರು ರಾಂಗ್ ಡಿಸಿಷನ್ ತೊಗೊಳ್ಳೋದು ಜಾಸ್ತಿ ಅಂತ ಹೇಳಿದೆ. ಯಾವುದೇ ವಿಷಯದಲ್ಲಿ ನಾನು ಆಗಲೇ ಹೇಳಿದೆ, ಲವ್ ವಿಷಯದಲ್ಲಿ ತುಂಬ ಕೇರ್ ಆಗಿರಬೇಕು. ಇಲ್ಲಾಂದರೆ ಖಂಡಿತ ಟೋಟಲ್ ಸ್ಪಾಯ್ಲ್ ಆಗ್ತಾರೆ, ಎಲ್ಲ ಕಳ್ಕೊತಾರೆ ಲಾಸ್ಟಿಗೆ. ಏನು ಬೇಡ ಅಂತ ಕಡೆಗೆ ಸೂಸೈಡ್ ಟೆಂಡೆನ್ಸಿ ಕೂಡ ಬಂದುಬಿಡ್ತಾರೆ ಈ ಡೇಟ್ ಹೆಣ್ಮಕ್ಳು ಎಸ್ಪೆಷಲಿ. ಸೊ ಅದಕ್ಕೋಸ್ಕರ ಹೆಣ್ಮಕ್ಳು ಯಾವುದೇ ವಿಷಯಕ್ಕೆ ಲವ್ ಈಗ ಕಾಮನ್ ಆಗಿಬಿಟ್ಟಿದೆ. ಬಟ್ ಆದ್ರೂ ಸ್ವಲ್ಪ ಇವ್ರಿಗೆ ಹೆಚ್ಚು ಧೈರ್ಯ ಇರೋದ್ರಿಂದ ಆ ಒಂದು ಮಾಡದಿರೋದ್ರೆ ಅಥವಾ ಮಾಡಬೇಕಾದ್ರೆ ಒಂದು ಒಳ್ಳೆ ಡಿಸಿಷನ್ ತೊಗೊಂಡು ಅಥವಾ ಯಾರ್ದೋ ಒಂದು ಒಳ್ಳೆ ಒಂದು ಯಾರೋ ಒಬ್ಬರು ಪರಿಚಯದವ್ರ ಹತ್ರ ಒಂದು ಡಿಸಿಷನ್ ತೊಗೊಂಡು ಮಾಡ್ಕೊಳ್ಳೋದು ಒಳ್ಳೆಯದಿಲ್ಲ ಅಂದರೆ ಖಂಡಿತ ಕಷ್ಟಪಡ್ತಾರೆ. ಸ್ವಲ್ಪ ಕೇರ್ ಆಗಿರಬೇಕು. ಸೊ ಅದರಿಂದ ದೊಡ್ಡವ್ರ ಮಾತು ರೆಸ್ಪೆಕ್ಟ್ ಕೊಟ್ಟು ಚಿಕ್ಕ ವಯಸ್ಸಿಂದ ಏನು ಮಾಡ್ತಾರೆ, ಈ ಮುದ್ದಾಗಿರ್ತಾರೆ ಮಕ್ಕಳು ಹುಟ್ಟಿದಾಗ ತಂದೆ ತಾಯಿ ಮುದ್ದಾಗಿ ಬೆಳೆಸ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಸ್ವಲ್ಪ ಕಷ್ಟಪಟ್ಬಿಡ್ತಾರೆ. ಸೊ ಕರೆ ಬಂತು ಒಂದು ಗಣತೆ. ಹಲೋ ವಿಜಯ್ ಕುಮಾರ್, ಯಾರ ಬಗ್ಗೆ ತಿಳ್ಕೋಬೇಕು ವಿಜಯ್ ಕುಮಾರ್? ನಾನು ಮತ್ತು ನಮ್ಮ ಮಿಸ್ಟರ್ ಬಗ್ಗೆ ಇಬ್ಬರ ಬಗ್ಗೆನೂ ತಿಳ್ಕೋಬೇಕಿತ್ತು. ಅಲ್ಲ, ನಿಮ್ಮ ಹೆಸರು ಹೇಳಿ. ವಿಜಯ್ ಕುಮಾರ್. ಓಕೆ, ನಿಮ್ ಬಗ್ಗೆ ತಿಳಿಸ್ತಾರೆ. ನಿಮ್ಗೆ ಏನಾದ್ರು ಸಂಸಾರದ ಪ್ರಾಬ್ಲಮ್ ಇದೆ ಅಂದ್ರೆ ಅವಾಗ ಗುರುಗಳು ಕೇಳ್ತಾರೆ. ನಿಮ್ ಡೇಟ್ ಆಫ್ ಬರ್ತ್ ಹೇಳಿಪ್ಪ. 1981. ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರು ಮಾರಕ್ತಿದ್ದೀವಿ. ಏನ್ ಸಮಸ್ಯೆ ಇದೆ? ನಮ್ ಜೊತೆ ಮದುವೆಗೆ 1 ತಿಂಗಳು ಮಾತ್ರ ವಾಸವಾಗಿದ್ರು. ಆದ್ರೆ ಅವ್ರ ತಾಯಿ ಮನೆಗೆ ಹೋದ್ರು. ತಾಯಿ ಮನೆಗೆ ಹೋದ್ಮೇಲೆ ಏನೋ ಸ್ವಲ್ಪ ಸಮಸ್ಯೆ ಆಯ್ತು. ನನ್ನ ಮೇಲೆ ತುಂಬಾ ಪ್ರೀತಿ ಇತ್ತು. ಬಟ್ ಒಂದು 6 ತಿಂಗಳಾದ್ಮೇಲೆ ಅವಳು ಈಗ ಏನಂತಿದ್ದಾಳೆ ಅಂದ್ರೆ ನಾನು ಬರಲ್ಲ, ನನಗೆ ನಿಮ್ಮಲ್ಲಿ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ. ಈಗ ಅವ್ರ ಮನೆಯಲ್ಲ ಹೋಗು ಅಂತಿದ್ದಾರೆ. ಅವಳು ಮಾತ್ರ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಏನ್ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ಬರ್ಸಲ್ಲ ಇಲ್ಲ ಅನ್ನೋದು ತಿಳಿಸ್ಕೊಡ್ತೀರಾ? ಓಕೆ ವಿಜಯ್ ಕುಮಾರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಮಿಸ್ಟರ್ ಪರವಾಗಿಲ್ಲ ಹೇಳಿ. ತ್ರಿವೇಣಿ ಅಂತ. ತ್ರಿವೇಣಿ ಅಲ್ವಾ? ಹೌದು. ಸೊ ಅವ್ರ ಡೇಟ್ ಆಫ್ ಬರ್ತ್ ಏನು? 7/7/1987. 7/7/1987. ಓಕೆ. ಆಕ್ಚುಲಿ ವಿಜಯ್ ಕುಮಾರ್, ನೀವು ವಿಜಯ್ ಕುಮಾರ್ ಮೇಲೆ ವಿಜಯ್ ಅಂತ ಕರೀತಾರೆ, ವಿಜಯ್ ಕುಮಾರ್ ಕರೀತಾರಾ? ವಿಜಯ್ ಕುಮಾರ್ ಅಂತಾನೆ ಕರೀತಾರೆ. ವಿಜಯ್ ಕುಮಾರ್. ಸೊ ವಿಜಯ್ ಕುಮಾರ್ ಆಕ್ಚುಲಿ ವಿಜಯ್ ಕುಮಾರ್ ಬಹಳ ಬ್ಯೂಟಿ ಆಗಿರ್ತಾರೆ, ಚೆನ್ನಾಗಿರ್ತಾರೆ ನೋಡೋಕೆ. ನನಗೆ ಯಾಕೋ ತ್ರಿವೇಣಿ ನಿಮ್ಗೆ ಬೇಡ ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಹ್ಯಾಂಡ್ಸಮ್ ಆಗಿರ್ತೀರಾ ನೀವು, ನೀಟ್ನೆಸ್ ಜಾಸ್ತಿ. ನೀವು ಅವ್ರಿಂದ ಚೆನ್ನಾಗಿ ಡ್ರೆಸ್ ಮಾಡ್ತಾ ಇದ್ರಿ. ಅವ್ರಿಗೆ ಏನ್ ಡೌಟ್ ಅಂದ್ರೆ ನೀವು ಮೋಸ್ಟ್ಲಿ ಯಾರನ್ನ ಲವ್ ಮಾಡ್ತಾ ಇದೀರಾ ಅಥವಾ ಅಫೇರ್ ಇಟ್ಕೊಂಡು ಡೌಟ್ ಬಂದ್ಬಿಟ್ಟಿರುತ್ತೆ ಮೋಸ್ಟ್ಲಿ ನನ್ನ ಪ್ರಕಾರ. ಯಾಕಂದ್ರೆ ನೀವು ಸ್ವಲ್ಪ ಅಟ್ರಾಕ್ಟಿವ್ ಪರ್ಸನ್ ಅಲ್ವಾ? ಸೊ ನಿಮ್ಗೆ ಆಫೀಸಲ್ಲೂ ಸ್ವಲ್ಪ ಹುಡುಗಿರ ಫ್ರೆಂಡ್ಸ್ ಜಾಸ್ತಿ. ನಿಮ್ಗೆ ಕಾಲೇಜ್ ಲೈಫ್ ಇಂದನು ಆದಷ್ಟು ಹುಡುಗಿರ ನಿಮ್ ಫ್ರೆಂಡ್ ಆಗ್ಬಿಡ್ತಾರೆ ಬೇಗ.
ನಾನು ಹೇಳ್ತಿರೋದು ತಪ್ಪು ಫ್ರೆಂಡ್ಸ್ ಅಲ್ಲ, ಕಾಲೇಜಲ್ಲಿ ಫ್ರೆಂಡ್ಸ್ ಅಂದ್ರೆ ನೋಡಿ, ಹುಡುಗರು ಫ್ರೆಂಡ್ಸ್ ಹುಡುಗಿರು 24 ತಾರೀಕು ಕೊಟ್ಟರವ್ರಿಗೆ ಹುಡುಗಿರು ಜಾಸ್ತಿ ಫ್ರೆಂಡ್ಸ್ ಆಗ್ಬಿಡ್ತಾರೆ ಅಂತ. 24th ಹುಡುಗಿರ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಹಾಗಾದ್ರೆ ನಾನು ಹೇಳಿದ್ದು ಬೇರೆ ತರ ಫ್ರೆಂಡ್ಸ್ ಅಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಹುಡುಗಿರ್ ಫ್ರೆಂಡ್ ಜಾಸ್ತಿ ಆಗಿರ್ತಾರೆ ಅಂತ ಹೇಳಿದೆ. ಸೊ ಇವ್ರು ಸ್ವಲ್ಪ ಲೈಕ್ ಮಾಡೋದ್ರೆ ನೀವು ಮನೆಯಿಂದ ಹೋಗ್ಬೇಕಾದ್ರೆ ನೀಟ್ನೆಸ್ ಹೋಗ್ತಿರಲ್ವಾ, ಇವ್ರ ಮನಸ್ಸಲ್ಲಿ ಒಂಥರ ಡೌಟ್, ಯಾಕಂದ್ರೆ ಇವ್ರು ಅದೆಲ್ಲ ಲೈಕ್ ಮಾಡಲ್ಲ, ಸ್ವಲ್ಪ ಮೂಡಿ ಆಗಿರ್ತಾರೆ. ಸೊ ಯಾವ್ದೇ ವಿಷಯ ಸ್ವಲ್ಪ ಡೀಪ್ ಆಗಿ ತಗೊಂಡು ಹೋಗ್ಬಿಡ್ತಾರೆ ಇವರು. ಹೌದು, ತುಂಬಾ ಸೆನ್ಸಿಟಿವ್, ತುಂಬಾ ಡೀಪ್ ಆಗಿ ತಗೊಂಡು ಹೋಗ್ತಾರೆ ಯಾವ ವಿಷಯನಾದ್ರೂ. ಸೊ ಇದೇ ಬಂದ್ರೆ ಆಕ್ಚುಲಿ ನೀವು ದೊಡ್ಡ ಕೂತ್ಕೊಂಡು ಮಾತಾಡಿದ್ರೆ ಖಂಡಿತ ನೀವಿಬ್ರು ಸಾಲ್ವ್ ಆಗ್ಬಿಡುತ್ತೆ. ಒಂದು ಈ ಜೊತೆಗೆ ನಿಮ್ ಮ್ಯಾರೇಜ್ ಡೇಟ್ ಸ್ವಲ್ಪ ಹೇಳ್ತೀರಾ? 26 ಓಕೆ. 2012 ಮದುವೆ, 1 ವರ್ಷದಲ್ಲಿ ನೀವು ಆಗಿದ್ದೀರ, ಸಪ್ರೇಟ್ ಆಗಿದ್ದೀರ ಅಂದ್ರೆ ನನ್ನ ಕಾರ್ಯಕ್ರಮ 1 ತಿಂಗಳು. ಓಕೆ ಓಕೆ, 1 ತಿಂಗಳು. ಓಕೆ. ಈಗ ನೋಡಿ, ನಾನು ಹೇಳ್ತೀನಿ ಕಾರ್ಯಕ್ರಮ 4-5 ಡೇಟಿಗೆ ಯಾವುದೇ ಕಾರಣಕ್ಕೂ ಯಾರು ಮದುವೆ ಆಗಬೇಡಿ, ಖಂಡಿತ ಸಪರೇಷನ್ ಆಗ್ಬಿಡ್ತೀರಾ. 4-20 ಅಂದ್ರೆ 8 ಅಲ್ವಾ, 2+8 ಅಲ್ವಾ, ಖಂಡಿತ ಈ ಡೇಟ್ ಆಫ್ ಮ್ಯಾರೇಜ್ ನೀವು ಸಪರೇಟ್ ಆಗಿರೋ. ಇಷ್ಟವರೆಗೆ ಯಾಕೆ ವೇಟ್ ಮಾಡ್ತಾ ಇದ್ದೀವಿ? ಯಾರು ಕೂತ್ಕೊಂಡು ಮಾತಾಡ್ಬೋಯ್ತಲ್ಲ, ದೊಡ್ಡವ್ರು ಕೂತ್ಕೊಂಡು ಮಾತಾಡಿದ್ರೆ ಖಂಡಿತ ಸಾಲ್ವ್ ಆಗಿರೋದು. ಈಗಲೂ ನಿಮ್ಮ ಕಡೆ ಈಗ ತಾಯಿ ಭಾವ ಅಕ್ಕ ಎಲ್ಲ ಹೋಗ್ತಾರೆ, ಇವಳಿಗೆ ಮಾತ್ರ ನಾನು ಹೋಗಲ್ಲ. ನೀವು ಮಾತಾಡಿದಿರಾ? ಇದು ನಾನೇ ಹೋಗಿ ಮಾತಾಡ್ತಿದೀನಿ, ನಾನು ಹೋಗ್ತಾ ಇದ್ದೀನಿ, ಆದ್ರೂ ಅವಳೀಗ ಹೋಗ್ತಾ ಇಲ್ಲ. ಈಗ ಹೇಳ್ಬೇಕಂದ್ರೆ ಆಕ್ಚುಲಿ ನಮ್ಮಿಬ್ಬರು ತೊಂದರೆ ಇಲ್ಲ, ಈ ತರ 26ನೇ ತಾರೀಕು ಮದುವೆ ಮಾಡ್ಕೊಂಡಿದ್ದಕ್ಕೆ ತೊಂದರೆ ಆಗಿದೆ, ಅದಕ್ಕೆ ಸಪರೇಷನ್ ಆಗಿರೋದು ಅಂತ ಹೇಳಿ. ಇದ್ ಜೊತೆಗೆ ನೀವು ಅರ್ಕೆ ಮನೆ ನಿಮ್ಗೆ ಕಾಳಿಕಾಂಬ ಅಲ್ವಾ? ಸೊ ತಿರುಪತಿ ಹೋಗ್ತಿರಲ್ವಾ? ಖಂಡಿತ ಈ ಸಲ ತಿರುಪತಿ ಬರ್ತೀರಿ ಅಂತ ಅರ್ಕೆ ಮಾಡ್ಕೊಳ್ಳಿ. ಈ ಮಾರ್ಚ್ 1ಗೆ ಮರುಮಂಗಲ ಧಾರಣೆ ಇರುತ್ತೆ, ಅಷ್ಟೊಳಗೆ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿ ಇಬ್ರು ಒಪ್ಕೊಂಡು ಮರುಮಂಗಲ ಧಾರಣೆ ಮಾಡ್ಕೊಳ್ಳಿ. ಖಂಡಿತ ಲೈಫಲ್ಲಿ ಚೆನ್ನಾಗಿರ್ತೀರಾ. ಈ ಲೈಫ್ ಯಾಕೆ ಬಿಟ್ಕೊಡ್ತಾ ಇದ್ರಿಂದ ಆಮೇಲೆ ಗೊತ್ತಾಗಿರುತ್ತೆ ನಿಮಗೆ, ಅಯ್ಯೋ ಒಳ್ಳೆ ಲೈಫ್ನ ಬಿಟ್ಬಿಟ್ರಲ್ಲ ಅಂತ ಅನ್ಕೊಂಡು ನೀವು ಅನ್ಕೋತೀರಾ, ಅವ್ರು ಅನ್ಕೋತಾರೆ. ಬಟ್ ನೀವು ರೆಡಿ ಇದ್ದೀರಾ, ಬಟ್ ಅವ್ರು ರೆಡಿ ಇಲ್ಲ. ಇದು ಅವ್ರು ತಿಳಿಸ್ಬೇಕಾಗುತ್ತೆ, ನೀವು ಡೇಟ್ ಆಫ್ ಮ್ಯಾರೇಜ್ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ. ನೀವು ಆದಷ್ಟು ಅವ್ರ ತಂದೆ ತಾಯಿ ಜೊತೆ ಬಂದು ನಮ್ಮ ಆಫೀಸ್ ಭೇಟಿ ಮಾಡಿ, ನಾನು ತಿಳಿಸ್ಕೊಡ್ತೀನಿ ಅವ್ರಿಗೆ. ಆ ಹುಡುಗಿ ಕರ್ಕೊಂಡ್ಬಂದು ನಾನು ತಿಳಿಸ್ಕೊಡಿದ್ದೀನಿ, ನಿಮ್ಮಿಂದ ಪ್ರಾಬ್ಲಮ್, ಇಬ್ಬರು ಪ್ರಾಬ್ಲಮ್ ಅಲ್ಲಮ್ಮ, ಕಳ್ಸ್ಕೊಳ್ಳೋದು. ನೀವು ಬನ್ನಿ, ಆಗ ಅಕ್ಕ ಬಾವ ಕೇಳಿ, ಅವ್ರ ಅಕ್ಕ ಬಾವ ಮಾತು ಕೇಳ್ತಾರಲ್ವಾ, ಇಲ್ಲಿ ಬರಕ್ ಕೇಳಿ, ನಮ್ಮ ಹತ್ರ ಬರಕ್ ಕೇಳಿ, ನಾನು ತಿಳಿಸ್ಕೊಡ್ತೀನಿ. ಅದು ಖಂಡಿತ ಒಳ್ಳೇದಾಗುತ್ತೆ. ವಿಜಯ್ ಕುಮಾರ್ ನಿಮ್ಮ ಹೆಸರು ಕೂಡ ಆಕ್ಚುಲಿ 25 ಅಂತ ಹೇಳಿ ಬರುತ್ತೆ. 25 ಬರೋದ್ರಿಂದ ವಿಜಯ್ ಕುಮಾರ್, ವಿಜಯ್ ಅಂತ ಕರ್ಸ್ಕೊಳ್ಳಿ. ವಿಜಯ್ ಕುಮಾರ್ ಬೇಡ, ಬರೀ ವಿಜಯ್ ಕರ್ಸ್ಕೊಂಡ್ರೆ ಚೆನ್ನಾಗಿರ್ತೀರಾ ನೀವು. ಈ ವಿಜಯ್ ಕುಮಾರ್ ಕರ್ಸ್ಕೊಂಡ್ರೆ ಮ್ಯಾರಿಟಲ್ ಲೈಫ್ ಖಂಡಿತ ಪ್ರಾಬ್ಲಮ್ ಆಗುತ್ತೆ. 25 ಬಂದ್ರೆ 7 ಅಂದ್ರೆ ಸ್ವಲ್ಪ ಮ್ಯಾರಿಟಲ್ ಲೈಫ್ ಪ್ರಾಬ್ಲಮ್. ಅದಕ್ಕೆ ನೋಡಿ ನಿಮ್ಮ ಮಿಸಸ್ ಅವ್ರು ಇದು 7 ತಾರೀಕು ಕೊಟ್ಟಿದ್ದಾರೆ, ಅವ್ರದ್ದು ಮ್ಯಾರಿಟಲ್ ಲೈಫ್ ಪ್ರಾಬ್ಲಮ್ ಆಗ್ತಾ ಇದೆ. ಈ 26 ಡೇಟಲ್ಲಿ ಮದುವೆ ಮಾಡ್ಕೊಂಡ್ರೆ ಕಷ್ಟ ಆಗ್ತದೆ. ನೀವು ನೇರ ಬಂದು ಭೇಟಿ ಮಾಡಿ ತಿಳಿಸ್ಕೊಡ್ತೀನಿ, ಖಂಡಿತ ಒಳ್ಳೇದಾಗುತ್ತೆ. ಬಿಡಬೇಡಿ ಇದನ್ನ, ಯಾಕಂದ್ರೆ ತುಂಬಾ ಈಗಾಗಲೇ ತುಂಬಾ ಗ್ಯಾಪ್ ಆಗೋಯ್ತು. ಇನ್ನು ಬಿಟ್ರೆ ಮತ್ತೆ ನೀವಿಬ್ರು ಒಂದಾಗ ಕಷ್ಟ ಆಗ್ಬಿಡುತ್ತೆ. ಖಂಡಿತ ನೀವು ಹೇಳಿದ್ರಲ್ಲ, ದೊಡ್ಡವ್ರು ಕೂತ್ಕೊಂಡು ಮಾತಾಡಿದ್ರೆ ಈ ಡೇಟ್ ಅಂತ ಹೇಳ್ಬಿಟ್ಟು ಈ ಪ್ರಾಬ್ಲಮ್ ಹೇಳಿದ್ರೆ ಖಂಡಿತ ಒಪ್ಕೊಂತಾರೆ ಅವರು. ಸೊ ಅವ್ರನ್ನ ಅವ್ರ ಅಕ್ಕ ಬಾವ ಜೊತೆ ಕಳ್ಸ್ಕೊಡಿ, ನಮ್ಮ ಹತ್ರ ನಾವು ತಿಳಿಸ್ಕೊಡ್ತೀವಿ, ಅದು ಒಳ್ಳೇದಾಗತ್ತೆ. ನಮಸ್ಕಾರ. ಓಕೆ ವಿಜಯ್ ಕುಮಾರ್, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಸೊ ನೇರವಾಗಿ ನಿಮ್ಮ ವೈಫ್ ನ ಕರ್ಕೊಂಡು ಬನ್ನಿ ಗುರುಗಳ ಹತ್ರ. ಸೊ ಗುರುಗಳು ಎಲ್ಲ ವಿಷಯಗಳ ಬಗ್ಗೆ ಮಾತಾಡಿ ನಿಮ್ಗೆ ಏನ್ ಹೇಳ್ಬೇಕು ತಿಳಿಸ್ತಾರೆ. ನೋಡಿ, ನಾನು ಹೇಳ್ತದೆ, ಈಗಾಗಲೇ ವೀಣಾ ಮಾತಾಡಿದ್ರು, ಮಗು ಮೆಂಟಲಿ ರಿಸಾರ್ಟೆಡ್, ಇದು ಮೆಂಟಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತ ಹೇಳಿದ್ರು. 17 ತಾರೀಕು ಮದುವೆ ಆಗಿದ್ದಾರೆ. ಅದೇ ಥರ ನೋಡಿ 26ನೇ ತಾರೀಕು ಇವ್ರು ಮದುವೆ ಆದರು, 1.5 ತಿಂಗಳ ಸಪ್ರೇಷನ್ ಆಗಿದ್ದಾರೆ. ಅದಕ್ಕೆ ನಾನು ಎಲ್ಲ ಪ್ರೋಗ್ರಾಮಲ್ಲಿ ಆದಷ್ಟು ನಾನು ಜ್ಞಾಪಕ ಬಂದ ತಕ್ಷಣ ಹೇಳ್ಬಿಡ್ತೀನಿ, 4, 5, 7, 8ಗೆ ಖಂಡಿತ ಯಾರೂ ಮದುವೆ ಆಗಬೇಡಿ. ಮದುವೆ ಆದವರು ಖಂಡಿತ ಕಷ್ಟಪಡ್ತಾರೆ. ಸೊ ಯಾವುದೇ ಒಂದು ನೋಡಿ, ಮಗು ಮೆಂಟಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅನ್ನೋದು ಕಷ್ಟ ಆಗುತ್ತೆ, ಲೈಫ್ ಟೈಮ್ ನೋಡಬೇಕಲ್ಲ ಅವರು. ಸೊ ಒಂದು ಮ್ಯಾರೇಜ್ ಡೇಟ್ ಕರೆಕ್ಟಾಗಿ ನೋಡ್ಕೊಳ್ಳೋದು ಈ ಥರ ಕಷ್ಟಪಡಬೇಕಾಗತ್ತೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್, ಚಂದ್ರಶೇಖರ್ ಅಂತ. ಚಂದ್ರಶೇಖರ್, ದಯವಿಟ್ಟು ಸೈಲೆಂಟ್ ಆಗಿರೋ ಪ್ಲೇಸ್ಗೆ ಬನ್ನಿ. ಬಂದಿದೆ ಮೇಡಮ್, ಹೇಳಿ ಮೇಡಮ್. ಯಾರ ಬಗ್ಗೆ ತಿಳ್ಕೋಬೇಕು? ಹಲೋ, ಹೇಳಿ ಮೇಡಮ್. ಯಾರ ಬಗ್ಗೆ ತಿಳ್ಕೋಬೇಕು? ಡೇಟ್ ಆಫ್ ಬರ್ತ್ 9874 ಮೇಡಮ್. ಹಲೋ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ಚಂದ್ರಶೇಖರ್? ನಾವು ಮಿನರ್ವಾ ಸರ್ಕಲ್ ಇಂದ. ಮಿನರ್ವಾ ಸರ್ಕಲ್, ಹೌದು. ಓಕೆ, ಏನ್ ತಿಳ್ಕೋಬೇಕು ಮೇಡಮ್? ಅದೇ ನಮ್ದು ಪ್ರಾಬ್ಲಮ್ ಹೆಂಗಾಗಿದೆ, ನಮ್ದು ಸ್ವಲ್ಪ ಕ್ರೆಡಿಟ್ ಅಲ್ಲಿ ಹಾಕೊಂಡಿದ್ವಿ, ಅದು ಸಾಲ ತೀರ್ತಾನೆ ಇಲ್ಲ, ಮತ್ತೆ ಕೈವರೆಗೂ ಬರುತ್ತೆ, ಮತ್ತೆ ಆಗ್ತಾ ಇಲ್ಲ, ಕಷ್ಟನೇ ಆಗ್ತದೆ. ತುಂಬಾ ವರ್ಷಗಳಿಂದ ಇದೇ ತರ ಆಗ್ತದೆ. 9/8/1974 ಅಲ್ವಾ? 74 ಆಗಸ್ಟ್ 9. ಓಕೆ ಓಕೆ, ಮಾತಾಡಿ. ಚಂದ್ರಶೇಖರ್ ನಮಸ್ಕಾರ. ನಮಸ್ಕಾರ.
ಎಲ್ಲರೂ ಚಂದ್ರಶೇಖರ್ ಕರೀತಾರ, ಚಂದ್ರು ಅಂತ ಕರೀತಾರ? ಎಲ್ರು ಚಂದ್ರು ಅಂತಾನೆ ಕರೀತಾರೆ. ಚಂದ್ರು ಅಂತ ಕರೀತಾರಲ್ವಾ? ಹೌದು. ಚಂದ್ರು ಅಂದ್ರೆ ಸಾಲ ಆಗ್ಲೇಬೇಕು ನಿಮ್ಗೆ. ಅಲ್ಲ, ನೀವು ಸಾಲ ಮಾಡಕ್ ಧೈರ್ಯನೇ ಇರಲ್ಲ, ಬಟ್ ಸಾಲ ಮಾಡ್ಕೊಂಡಿದ್ದೀರಾ. ಚಂದ್ರು ಅಂತ ಹೇಳಿದ್ರೆ 26 ಬರುತ್ತೆ. 26 ಅಂದ್ರೆ 8, 8 ಅಂದ್ರೆ ಶನಿ. ನಾನು ಹೇಳ್ತಾ ಇರ್ತೀನಲ್ವಾ, ಈ 8 ಬಂದ್ರೆ ಜೀವನನೇ ಬೇಡ ಅನ್ಸೋದು, ಅನ್ನೆಸರಿ ಸಾಲ ಮಾಡಿ, ನಿಮ್ಗೋಸ್ಕರ ಸಾಲ ಮಾಡಿದ್ರೆ ಬೇರೆ ಯಾವ್ದಕ್ಕೋ ಮಾಡ್ಕೊಂಡಿರ್ತೀರ, ಅದು ಹೋಯ್ತು. ಈಗ ನೀವು ಕಟ್ತಾ ಇದ್ದೀರಾ. ಹಂಗೆ ಆಗಿತ್ತು, ನಮ್ಮಾಗ ನಾವು ಮಾಡ್ಕೊಂಡಿಲ್ಲ, ಬೇರೆಯವ್ರಿಗೆ ಮಾಡಿ ನೀವೇ ಕಟ್ಬೇಕು, ಅವರೆಲ್ಲ ಹೊಟ್ಟೋಗಿರ್ತಾರೆ, ಆ ತರ ಆಗುತ್ತೆ ಒಂದು. 100%. ಓಕೆ, ಈ ತರ ಆಗ್ತದೆ. ಸೊ ಅದು ಚಂದ್ರು ಕರ್ಸ್ಕೊಂಬೇಡಿ. ಚಂದ್ರು ಸಾಕು ಕಷ್ಟಪಟ್ಟಿದ್ದೆ, ಯಾಕಂದ್ರೆ ಇಲ್ಲಾಂದ್ರೆ ನಿಮ್ ಡೇಟ್ ಆಫ್ ಬರ್ತ್ ಅಲ್ಲಿ ನೀವು ಬಹಳ ಬುದ್ಧಿವಂತರು ನೀವು. ಆದ್ರೆ ಬುದ್ಧಿವಂತರಾಗಿ ನೀವು ನಂಬಿ ಮೋಸ ಹೋದ್ರಿ. ನಿಜ ನಿಜ, ಅದು 100% ಅದು ಯಾಕೆ ಅಂತ ಕೂಡ ಹೇಳ್ತೀನಿ. ನೀವು ನಮ್ಗೆ ಈ ಇನ್ಸಿಡೆಂಟ್ ಆಗೋಕ್ ಮೊದಲು ನೀವು ಬಹಳ ಯೋಚನೆ ಮಾಡಿದ್ವಿ, ಒಂದಿವಸ ಟೈಮ್ ಕೊಡಪ್ಪ ನನಗೆ ಅಂತ ಕೇಳ್ಕೊಂಡು ಹೋಗ್ಬಿಟ್ರಿ. ನೆಕ್ಸ್ಟ್ ಡೇ ಬಂದ್ವಿ, ಅವಾಗ್ಲೂ ನಿಮ್ಗೆ ಮಾಡಬೇಡ್ದು ಅಂತ ಮನ್ಸಿತ್ತು, ಬಟ್ ಅಲ್ಲೇನಾಯ್ತು, ಮತ್ತೆ ಒಪ್ಕೊಂಡ್ಬಿಟ್ರೆ ಏನೋ ಪರವಾಗಿಲ್ಲ, ನಾನು ಹೇಳ್ಬಿಟ್ರೆ ಬೇಜಾರು ಮಾಡ್ಕೊಂತಾನೆ ಅವನೇನ್ ಮಾಡ್ಕೊಂಡ್ಬಿಡ್ತಾನೋ, ಅಥವಾ ನಿಮ್ ಫ್ರೆಂಡ್ಗೆ ಯಾರು ಹೆಲ್ಪ್ ಮಾಡಕ್ ಹೋದ್ರಲ್ಲ, ಯಾರಿಗೂ ಹೆಲ್ಪ್ ಮಾಡಕ್ ಹೋದ್ರ ಅವ್ರೇನ್ ಮಾಡ್ಕೊಂಡ್ಬಿಡ್ತಾರೆ, ನೀವು ಬಂದ್ಬಿಟ್ಟು ನೀವು ಹೆಲ್ಪ್ ಮಾಡಿದ್ರಿ, ಬಟ್ ನೀವೇ ಕಷ್ಟಪಟ್ಬಿಟ್ರಿ. ಈಗ ಸಿಗತ್ತಾ ಇಲ್ವಾ, ಅದು ಒಂದೇ ದೊಡ್ಡ. ನೀವು ಚಂದ್ರ ಹೆಸರಲ್ಲಿ ಇಟ್ಕೊಂಡಿದ್ದೀವಿ, ಕೇಳಕ್ ಹೋದ್ರೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ವಾಪಸ್ ಕಳಿಸ್ತಾರ ಅವ್ರೀಗ. ನೀವು ಹೋದಾಗ ನಮ್ಗೆ ಊಟಕ್ಕೆ ದುಡ್ಡಿಲ್ಲ, ಅಥವಾ ನನ್ಗೇನು ಪೆಟ್ರೋಲ್ ಆಗೋಕೆ ದುಡ್ಡಿಲ್ಲ, ಒಂದ್ 100 ರೂಪಾಯಿ ಕೊಡಿ ಅಂತ ನಿಮ್ಮ ಹತ್ರ ಇರೋ ದುಡ್ಡು ಇಸ್ಕೊಟ್ಬಾರ್ದು, ನೀವು ಕೊಟ್ಟು ಬರ್ತೀರಾ ಬೇಕಾದ್ರೆ ಮತ್ತೆ ವಾಪಸ್ಸು. ನೀವು ಕೇಳಕ್ ಹೋದಾಗ ನೀವೇ ಕೊಟ್ಟು ಬರ್ತೀರಾ, ನೀವು ತಗೋಬರಲ್ಲ ದುಡ್ಡನ್ನ. ಸೊ ಅದಕ್ಕೋಸ್ಕರ ನೀವು ಈ ಚಂದ್ರ ಹೆಸರು ಇಟ್ಕೊಂಡ್ರೆ ಹೀಗೆ ಇಟ್ಬಿಡ್ತೀರಾ, ಚಂದ್ರು ಖಂಡಿತ ಚೆನ್ನಾಗಲ್ಲ. ಸೊ ಚಂದ್ರಶೇಖರ್ ಹೆಸರು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಗಿರೋ ಟ್ಯಾಲೆಂಟ್ಗೆ ನೀವು ಎಲ್ಲೋ ಇರ್ಬೇಕಾಗಿತ್ತು. ಏನ್ ಮಾಡ್ತಾ ಇದ್ದೀರಾ ಚಂದ್ರು ನೀವು? ನಮ್ದು ಬಿಸ್ನೆಸ್ ಅಲ್ವಾ? ಸೊ ಬಿಸ್ನೆಸ್ ಅಲ್ಲೇ ನೀವು ಒಬ್ಬರೇ ಇದ್ದೀರಾ, ಪಾರ್ಟ್ನರ್ಶಿಪ್ ಇದೆಯಾ? ಒಬ್ಬರೇ ಇದ್ರೆ ಪರಲ್ಲ, ಪಾರ್ಟ್ನರ್ಶಿಪ್ ಇದ್ರೆ ಕಷ್ಟ. ಮೊದಲು ಪಾರ್ಟ್ನರ್ಶಿಪ್ ಮಾಡಿ ಬಿಟ್ಟು ಬಂದಿದ್ರಾ? ಇಲ್ಲ ಯಾವತ್ತು ಪಾರ್ಟ್ನರ್ ಹೋಗ್ಬೇಡಿ, ಖಂಡಿತ ನೀವೇ ಕಷ್ಟ ಇದೆ ಈ ಕಷ್ಟಪಡ್ತಾ ಅದೇ ಕಷ್ಟಪಟ್ಬಿಡ್ತೀರಾ. ಸೊ ಅದು ಬೇಡ. ಸೊ ನೀವು ಈಗ ಏನ್ ಮಾಡಿದ್ರೆ, ಬಲಗೆ ಕಿರುಬೆರಳಿಗೆ ಒಂದು ಪಚ್ಚೆ ಹಾಕೊಳ್ಳಿ. ಕಿರುಬೆರಳು ಅಂದ್ರೆ ಈ ಚಿಕ್ಕದು ಬೆರಳು ನಂತರ? ಹೌದು, ಚಿಕ್ಕ ಬೆರಳಿಗೆ ಒಂದು ಪಚ್ಚೆ ಹಾಕೊಳ್ಳಿ. ಆದಷ್ಟು ದುಡ್ಡು ಬರೋ ಅವಕಾಶ ಇದೆ ನಿಮ್ಗೆ. ಸೊ ಆ ಜೊತೆಗೆ ಕುಬೇರ ಯಂತ್ರ, ಅಷ್ಟಲಕ್ಷ್ಮಿ ಯಂತ್ರ 108 ಸಲ ಪೂಜೆ ಮಾಡಿ. ಕುಬೇರ ಯಂತ್ರಕ್ಕೆ ಅಷ್ಟಲಕ್ಷ್ಮಿ ಯಂತ್ರ 108 ಸಲ ಪೂಜೆ ಮಾಡಿ. ಆ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ಬೇಕು, ಶಕ್ತಿ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ಬಿಟ್ಟು ಹರಕೆ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಕೂತ್ಕೊಂಡು ಅಮ್ಮನ್ನ ಅಥವಾ ಸುಬ್ರಹ್ಮಣ್ಯ ಕೇಳ್ಕೊಂಬನ್ನಿ, ನನಗೆ ಆದಷ್ಟು ಬೇಗ ದುಡ್ಡು ಕೊಡ್ಸಪ್ಪ ಅಂತ ಕೇಳ್ಕೊಂಬನ್ನಿ, ಖಂಡಿತ ಒಳ್ಳೇದಾಗ್ಬಿಡುತ್ತೆ. ಈ ಉಂಗ್ರ ಹಾಕೊಳ್ಳಿ, ಆದಷ್ಟು ಬೇಗ ನಿಮ್ ದುಡ್ಡು ಸೇರುತ್ತೆ. ಚಂದ್ರಶೇಖರ್ ಆ ಪಚ್ಚೆ, ಬಟ್ ಚಂದ್ರ ಬೆಳ್ಳಿಲೇ ಹಾಕೋಬೇಕು. ಅದು ಎಷ್ಟು ಹಾಕೋಬೇಕು ಅಂತ ನಾನು ಇವಾಗ ಆನ್ಲೈನ್ ತಿಳ್ಸೋ ಕಷ್ಟ ಆಗುತ್ತೆ, ನೀವು ಆಫೀಸ್ ಫೋನ್ ಮಾಡೋದು ತಿಳಿಸ್ಕೊಡ್ತಾರೆ, ಅಥವಾ ನೇರ ಬಂದು ಭೇಟಿ ಮಾಡಿದ್ರೆ ನಾನು ಹೇಳ್ಕೊಡ್ತೀನಿ. ನಿಮ್ ಟೈಮ್ ಇದ್ರೆ ನೇರ ಬಂದು ಭೇಟಿ ಮಾಡಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಹೌದು ಚಂದ್ರಶೇಖರ್. ಅದು ನೋಡಿ, ಅದಕ್ಕೆ ನಾನು ನೇರ ಬಂದು, ಯಾಕಂದ್ರೆ ಈಗ ಆನ್ಲೈನ್ ತಿಳ್ಸೋ ಕಷ್ಟ ಆಗುತ್ತೆ, ಕ್ಯಾಲ್ಕುಲೇಷನ್ ಮಾಡಿ ಕೊಡ್ಬೇಕು ನಿಮ್ಗಲ್ವಾ. ಸೊ ನೇರ ಬಂದು ಭೇಟಿ ಮಾಡಿ ಒಳ್ಳೇದಾಗತ್ತೆ ಚಂದ್ರಶೇಖರ್. ನಮಸ್ಕಾರ. ಧನ್ಯವಾದಗಳು ಚಂದ್ರಶೇಖರ್. ಯಾಕಂತಂದ್ರೆ ಸಾಕಷ್ಟು ಲೆಕ್ಕಾಚಾರ ಇರುತ್ತೆ, ಅವೆಲ್ಲವನ್ನ ಹಾಕದ ಮೇಲೆ ನಿಮ್ಗೆ ತಿಳಿಸಕ್ಕಾಗತ್ತೆ. ಸೊ ಕಾರ್ಯಕ್ರಮದಲ್ಲಿ ವಿತೌಟ್ ಲ್ಯಾಪ್ಟಾಪ್ ನಿಮ್ಮ ಬಗ್ಗೆ ತಿಳಿಸ್ತಾ ಇರ್ತಾರೆ. ಸೊ ಯಾವುದೇ ಇನ್ಫಾರ್ಮೇಶನ್ ಅಂದ್ರೆ ಅದಕ್ಕೆ ಕೆಲವೊಂದಷ್ಟು ಸಮಯ ಕೂಡ ಇಡ್ಸುತ್ತೆ. ಸೊ ನೀವು ನೇರವಾಗಿ ಬಂದಾಗ ಎಲ್ಲಾ ಮಾಹಿತಿಗಳನ್ನ ನೀವು ಕೂತಲ್ಲಿ ತಿಳ್ಕೋಬಹುದು. ಸೊ ನೇರವಾಗಿ ಬರಬಹುದು. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾನು ನಿಮ್ಗೆ ಅಡ್ರೆಸ್ ಕೂಡ ತಿಳಿಸ್ತೀನಿ. ಸೊ ಈಗ ಅಪಾಯಿಂಟ್ಮೆಂಟ್ ನಂಬರ್ಸ್ ನೋಡ್ತಾ ಇದ್ದೀರಾ, ಅಪಾಯಿಂಟ್ಮೆಂಟ್ ನಂಬರ್ಸ್ ಕಾಲ್ ಮಾಡಿದ್ರು ಕೂಡ ಅವ್ರು ನಿಮ್ಗೆ ಅಡ್ರೆಸ್ ಹೇಳ್ತಾರೆ, ಯಾವತ್ತು ನೀವು ನೇರವಾಗಿ ಭೇಟಿ ಮಾಡಬೇಕು, ಎಲ್ಲದರ ಮಾಹಿತಿಗಳನ್ನ ಕೂಡ ಕೊಡ್ತಾರೆ. ಸೊ ಇವರು ಸ್ವಲ್ಪ ಅದು ಸೆಲ್ಫಿಶ್ ಕೂಡ ಹೌದು ಅಂತ ಹೇಳಿದ್ರು. ಈ ಸೆಲ್ಫಿಶ್ನೆಸ್ ಇವ್ರು ಬಿಟ್ಬಿಡ್ಬೇಕು. ಸೆಲ್ಫಿಶ್ ಬಿಟ್ಟರೆ ಇವ್ರ ಲೈಫ್ ಕಂಫರ್ಟ್ ಲೈಫ್ ಲೀಡ್ ಮಾಡ್ತಾರೆ. ಅದೇ ಥರ ಎಮೋಷನ್ ಕಂಟ್ರೋಲ್ ಮಾಡಬೇಕು. ಹಾಗೆ ಮೊಂಡತನ ಮತ್ತು ಬ್ಯಾಡ್ ಹ್ಯಾಬಿಟ್ಸ್ ಬಿಡಬೇಕು. ಇವರು ಬ್ಯಾಡ್ ಹ್ಯಾಬಿಟ್ಸ್ ಭಾಳ ಬೇಕು ಕಲ್ತ್ಬಿಡ್ತಾರೆ. ಹೆಣ್ಮಕ್ಳಾಗ್ಬೋದು ಗಂಡ್ಮಕ್ಳಾಗ್ಬೋದು ಇಬ್ಬರು. ಯಾಕಂದ್ರೆ 9, 18 ಅಂದರೆ ಎರಡರಲ್ಲೂ ಇರ್ತಾರೆ. ನಾವು ಜನರಲ್ ಆಗಿ ಹೇಳೋದು 18 ಅಂತ ಹೇಳ್ಬಿಡ್ತೀವಿ. ಎರಡೂ ಯಾಕೆ ಸೇರಿಸ್ತೀನಿ ಅಂದರೆ ಇಬ್ಬರು ತಿಳ್ಕೊಳ್ಳಿ ಅಂತ. ಯಾಕಂದರೆ ಈಗ ಬೆಳೆಯೋ ಮಕ್ಕಳು ಕೂಡ ತಿಳ್ಕೊಳ್ಳಿ. ಯಾಕಂದರೆ ಇವರು ಇನ್ನೊಬ್ರಿಗೆ ಅಟ್ರಾಕ್ಟ್ ಮಾಡೋಕ್ಕೆ ಏನು ಕೆಲಸ, ಒಂದು ಬ್ಯಾಡ್ ಹ್ಯಾಬಿಟ್ ಕಲ್ತ್ಬಿಡ್ತಾರೆ. ಸ್ಮೋಕಿಂಗ್ ಆಗ್ಬೋದು, ಡ್ರಿಂಕ್ಸ್ ಆಗ್ಬೋದು, ಏನಾಗ್ಬೋದು ಕಲ್ತ್ಬಿಡ್ತಾರೆ. ಬಟ್ ತಂದೆ ತಾಯಿ ಕಲ್ತಿರಲ್ಲ, ಈ ಮಕ್ಳು ಕಲ್ತ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಬಿಡಬೇಕು. ಇದನ್ನು ಬಿಟ್ಟರೆ ಒಳ್ಳೆ ಲೈಫ್ ಇದು ಮಾಡ್ತಾರೆ. ಪೇಷನ್ಸ್ ಕಡಿಮೆ, ತಾಳ್ಮೆನೇ ಇಲ್ಲ ಇವರಿಗೆ. ಪಟ್ ಅಂತ ಹೇಳ್ತಾ ಇರ್ತಾರೆ. ಏನು ಬಂದು ಕೋಪ ಬಂದರೆ ಏನು ನೋಡೋಕ್ಕೆ ಆಗಲ್ಲ, ಏನು ಮಾಡ್ತಾರೆ ಗೊತ್ತೇ ಆಗಲ್ಲ. ಸೊ ಆ ಪೇಷನ್ಸ್, ಸ್ವಲ್ಪ ತಾಳ್ಮೆಯಿಂದ ಯಾವುದೇ ಕೆಲಸ ಮಾಡಿದ್ರು, ಶಾಂತವಾಗಿ ಯಾವುದೇ ಕೆಲಸ ಮಾಡಿದ್ರು ಸಕ್ಸಸ್ಫುಲ್ ಇವರು. ಸೊ ಅದಕ್ಕೋಸ್ಕರ ಇವರು ಆದಷ್ಟು ಶಾಂತವಾಗಿಂದ ಸಮಾಧಾನದಿಂದ ಕೆಲಸ ಮಾಡೋದು ತುಂಬ ಒಳ್ಳೆಯದು. ಇವ್ರಿಗೆ ಈ 1+8 ಅಂದರೆ 18 ಅಂದರೆ ಸೂರ್ಯ ಮತ್ತು ಶನಿ ಇಬ್ಬರು ಕಾಂಬಿನೇಷನ್ ಇರೋದ್ರಿಂದ ದುರಾಸೆಗೆ, ಕಾಮಕ್ಕೆ ಹೆಚ್ಚು ಅಟ್ರಾಕ್ಟ್ ಆಗಿಬಿಡ್ತಾರೆ. ಗಂಡ್ಮಕ್ಳಾಗ್ಬೋದು, ಹೆಣ್ಮಕ್ಳಾಗ್ಬೋದು. ಸೊ ಇದು ನಾನು ಇವತ್ತು ಈ ಎಸ್ಪೆಷಲಿ ಈ ಎಪಿಸೋಡಲ್ಲಿ ಇದು ಜಾಸ್ತಿ ಹೇಳ್ತಾರೆ, ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಹೇಳ್ತಾ ಇರೋದು
ಅರ್ಥ ಮಾಡ್ಕೊಳ್ಳಿಂದ ಇದಕ್ಕೆ ಜಾಸ್ತಿ ಅಟ್ರಾಕ್ಟ್ ಆಗೋದ ಸ್ವಲ್ಪ ಕೆಟ್ಟ ಇದು ಅನುಭವಗಳಾಗ್ಬಿಡುತ್ತೆ. ಸೊ ಅದರಿಂದ ಆದಷ್ಟು 18 ತರಗತಿ ಹುಡುಗರು ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಈಗ ನಮ್ಮಲ್ಲಿ ಏನಾಗ್ತದೆ ಅಂದರೆ ನಾರ್ತ್ ಇಂಡಿಯನ್ಸ್ ಎಷ್ಟು ಬಂದು ಸ್ವಲ್ಪ ನಮ್ಮ ಹೆಣ್ಮಕ್ಳ ಕಲ್ಚರೇ ಸ್ವಲ್ಪ ಚೇಂಜಸ್ ಆಗ್ತಾಯಿದೆ. ಆ ಕಲ್ಚರ್ ಚೇಂಜಸ್ಸಲ್ಲಿ ಈ 9ನೇ ತಾರೀಕು ಕೊಟ್ಟರು ಅದೇ 18ನೇ ತಾರೀಕು ಕೊಟ್ಟರು ಹೆಣ್ಮಕ್ಳು ಗಂಡ್ಮಕ್ಳು ಜಾಸ್ತಿ ಇರ್ತಾರೆ. ಸ್ವಲ್ಪ ಕೇರ್ಫುಲ್ಲಾಗಿ ಡಿಸಿಷನ್ ತೊಗೊಂಡು ಮಾಡ್ಕೊಳ್ಳಿ. ಓಕೆ, ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. 26763366 26767131 ಈ ನಂಬರ್ ಕಾಲ್ ಮಾಡಿದ್ದಲ್ಲಿ ನಿಮ್ಮ ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ನೀವು ತಿಳಿಸಿದ ತಕ್ಷಣ ನಿಮ್ಮ ಬಗ್ಗೆ ನಿಮಗೆ ಗುರುಗಳು ತಿಳಿಸ್ಕೊಡ್ತಾರೆ. ಸೊ ಇನ್ನು ನೇರವಾಗಿ ಹೋಗ್ಬೇಕು ಅಂತಂದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಸಿದ್ಧ ಇದೆ. ಲಕ್ಕಿ ಡೇಟ್ಸ್, ಲಕ್ಕಿ ನಂಬರ್ಸ್, ಲಕ್ಕಿ ಕಲರ್ಸ್, ಲಕ್ಕಿ ಅದೃಷ್ಟ ರತ್ನ, ಲಕ್ಕಿ ದೇವ್ರು ಇವೆಲ್ಲದರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ತಿಳಿಸ್ಕೊಡ್ಲಾಗತ್ತೆ. ನಿಮ್ಮ ಜನ್ಮ ದಿನಾಂಕಕ್ಕೆ ಹೊಂದುವ ಅದೃಷ್ಟ ರತ್ನ ನಿಮಗೆ ಬೇಕು ಅಂತ ಇದ್ದಲ್ಲಿ ನೀವು ನೇರವಾಗಿ ಗುರುಗಳನ್ನ ಭೇಟಿ ಮಾಡ್ಬೇಕಾಗತ್ತೆ. ಹಾಗೆ ಹುಟ್ಟಿದ ದಿನ ಹಾಗೂ ದಿನಾಂಕದ ಮೇಲೆ ನಿಮ್ಮ ಇಡೀ ಜೀವನದ ಹಾಗೂ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾರೆ ಕಾರ್ಯಕ್ರಮದಲ್ಲಿ. ಹೆಚ್ಚಾಗಿ ತಿಳ್ಕೊಬೇಕು ಅಂತಂದ್ರೆ ಅದಕ್ಕೂ ಕೂಡ ನೇರವಾಗಿ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಕಾಲಾವಕಾಶ ನಮ್ಗೆ ಇರೋದು ಕಡಿಮೆ ಆಗಿರೋದ್ರಿಂದ ಸಾಕಷ್ಟು ಜನ ಕರೆ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಸ್ವಲ್ಪ ಅವಧಿಯನ್ನ ಮಿಸ್ಲಿಡೋದ್ರಿಂದ ನೀವು ನೇರವಾಗಿ ಬರ್ಬೇಕಾಗತ್ತೆ. ಹಲೋ ಹಲೋ ನಮಸ್ತೆ. ಮೊದಲು ನಿಮ್ ಹೆಸರು ಹೇಳಿ ಸರ್. ನಿಮ್ ಹೆಸರು ಹೇಳಿ. ಹರೀಶ್ ಕುಮಾರ್ ಅಂತ. ಹಾ, ಹರೀಶ್ ಕುಮಾರ್ ಅಂತ ನನ್ನ ಹೆಸರು. ಓಕೆ, ಡೇಟ್ ಆಫ್ ಬರ್ತ್? ಏನಿಲ್ಲ ಮೇಡಮ್, ನಂದು ಬಂದು 9 years ಆಯ್ತು ಮದುವೆ ಆಗಿ. ಅಲ್ಲ, ಹರೀಶ್ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ನಂದು 6/4/1977. ಓಕೆ, ಹರೀಶ್ ಎಲ್ಲಿಂದ ಕರೆ ಮಾಡ್ತಿರೋದು? ನಾನು ಬೆಂಗಳೂರು ವಿಜಯನಗರದಿಂದ. ಓಕೆ, ಹಾ, ಈಗ ಹೇಳಿ, ಏನ್ ತಿಳ್ಕೊಬೇಕು ಅಂತಿದ್ದೀರಾ ಹೇಳಿ. ಹಲೋ ಹರೀಶ್ ಅವರ, ದಯವಿಟ್ಟು ಟಿವಿ ಮ್ಯೂಟ್ ಮಾಡಿ. ಗೊತ್ತಾಯ್ತು, ನಂಗೆ ಗೊತ್ತಾಯ್ತು. ನಿಮ್ಮ ಸಮಸ್ಯೆ ಏನಿದೆ, ಏನ್ ತಿಳ್ಕೊಬೇಕು ಅಂತ ಕರೆ ಮಾಡಿದೀರಾ? ನಮ್ಮ ಮದುವೆ ಆಗಿ 9 years ಆಯ್ತು. ಓಕೆ, ನಮಗೆ ಇನ್ನು ಮಕ್ಕಳಿಲ್ಲ. ಅದಕ್ಕೆಲ್ಲ ತೋರಿಸಿ ಡಾಕ್ಟರ್ ಎಲ್ಲ ನಾರ್ಮಲ್ ಅಂತ ಹೇಳಿದ್ರು. ಓಕೆ, ಮಾತಾಡಿ ಗುರುಗಳಿದ್ದಾರೆ. ಹಲೋ, ನಮಸ್ಕಾರ ಹರೀಶ್ ಕುಮಾರ್. ನಮಸ್ತೆ ಗುರುಜಿ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರಿ, ನಿಮ್ಮ ಮ್ಯಾರೇಜ್ ಡೇಟ್ ಹೇಳ್ಬಿಟ್ಟು ನಾನು ಕೇಳಿಸ್ತು. ನಿಮಗೆ ಮಕ್ಕಳಿಲ್ಲ, ಯಾರು ಡಾಕ್ಟರ್ ಚೆಕ್ ಮಾಡಿದ್ರೆ ಇಬ್ಬರು ಚೆಕ್ ಮಾಡಿದ್ರೆ ಏನು ಪ್ರಾಬ್ಲಮ್, ಮೆಡಿಕಲ್ ಕರೆಕ್ಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರಲ್ವಾ? ಹೌದೆಲ್ಲ ನಿಮ್ಮ ಮದುವೆ ಡೇಟ್ ಹೇಳ್ಬಿಡಿ ನಮ್ಗೆ ಸ್ವಲ್ಪ ನೋಡೋಣ. ಈ 4, 5, 7, 8 ಡೇಟಲ್ಲೇ ಇರ್ಬೇಕು ನಿಮ್ಮ ಮದುವೆ ಡೇಟು. ಮದುವೆ ಡೇಟ್ ಹಾಂ, May 2nd. May 2nd. ಓಕೆ, 2004. 2004. ನೋಡಿ, ನಾನು ಹೇಳಿದ 4, 5, 7, 8 ಮದುವೆ ಡೇಟ್ ಇರುತ್ತೆ ಅಂತ ಹೇಳಿದ್ನಲ್ವಾ? ನೀವು May 2nd ಅಂತ ಹೇಳಿದ್ರಿ, 2, 5, 2004 ಅಂತ ಹೇಳಿದ್ರೆ 2 ಬರ್ತ್ ನಂಬರ್ 2 ಫ್ಯೂಚರ್ ನಂಬರ್ 4 ಅಂತ ಹೇಳ್ತೀವಿ ನಾವು. ಟೋಟಲ್ ಮಾಡಿದ್ರೆ 4 ಬರುತ್ತೆ. ಸೊ 4 ಬಂದರೆ, ಎಲ್ಲಿ 4 ಬಂದರೆ ಇದು ಗಂಡ ಹೆಂಡತಿ ಅನ್ಯೋನ್ಯಕ್ಕೆ ಬಿಡೋದಿಲ್ಲ, ಸಪ್ರೇಷನ್ ಆಗ್ಬಿಡೋಣ ಅಂತ ಹೇಳುತ್ತೆ, ಮಕ್ಕಳಾಗೋದಿಲ್ಲ. ಸೊ ಏನಾದರೂ ತೊಂದರೆ ಕೊಟ್ಬಿಡ್ದಾಗುತ್ತೆ ಹರೀಶ್ ಕುಮಾರ್. ಹಲೋ, ಕರೆ ಕಟ್ಟಾಯ್ತು ಅಂತ ಕಾಣುತ್ತೆ. ಹಲೋ, ಓಕೆ, ನೋಡಿ, ಇವ್ರ ಡೇಟ್ ಆಫ್ ಮ್ಯಾರೇಜು 2, 5, 2004 ಅಂತ ಹೇಳಿದ್ರೆ ಬರ್ತ್ ನಂಬರ್ 2 ಫ್ಯೂಚರ್ ನಂಬರ್ 4 ಟೋಟಲ್ ಮಾಡಿದ್ರೆ 4 ಬರುತ್ತೆ. ಸೊ ನಾನು 4, 5, 7, 8 ಮದುವೆ ಯಾರು ಮಾಡ್ಕೊಂಡ್ರು ಈ ತೊಂದರೆಗಳು ಅನುಭವಿಸ್ತಾರೆ. ಒಂದು, ಅಥವಾ ಇವ್ರ ಮಿಸ್ಸಸ್ ಡೇಟು 1, 9, 18, 27 ಆಗಿರ್ಬೋದು. ಅಥವಾ ಈ 2ಕ್ಕೆ 8ನೇ ತಾರೀಕು ಕೊಟ್ಟಿರಬೇಕು. ಸೊ ಈ ಸ್ವಲ್ಪ ಆಪೋಸಿಟ್ ಆದರೆ ಈ ಮ್ಯಾರೇಜ್ ಡೇಟ್ ಕೂಡ ತೊಂದರೆ ಕೊಟ್ಬಿಡುತ್ತೆ. ಈ 4 ಬಂದಿರೋದ್ರಿಂದ ಇವರಿಗೆ ಮಕ್ಕಳಾಗಿ ಸ್ವಲ್ಪ ತೊಂದರೆ ಕೊಡುತ್ತೆ. ಸೊ ಆದಷ್ಟು ನಾನು ಮರುಮಂಗಲ ಧಾರಣೆ ಮಾಡ್ಕೊಬೇಕು ಅಂತ ಹೇಳ್ತೀನಲ್ಲ, ಅದು ಮಾಡಿಕೊಂಡ್ರೆ ಖಂಡಿತ ಇವರಿಗೆ ಮಕ್ಕಳಾಗತ್ತೆ. ಇದು ನೀವು ಯಾವುದೇ ಮೆಡಿಕಲ್ ಚೆಕ್ ಮಾಡಿದ್ರೂ ಎಲ್ಲ ತೊಂದರೆ ಇಲ್ಲ ಅಂತ ಬರುತ್ತೆ. ಬಟ್ ಮರುಮಂಗಲದ ತಿರುಪತಿ ವೆಂಕಟೇಶ್ವರ ಹತ್ರ ಹೋಗಿ ಮರುಮಂಗಲ ಧಾರಣೆ ಮಾಡಿಕೊಂಡ್ರೆ ಖಂಡಿತ ಇವ್ರ ಮಗು ಆಗುತ್ತೆ. ಇದು ಚಾಲೆಂಜ್ ತೊಗೊಂಡ್ಬಿಡ್ಲಿ ಬೇಕಾದ್ರೆ ಅವರು. ಯಾಕಂದರೆ ಇಷ್ಟರವರೆಗೂ 15 ವರ್ಷ ಮಕ್ಕಳಾಗದಿರೋರಿಗೆ ಖಂಡಿತ ಮಕ್ಕಳಾಗಿದೆ. ಸೊ ಇವ್ರಿಗೂ ಅದೇ ಥರ ಆಗಲಿ ಅಂತ ನಾವು ಅಷ್ಟನ್ನ. ಸೊ ಇದು ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಮರುಮಂಗಲದ ಬಗ್ಗೆ ತಿಳ್ಕೊಬೇಕಾದ್ರೆ ನೇರವಾಗಿ ಆಫೀಸ್ ಫೋನ್ ಮಾಡ್ಬೋದು, ಅಥವಾ ನೇರವಾಗಿ ಬಂದು ಭೇಟಿ ಮಾಡೋದು ತಿಳಿಸ್ಕೊಡ್ತಾರೆ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ನಾವು ಹೊಸಕೋಟೆಯಿಂದ ಮಾತಾಡ್ತಾ ಇರೋದು, ಮಧು ಅಂತ. ಮಧು, ಹಾ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು? ನಮ್ಮ ಯಜಮಾನ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅವ್ರ ಹೆಸರು ಹೇಳಿ. ರವಿಕುಮಾರ್ ಅಂತ. ಡೇಟ್ ಆಫ್ ಬರ್ತ್? 22 7 1981. ಏನ್ ತಿಳ್ಕೊಬೇಕು? ಅದೇ ಅವ್ರ ಭವಿಷ್ಯದ ಬಗ್ಗೆ ತಿಳ್ಕೊಬೇಕು, ಈ ವರ್ಷದ್ದು ಹೇಗಿದೆ ಅಂತ. 22/7/81. 22/7/1981. ಓಕೆ, ಮಾತಾಡಿ. ಹಲೋ ಹಲೋ, ನಮಸ್ಕಾರ ಮಧು ಅವರೇ. ನಮಸ್ಕಾರ ಸರ್. ನಮಸ್ಕಾರ. ರವಿಕುಮಾರ್ ಬಗ್ಗೆ ತಿಳ್ಕೊಬೇಕು. ಹೌದು, ಬರೀ ಈ ವರ್ಷದ ಬಗ್ಗೆ ಮಾಡಿದ್ರು
ಅದು ಅದು ಅಲ್ಲ ಆಗ್ತಾ ಇಲ್ಲ ಸರ್. ನೀವು ಕೇಳಿದ ಬರೀ ಈ ವರ್ಷದ ಬಗ್ಗೆ ತಿಳ್ಕೊಂಡ್ರೆ ಸಾಕಾ ಫ್ಯೂಚರ್ ಬಗ್ಗೆ ತಿಳ್ಕೊಬೇಕಾ? ಇಲ್ಲ, ಫ್ಯೂಚರ್ ಫ್ಯೂಚರ್ ಬಗ್ಗೆ ಬಗ್ಗೆ ಯಾಕಂದ್ರೆ ಇವರು ಬಹಳ ಮಾರ್ಕೆಟಿಂಗ್ ಅಲ್ಲಿ ಇದಾರೆ, ಏನಿದ್ದಾರೆ, ಏನ್ ಮಾಡ್ತಿದ್ದಾರೆ ಇವರು? ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಮಾಡ್ತಾ ಇದಾರೆ. ಬಟ್ ಮಾರ್ಕೆಟಿಂಗ್ ಏನು ಸೇರ್ಲಿಲ್ವಾ ಅವರು? ಇಲ್ಲ ಸರ್. ಏನು ಓದಿಲ್ವಾ? ಓದಿದಾರೆ ಫಸ್ಟ್ PUC. ಹಾ ಫಸ್ಟ್ PUC ಮಾಡಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಬರ್ತ್ ನಂಬರ್ 4 ಫೀಚರ್ ನಂಬರ್ 3 ಬಂದಿರೋದ್ರಿಂದ ಅಗ್ರಿಕಲ್ಚರ್ ಹೇಳ್ಕೊಳ್ಳೋಗ್ಬಿಟ್ಟಿದೆ. ಬಟ್ ಅದು ತುಂಬಾ ಚೆನ್ನಾಗಿ ಮಾಡ್ಕೊಬೋದು, ಖಂಡಿತ ಒಳ್ಳೇದಾಗತ್ತೆ. ಇದ್ರ ಜೊತೆಗೆ ಅಗ್ರಿಕಲ್ಚರ್ ಜೊತೆ ಮಾರ್ಕೆಟಿಂಗ್ ಯಾವ್ದಾರು ಮಾಡ್ಕೊಬೋದು. ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದ ಮಾರ್ಕೆಟಿಂಗ್ ಇದೆ. ಅದೇ ಸರ್, ಟ್ರ್ಯಾಕ್ಟರ್ ಅಲ್ಲಿ ನೀರು ಅದು ಓಡಿಸೋದು, ನೀರ್ ಹಾಕೋದು ಅದು ಮಾಡ್ತಾ ಇದಾರೆ. ಬರೀ ಅಷ್ಟೇ ಮಾಡ್ತಾರೆ, ಅದು ವ್ಯವಸಾಯ ಏನು ಮಾಡ್ತಾರೆ ಸರ್. ಅದೇ ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಒಂಥರ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ಬೇರೆ ಅಲ್ಲಮ್ಮ 22ನೇ ತಾರೀಕು ಕೊಟ್ಟಿದ್ದಾರೆ. ಹೌದು ಸರ್. ಇಂಥ ಡೇಟಾ ಹುಟ್ಟರೋರು 4 ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇರ್ತೀನಿ. ಒಂದ್ ಕೆಲಸ ಮಾಡಲ್ಲ, 4 ಕೆಲಸ ಮಾಡೋದು ಯೋಚನೆಗಳು ಇವ್ರಿಗಿದೆ. ಇದೆ ಅಂದ್ರೆ ಮಾಡಕ್ ಆಗ್ತಾ ಇಲ್ಲ ಅಲ್ಲ, ಈ ರವಿಕುಮಾರ್, ರವಿ ಅಂತ ಕರ್ಸ್ಕೊಂತಾರೆ, ರವಿಕುಮಾರ್ ಕರ್ಸ್ಕೊಂತಾರ ಅವರು. ಜಾಸ್ತಿ ರವಿ ಅಂತಾನೆ ಸರ್. ರವಿ ಅಂತ ಕರ್ಸ್ಕೊಂಡ್ರೆ ಪರವಾಗಿಲ್ಲ, ಬಟ್ ರವಿಕುಮಾರ್ ಕರ್ಸ್ಕೊಂಡ್ರೆ ಸ್ವಲ್ಪ ಏಳಿಗೆ ಬರಲ್ಲ ಅವ್ರಿಗೆ. ಹೌದಾ ಸರ್? ಸೊ ಎಲ್ಲ ಬರೀ ಸ್ಪಿರಿಚುವಲ್ ಇದು ಮಾಡುತ್ತೆ. ಸಾಕೆಷ್ಟು ಮಾಡಿದ್ವಿ, ಏನಕ್ಕೆ ತುಂಬ ಮಾಡಬೇಕು, ಏನಕ್ಕೆ ಮಾಡಬೇಕು ಅಂತ ಯೋಚನೆಗಳು ಬಂದ್ಬಿಡುತ್ತೆ ಅವ್ರಿಗೆ. ಸೊ ಇವ್ರು ಹೊಸ ಹೆಸರು ಇಟ್ಕೊಂಡ್ರೆ ಖಂಡಿತ ಒಳ್ಳೇದಾಗತ್ತೆ ಮಧು ಅವರೇ. ಅದೇ ತರ ಇವರು ಫೈನಾನ್ಸ್ ಏನೋ ಮಾಡ್ಬೇಕು ಅಂತ ಯೋಚನೆ ಮಾಡಿದಾರಾ? ಇಲ್ಲ ಸರ್. ನೋಡಿ, ಮಾಡಿದಾರಂತೆ ಸರ್. ಮಾಡಿದ್ದಾರೆ. ಹೌದು ಸರ್. ಮಾಡಿ ಮೋಸ ಹೋಗಿದ್ರಾ? ಇಲ್ಲ ಸರ್. ಹಾ, ಅದೇ ಸ್ವಲ್ಪ ಭಯ ಇದೆ, ಆತರ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತ. ಇಲ್ಲ, ಖಂಡಿತ ಫೈನಾನ್ಸ್ ಮಾಡ್ಬೋದು. ಆ ಫೈನಾನ್ಸ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಸ್ವಲ್ಪ ಆತರ ಕೋಪ ಜಾಸ್ತಿ ಅಲ್ವಾ ಇವ್ರಿಗೆ? ಹೌದು ಸರ್. ಸೊ ಅದೇ ಸ್ವಲ್ಪ ಹೊರತ ಆಗ್ಬಿಡುತ್ತೆ. ಆದಷ್ಟು ಒಳ್ಳೆ ಹೆಸರು ಮಾಡ್ಕೊಳ್ಳೋಕೆ ಹೇಳಿ. ಹೌದಾ ಸರ್? ಒಳ್ಳೆ ಹೆಸರು ಮಾಡ್ಕೊಂಡ್ರೆ ಒಳ್ಳೆ ಫ್ಯೂಚರ್ ಚೆನ್ನಾಗಿದೆ. ಮ್ಯಾರೇಜ್ ಡೇಟ್ ಹಾ, 18/6/2003 ಸರ್. 2003. ಅದೇ ನಮ್ಮಿಬ್ಬರು ಮ್ಯಾರೇಜ್ ಬಗ್ಗೆ ಸರ್. ಓಕೆ, ಮ್ಯಾರೇಜ್ ಡೇಟ್ ಸ್ವಲ್ಪ ತೊಂದರೆ ಕೊಡುತ್ತೆ ನಿಮ್ಗೆ. ಆಕ್ಚುಲಾಗಿ ಎಷ್ಟು ಜನ ಮಕ್ಕಳಮ್ಮ ನಿಮ್ಗೆ? ಇಬ್ರು ಸರ್. ಇಬ್ರು ಮಕ್ಕಳಿದ್ದಾರೆ. ಹೇಗಿದೆ ಮಕ್ಕಳು ಹೆಲ್ತ್? ನಿಮ್ 4 ಜನದ ಯಾರ ಹೆಲ್ತ್ ಪ್ರಾಬ್ಲಮ್ ಇದೆಯಾ? ದೊಡ್ಡ ಮಗಳಿಗೆ ಸ್ವಲ್ಪ ಇದೆ ಸರ್. ಓಕೆ, ಏನ್ ಮಗಳ ಹೆಸರು? ನಮ್ಯಾ ಅಂತ ಸರ್. ಓಕೆ, ದೊಡ್ಡ ಮಗಳ ಹೆಲ್ತ್ ಪ್ರಾಬ್ಲಮ್ ಇದೆ, ಬೇರೆ ಯಾರಿಗೇನು ತೊಂದರೆ ಇಲ್ಲ ಅಲ್ವಾ? ಏನಿಲ್ಲ ಸರ್. ಸೊ ಈ ಮರುಮಂಗಲ ನಿಮ್ಮ ಡೇಟ್ ಆಫ್ ಬರ್ತ್ ಏನಮ್ಮ? ನಂದು ಗೊತ್ತಿಲ್ಲ ಸರ್ ನನಗೆ. ಗೊತ್ತಿಲ್ಲ. ಓಕೆ ಓಕೆ, ನೋಡಿ ಮಧು ಅಂತ ಹೇಳಿದ್ರೆ 20. ಸೊ 2 ಅಂತ ಇಟ್ಕೊಳ್ಳೋಣ. ನಿಮ್ ಡೇಟ್ ಆಫ್ ಬರ್ತ್ 2 ಅಂತ ಇಟ್ಕೊಂಡ್ರೆ ನಿಮ್ ಚಂಚಲ ಮನಸ್ಸು ಜಾಸ್ತಿ, ಸ್ವಲ್ಪ ಭಯಸ್ಥರು ಜಾಸ್ತಿ ಅದೇ ಸರ್. ನೀವು ಆಗ್ಲೇ ಅವ್ರು ಯಾರಿಗೋ ಹೇಳ್ತಾ ಇದ್ರಲ್ಲ, ಸೇಮ್ ಅದೇ ತರ ಸ್ವಭಾವ ಸರ್ ಅಲ್ವಾ? ಸೊ ಅದಕ್ಕೋಸ್ಕರ ಈ ಡೇಟ್ ಆಫ್ ಮ್ಯಾರೇಜ್ ಸ್ವಲ್ಪ ಅಪೋಸಿಟ್ ಆಗತ್ತೆ. ಸೊ ಅದರಿಂದ ನೀವು ಮರುಮಂಗಲದ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ. ಯಾಕಂದ್ರೆ ಮದುವೆ ಮೊದಲು ಯಜಮಾನ್ರೆ ಅಥವಾ ನೀವು ಹೇಳ್ಬೋದು ಮದುವೆ ಮೊದಲು ತುಂಬಾ ಚೆನ್ನಾಗಿದೆ, ಮದುವೆ ಆದ್ಮೇಲೆ ಸ್ವಲ್ಪ ಕಷ್ಟಗಳು ಸ್ಟಾರ್ಟ್ ಆಯ್ತು ಅಂತ. ಹೌದು ಸರ್. ಸೊ ಆ ಥರ ಆಗುತ್ತೆ, ಅದಕ್ಕೆ ಮರುಮಂಗಲದ ಮಾಡ್ಕೊಳ್ಳಿ. ಸೊ ಈಗ ಯಜಮಾನ್ರ ಸಕ್ಸಸ್ ಆಗ, ಬಿಸ್ನೆಸ್ ಆಗ, ವ್ಯಾಪಾರ ವೃದ್ಧಿ ಯಂತ್ರ, ಒಂದು ಅಷ್ಟಲಕ್ಷ್ಮಿ ಯಂತ್ರ, ಕುಬೇರ ಯಂತ್ರ, ಈ 3ಕ್ಕೆ 108 ಪೂಜೆ ಮಾಡಿ ತಗೊಂಡು ಹರಿ ನದಿ ಬಿಟ್ಬಿಡಿ. ಅದ್ ಜೊತೆಗೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಅಮೆಥಿಸ್ಟ್ ಅಥವಾ ಬ್ಲೂ ಸಫರ್ ಹಾಕೊಬೇಕು. ಬಲಗೈ ತೋರು ಬೆರಳಿಗೆ ಒಂದು ಟೋಪಾಸ್ ಹಾಕೊಳ್ಳಿ. ಆದಷ್ಟು ಬೇಗ ಒಳ್ಳೆ ಬಿಸ್ನೆಸ್ ಮಾಡೋದು ಐಡಿಯಾ ಬರುತ್ತೆ ಅವರಿಗೆ. ಯಾಕಂದ್ರೆ ಒಂದ್ ಕೆಲಸ ಮಾಡಿ ಸುಮ್ಮನೆ ಇರೋರಲ್ಲ ಇವರು, 4-6 ಕೆಲಸ ಮಾಡ್ಬೇಕು. ಹೌದು, 4-6 ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ. ಅದೇ ತರ ಮಾಡ್ತಾರೆ. ಬಟ್ ಈ ಹೆಸರಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ. ಬನ್ನಿ, ನೇರವಾಗಿ ಬಂದು ನಾನು ತಿಳಿಸ್ಕೊಡ್ತೀನಿ, ಆ ಥರ ಮಾಡ್ಕೊಳ್ಳಿಮ್ಮ. ಸರಿ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಇವ್ರಿಗೆ ಹೆಲ್ತ್ ಬಗ್ಗೆ ಹೆಲ್ತ್ ಅಂತ ಹೇಳಿದ್ರೆ ಇವರಿಗೆ 12ನೇ ತಾರೀಕು ಕೊಟ್ಟಿರೋದು ಎಕ್ಸಸ್ ಆಫ್ ಹೀಟ್ ಜಾಸ್ತಿ. ಎಕ್ಸಸ್ ಆಫ್ ಹೀಟ್ ಇರೋದ್ರಿಂದ ಬಾಯ್ಲ್ಡ್ ಆಗುತ್ತೆ, ಹೆಡ್ಏಕ್ ಜಾಸ್ತಿ, ಕಣ್ಣಿನ ಹುಣ್ಣು ಅಂತ ಹೇಳ್ತೀವಿ, ಕಣ್ಣು ಹುಣ್ಣು ಅಂತ ಹೇಳ್ತೀವಲ್ಲ ಅದು ಬರೋದು ಜಾಸ್ತಿ. ಹಾಗಾಗಿ ಬ್ಲೀಡಿಂಗ್ ಆಗೋ ಗಾಯಗಳು ಜಾಸ್ತಿ ಇರುತ್ತೆ. ಬ್ಲೀಡಿಂಗ್ ಆಗೋ ಗಾಯಗಳು ಎಸ್ಪೆಷಲಿ 18ನೇ ತಾರೀಕು ಕೊಟ್ಟಿರೋರಿಗೆ ಜಾಸ್ತಿ ಇರುತ್ತೆ. ಹಾಗೆ ಪೈಲ್ಸು, ಮೈಗ್ರೇನು, ಮೆಂಟಲ್ ಟೆನ್ಷನ್ ಜಾಸ್ತಿ ಇರುತ್ತೆ. ಅದಕ್ಕೆ ಹೈ ಟೆಂಪ್ರೇಚರ್ ಅವ್ರ ಕೈ ಮುಟ್ಟು ನೋಡಿ ಭಾಳ ಹೀಟ್ ಆಗುತ್ತೆ. 18 ಮುಟ್ಟಿರೋರಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರಿದ್ರೆ ಅವ್ರು ಚೆಕ್ ಮಾಡಿ ನೋಡಿ, ಕೈ ಮುಟ್ಟಿದ್ರೆ ಭಾಳ ಹೀಟ್ ಇರುತ್ತೆ. ಎಕ್ಸಸ್ ಆಫ್ ಹೀಟ್, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಯಾವಾಗಲೂ. ಅದಕ್ಕೆ ಅವರು ಯಾವಾಗಲೂ ಸ್ವಲ್ಪ ಕೋಲ್ಡ್ ಐಟಮ್ ಜಾಸ್ತಿ ಉಪಯೋಗಿಸ್ಬೇಕು. ಅದೇ ಥರ ಜಿಂಜಿಲಿ ಆಯಿಲ್ ಬಾತ್ ಅಂದರೆ ಎಳ್ಳೆಣ್ಣೆ ಸ್ನಾನ ಅಂತ ಹೇಳ್ತೀವಲ್ಲ, ಆ ಎಳ್ಳೆಣ್ಣೆ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಜೇನುತುಪ್ಪ, ರೋಸ್ ಪೆಟಲ್ಸ್ ಅಂತ ಹೇಳ್ತೀವಲ್ಲ, ಗುಲಾಬಿ ಹೂವು ಆಯಿತು, ಹಾಗೆ ತುಳಸಿ ಜ್ಯೂಸ್ ಇದು ತಗೊಂಡ್ರೆ ಇವ್ರ ಹೆಲ್ತಲ್ಲೇ ಸ್ವಲ್ಪ ಮ್ಯಾಕ್ಸಿಮಮ್ ಕಡಿಮೆ ಆಗ್ಬಿಡುತ್ತೆ, ತುಂಬ ಚೆನ್ನಾಗಿ ಆಗ್ತಾರೆ. ಇಲ್ಲದೆ ನೋಡಿ ಇವರು 9ನೇ ತಾರೀಕು ಕೊಟ್ಟರು, ಈ 18ನೇ ತಾರೀಕು ಕೊಟ್ಟರು ಹೆಚ್ಚು ಮೊಡವೆಗಳಿರುತ್ತೆ ಮುಖದಲ್ಲೇ. ಹೆಣ್ಮಕ್ಳಿಗೆ ಜಾಸ್ತಿ ಬೇಗ ಹೆಚ್ಚು ಎಕ್ಸಸ್ ಆಫ್ ಹೀಟ್ ಇರೋದ್ರಿಂದ ಹೆಚ್ಚು ಮೊಡವೆಗಳು ಬಂದುಬಿಡುತ್ತೆ. ಸ್ಕಿನ್ ಅಲರ್ಜಿ ಬರುತ್ತೆ ಅವ್ರಿಗೆ. ಸೊ ಇದೆಲ್ಲ ಬರುತ್ತೆ. ಸ್ವಲ್ಪ ಇದೆಲ್ಲ ತೊಗೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಪ್ರೊಫೆಷನ್ಸ್ ಬಗ್ಗೆ ಹೇಳಬೇಕಂದ್ರೆ ಪಾಲಿಟಿಕ್ಸಲ್ಲಿ ಒಳ್ಳೆ ಸಕ್ಸಸ್ ಆಗ್ತಾರೆ, ಲಾಲ್ ಒಳ್ಳೆ ಸಕ್ಸಸ್ ಆಗ್ತಾರೆ, ಸೋಷಿಯಲ್ ಸರ್ವೀಸು, ಪೊಲೀಸ್ ಡಿಪಾರ್ಟ್ಮೆಂಟ್. ಯಾಕೆ ಕೋಪ ಆಟ ಜಾಸ್ತಿ ಅಲ್ವಾ, ಯಾರ ಮಾತು ಕೇಳಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಸೂಪರ್ ಇವರು. ಹಾಗೆ ಲಾ ಅಡ್ವೊಕೇಟ್ ಆಗೋದಕ್ಕೂ ತುಂಬ ಚೆನ್ನಾಗಿದೆ. ಹಾಗೆ ಕನ್ಸ್ಟ್ರಕ್ಷನ್ನು, ಇಂಜಿನಿಯರಿಂಗು, ಪೇಂಟಿಂಗ್ ಇದರಲ್ಲಿ ತುಂಬ ಚೆನ್ನಾಗಿರ್ತಾರೆ. ಸೊ ಇದು ಇವ್ರಿಗೆ ಪ್ರೊಫೆಷನ್ ಆಗುತ್ತೆ.
ಆ ಥರ ಇವರಿಗೆ ಲಕ್ಕಿ ನಂಬರ್ಸ್ ಅಂತ ಹೇಳ್ತೀವಲ್ಲ, ಆದಷ್ಟು 5, 6, 9 ಈ ಡೇಟ್ಗಳಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡ್ಬೋದು, ಲಕ್ಕಿ ಡೇಟ್ಸ್ ಅಂತ ಹೇಳ್ತೀವಿ. ಅದೇ ಥರ 2, 4, 8 ತಾರೀಕು ಯಾವುದೇ ಒಳ್ಳೆ ಕೆಲಸ ಮಾಡೋದು ಬೇಡ ಅವ್ರಿಗೆ. ಹಾಗೆ ಲಕ್ಕಿ ಕಲರ್ಸ್ ಇವರಿಗೆ ರೆಡ್ಡು, ಬ್ಲೂ, ಯೆಲ್ಲೋ, ವೈಟ್ ಈ ಕಲರ್ಸ್ ಬೆಸ್ಟ್ ಇರುತ್ತೆ. ಹಾಗೆ ಅನ್ಲಕ್ಕಿ ಕಲರ್ಸು ಗ್ರೀನು, ಬ್ಲ್ಯಾಕು, ಬ್ರೌನು ಉಪಯೋಗಿಸಿದ್ರೆ ಖಂಡಿತ ಇವರಿಗೆ ಸಕ್ಸಸ್ ಇರಲ್ಲ. ಬಟ್ ನೋಡಿ, ನಾನು ಅನ್ಲಕ್ಕಿ ಅಂತ ಹೇಳ್ತೀನಲ್ಲ, ಅದೇ ಅವ್ರು ಸ್ವಲ್ಪ ಹೆಚ್ಚು ಇದಿರುತ್ತೆ. ಸೊ ಹಾಗೆ ಇವರಿಗೆ ಲಕ್ಕಿ ಅರಳು ಅಂತೇಳಿ, ಕೋರಲ್ ಅಂತ ಹೇಳ್ತೀವಲ್ಲ, ಕೊರಳು ಜೆಂಟ್ಸ್ ಅದೇ ಬಲಗೆ ಮಧ್ಯದ ಬೆರಳಿಗೆ, ಲೇಡೀಸ್ ಅದೇ ಎಡಗೆ ಮಧ್ಯದ ಬೆರಳಿಗೆ ಕೋರಲ್ ಹಾಕ್ಕೊಂಡ್ರೆ ಚೆನ್ನಾಗಿದೆ. ಅಥವಾ ರೂಬಿ ಹಾಕೊಬೋದು, ರೂಬಿ ಸುಟ್ಟು. ಬಟ್ ಇದನ್ನು ನಾವು ನೇರ ಬಂದಾಗ 2 ಮ್ಯಾಚ್ ಮಾಡಿ ಕೊಡಬೇಕಾಗತ್ತೆ. ನಾರ್ಮಲಾಗಿ 18 ತಾರೀಕು ಕೋರಲು ಯೂಸ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಅದೇ ಹೆಚ್ಚು ದೇವಸ್ಥಾನಕ್ಕೆ ಯಾರು ಹೋಗ್ಬೇಕಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಸೊ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೆಚ್ಚು ಹೋದಷ್ಟು ಇವ್ರು ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ನಾವು ಲಾಸ್ಟ್ ವೀಕು ಇವತ್ತೊಂದು ಸ್ಪೆಷಲ್ ವಿಷಯ ತೊಗೊಳ್ಳೋಣ. ಹಾಗೆ ಲಾಸ್ಟ್ ವೀಕ್ ನಾನು ಹೇಳಿದೆ 11 ತಾರೀಕು ಹೇಳಿದೆ, ಯಾರೇ 2, 11, 20, 21 ತಾರೀಕು ಕೊಟ್ಟಿರೋರು, 2, 11, 20, 29 ತಾರೀಕು ಕೊಟ್ಟಿರೋರು ಮ್ಯಾರೇಜ್ ಆದಮೇಲೆ ಅಫೇರ್ಸ್ ಇಟ್ಕೊಂಡ್ರೆ ಕೋರ್ಟು, ಪೊಲೀಸ್ ಸ್ಟೇಷನ್ನು ಇದು ಹತ್ತಬೇಕಾಗತ್ತೆ. ಈ ಡೇಟಲ್ಲೇ ಹುಟ್ಟಿರೋರು ತುಂಬ ಕೇರ್ಫುಲ್ ಇರಬೇಕು ಅಂದೆ. ಸೊ ನಿನ್ನೆಯಿಂದ ನಮ್ಮ ಟಿ ವಿ ಮಾಧ್ಯಮದಲ್ಲಿ ನೋಡಿ, ಯಾವುದೇ ಚಾನಲ್ ಹಾಕಿದ್ರೂ ನಮ್ಮ ದುನಿಯಾ ವಿಜಿ ಅವ್ರ ಬಗ್ಗೆನೇ ಮಾತುಕತೆ ನಡೀತಾ ಇದೆ. ಈಗಲೂ ಅದೇ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ದುನಿಯಾ ವಿಜಿ ಅವ್ರು ನೋಡಿ, 20 ತಾರೀಕು 20/1/1974 ನಾಡಿದ್ದು ಅವ್ರ ಬರ್ತಡೇ. ನೋಡಿ, ಅವ್ರು ಮದುವೆ ಮಾಡಿಕೊಂಡ್ರು. ಫಸ್ಟ್ದು ಒಂದು ಪ್ರಾಬ್ಲಮ್ ಆಯಿತು. ಸೆಕೆಂಡ್ ಮದುವೆ ಮಾಡಿಕೊಂಡ್ರು. ಅವ್ರ ಹೆಸರು ನಾಗರತ್ನ. ನಾನು ಹೇಳ್ತೀನಿ, ಹೆಣ್ಮಕ್ಳು ನಾಗರತ್ನ, ನಾಗವೇಣಿ, ಸೌಭಾಗ್ಯ, ಶ್ರುತಿ, ಶೋಭಾ, ಜ್ಯೋತಿ, ಭಾಗ್ಯ ಇವರೆಲ್ಲ ಹೆಸರು ಖಂಡಿತ ಕಷ್ಟಪಡ್ತಾರೆ. ನೋಡಿ, ನಾಗರತ್ನ ಅವರೊಬ್ಬರು ಇದ್ದಾರೆ ಪಾಪ. ಅವರು ಇಬ್ಬರು ಆ್ಯಕ್ಚುಲಿ ಒಳ್ಳೆಯವರೇ. ಇದೇನಾಗುತ್ತೆ, ಈ 20 ತಾರೀಕು ಕೊಟ್ಟರವರು ಸ್ವಲ್ಪ ಅಟ್ರಾಕ್ಟಿವ್ ಪರ್ಸನ್ ಅಂತ ಹೇಳಿದೆ. ಯಾವಾಗ ನನ್ನ ಈಗಾಗಲೇ ಒಬ್ಬರು ಕರೆ ಮಾಡಿದ್ರು, ಅವರು ಅಟ್ರಾಕ್ಟಿವ್ ಪರ್ಸನ್. ನೋಡಿ, ಗಂಡ ಹೆಂಡತಿ 1.5 ತಿಂಗಳು ಸಪ್ರೇಟ್ ಆದರು. ಈ ಅಟ್ರಾಕ್ಟಿವ್ ಪರ್ಸನ್ ಈ ವಿಜಯ್ ಅವರು ಫಸ್ಟು ಹೇಗಿದ್ರು ಗೊತ್ತಿಲ್ಲ, ಆಮೇಲೆ ನೋಡಿ ಭಾಳ ಅಟ್ರಾಕ್ಟ್ ಆದರು. ಒಳ್ಳೆ ಸ್ಟ್ರೆಂತ್ ಮಾಸ್ಟರ್ ಆದರು, 6 ಪ್ಯಾಕ್ ಮಾಡಿದ್ರು, ಒಳ್ಳೆ ಹೆಸರು ಮಾಡಿದ್ರು, ಎಷ್ಟು ಬೇಗ ಬೆಳೆದ್ರು, ಒಳ್ಳೆ ಹೆಸರು ಮಾಡಿದ್ರು. ನಮ್ಮ ಕನ್ನಡದಲ್ಲಿ ವಿಜಯ್ ಅಂತ ಗೊತ್ತಿರಲಿಲ್ಲ, ಬಟ್ ದುನಿಯಾ ವಿಜಯ್ ಅಂತ ಹೇಳಿದ್ರೆ ಎಲ್ಲರೂ ಗೊತ್ತು ಅಂತ ಹೇಳ್ತಾರೆ. ಆ ಥರ ಮಾಡ್ಕೊಂಡಾಗ ನೋಡಿ, ಎಲ್ಲೋ ಒಂದು ಟಚ್ ಆಯಿತು, ಯಾವುದೋ ಒಂದು ಪ್ರಾಬ್ಲಮ್ ಆಯಿತು. ಆ ಹುಡುಗಿನೂ ಶೋಭಾ ಕುಂಜ್ ಅಂತ, S=No ಅಂತ ಹೇಳ್ತೀನಿ. ಆ ಶೋಭಾ ಅಂತ ಹೆಸರು ಕೂಡ ಖಂಡಿತ ಪ್ರಾಬ್ಲಮ್ ಕೊಡ್ತು ನೋಡಿ. ಶೋಭಾ ಕುಂಜ್ ಅಂತ ಹೇಳಿ, ಶುಭಾ ಕುಂಜ್ ಅಂತ ಹೇಳ್ಬಿಟ್ಟು ಅವ್ರದ್ದು ಹೆಸರು ಹೆಸರು ಸ್ಟಾರ್ಟ್ ಆಯಿತು. ಅವರು ಕಷ್ಟಪಟ್ಟರು. ಕಡೆಗೆ ಅವರು ನಮ್ಗೆ ಗೊತ್ತೇ ಇಲ್ಲ ಅಂತಿದ್ದಾರೆ. ನೋಡಿ, ಕಷ್ಟಪಡ್ತಾರೋ 21 ತಾರೀಕು ಕೊಟ್ಟಿರೋರು. ನಾನು ದುನಿಯಾ ವಿಜಯ್ ಅವ್ರ ಬಗ್ಗೆ ನಾನು ಮಾತಾಡೋದಲ್ಲ. ನೋಡಿ, ದುನಿಯಾ ವಿಜಯ್ ಅವರು 21 ತಾರೀಕು ಕೊಟ್ಟಿದ್ದಾರೆ. ಆ 2, 11, 29 ತಾರೀಕು ಯಾರೇ ಹುಟ್ಟಿರಲಿ, ಅವ್ರಿಗೆ ಮ್ಯಾರಿಟಲ್ ಲೈಫಲ್ಲಿ ಈ ಥರ ಯಾರೋ ಒಬ್ಬರು ಬಂದು ಫ್ರೆಂಡ್ ಆಗಿ ಹೋಗ್ಬೇಕು. ಯಾಕಂದರೆ ಸ್ವಲ್ಪ ಅಟ್ರಾಕ್ಟಿವ್ ಪರ್ಸನ್ ಫ್ರೆಂಡ್ ಆಗಿಬಿಡ್ತಾರೆ ಭಾಳ. ಬಟ್ ಜಸ್ಟ್ ಫ್ರೆಂಡ್ ಆಗಿರ್ತಾರೆ. ಫಸ್ಟು ತಾಳಿ ಕಟ್ಟೋವರೆಗೂ ಅವರು ಯೋಚನೆ ಮಾಡಿಬಿಟ್ಟು ತಾಳಿ ಕಟ್ಬಿಡ್ತಾರೆ. ತಾಳಿ ಕಟ್ಬಿಟ್ಟು ಹೆಂಡ್ತಿಯರಿಗೂ ಗೊತ್ತಾಗಲ್ಲ, ಆ ಥರ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಇದೇನಾಗುತ್ತೆ ಅಂದರೆ ಅವ್ರ ಕ್ಲೋಸ್ ಫ್ರೆಂಡ್ಸು ಇವರು ತುಂಬ ಮುಚ್ಚಿಡೋ ವಿಷಯ. ಆದರೆ ಯಾರು ಸ್ವಲ್ಪ ಕ್ಲೋಸ್ ಆಗ್ತಾರೋ, ಯಾರು ಸ್ಮೋಕ್ ಮಾಡ್ತಾರೋ ಜೊತೆಗೆ ಅವ್ರಿಗೂ ವಿಷಯ ಹೇಳ್ಬಿಡ್ತಾರೆ. ಈ ಥರ ವಿಷಯ ಹೇಳಿಬಿಟ್ಟು ಲೀಕೇಜ್ ಆಗಿರುತ್ತೆ. ಅವಾಗ ಏನಂತ ಇವ್ರ ಧೈರ್ಯ ಒಳ್ಳೆ ಭಯ. ಆದ್ರೂ ಧೈರ್ಯದಿಂದ ನನ್ನ ಹೆಂಡ್ತಿಗೆ ಹೇಳ್ಬಿಟ್ರೆ ಒಪ್ಕೊಂಡ್ಬಿಡ್ತಾಳೆ, ನನ್ನ ಹೆಂಡ್ತಿ ಅಗ್ರಿ ಮಾಡಿಬಿಡ್ತಾಳೆ, ನನ್ನ ಹೆಂಡ್ತಿ ಒಪ್ಕೊಂಡ್ಬಿಟ್ಟು ಮನೆ ಇಟ್ಕೊಂಡ್ಬಿಡ್ತಾಳೆ ಅಂತ ಅಷ್ಟು ನಂಬಿಕೆ ಇಟ್ಕೊಂಡ್ಬಿಡ್ತಾರೆ. ಅತಿಯಾದ ನಂಬಿಕೆ ಇಟ್ಕೊಂಡ್ಬಿಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಯಾವ ಹೆಣ್ಮಕ್ಳು ಅದನ್ನು ಅಲೋ ಮಾಡಲ್ಲ ನನ್ನ ಪ್ರಕಾರ. ಈಗಿನ ನಮ್ಮ ಇದರಲ್ಲೇ ಕಲ್ಚರಲ್ಲೇ ಯಾರೂ ಒಪ್ಕೊಳ್ಳಲ್ಲ. ಸೊ ಇದು ಯಾವಾಗ ಏನಾಗುತ್ತೆ ಅಂದರೆ, ಆವಾಗ ಸ್ವಲ್ಪ ಅದು ಹತ್ರ ಬಟ್ ಹೆಂಡ್ತಿ ಏನು ಮಾಡ್ತಾರೆ, ಇವ್ರು ಒಳ್ಳೆಯವ್ರೊಂದು ಗೊತ್ತು, ಅಥವಾ ಇವ್ರು ಮೋಸವಾಗಿದ್ದಾರೋ ಅಥವಾ ಏನಂತ ಆ ಹೆಂಡ್ತಿ ಕೂಡ ಸ್ವಲ್ಪ ಅಗ್ರಿ ಆಗ್ತಾರೆ. ಬಟ್ ಎಷ್ಟವರೆಗೂ ಅಗ್ರಿ ಆಗ್ತಾರೆ, ಎಷ್ಟವರೆಗೂ ನೋಡ್ತಾರೆ ಅಷ್ಟು ನೋಡ್ತಾರೆ, ಆಮೇಲೆ ಬ್ಲಾಸ್ಟ್ ಆಗುತ್ತೆ ಅದು. ಸೊ ಬಲೂನಲ್ಲಿ ಎಷ್ಟು ಬ್ಲೋ ತುಂಬಬೇಕೋ, ಎಷ್ಟು ಏರ್ ತುಂಬಬೇಕು ಅಷ್ಟು ತುಂಬುತ್ತೆ, ಅದಾದಮೇಲೆ ಹೊಡೆದೋ ಹೋಗುತ್ತೆ. ಇದು ಅದೇ ಕಥೆ ಆಗಿರೋದು. ಅವ್ರು ನೋಡಿ 4 ವರ್ಷದಿಂದ ಇದೇ ಥರ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಎಲ್ಲೂ ಗೊತ್ತಾಗಿಲ್ಲ. ಬಟ್ ಈಗ ನೋಡಿ ಔಟ್ ಆಯಿತು ಪಾಪ. ನೋಡಿ ಎಷ್ಟು ಒಳ್ಳೆ ಹೆಸರು ಮಾಡಿದ್ದು ಒಂದು ಚಿಕ್ಕ ವಿಷಯಕ್ಕೆ. ಅವ್ರು ಆವಾಗಲೇ ಯೋಚನೆ ಮಾಡಿದ್ರೆ ಈ ಖಂಡಿತ ಈ ಕಷ್ಟ ಅನುಭವಿಸೋಕ್ಕಾಗತ್ತಿಲ್ಲ. ಅದಕ್ಕೆ ಹೇಳ್ತಾರೆ 21 ತಾರೀಕು ಅವರು, ಅಂದರೆ 2, 11, 20, 29 ತುಂಬ ಕೇರ್ಫುಲ್ ಆಗಿರಬೇಕು, ಇಲ್ಲಾಂದರೆ ಕಷ್ಟಪಡಬೇಕಾಗತ್ತೆ. ಸೊ ಈ ಹೆಣ್ಮಕ್ಳು ನಾಗರತ್ನ, ನಾಗವೇಣಿ, ಶುಭಾ, ಶ್ರುತಿ ಈ ಹೆಸರು ಇಟ್ಕೊಂಡವರೆಲ್ಲ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಮ್ಯಾರಿಟಲ್ ಅದಕ್ಕೋಸ್ಕರ ಈ ಮದುವೆಗೆ ಮೊದಲೇ ನೀವು ಹೆಸರು ಚೇಂಜ್ ಮಾಡ್ಕೊಂಡಿದ್ರೆ ಖಂಡಿತ ಈ ತೊಂದರೆಗಳೆಲ್ಲ ಆಗ್ತಾ ಇರಲಿಲ್ಲ. ಈ ನಾನು ಯಾವಾಗ ಕೇರ್ ಆಗಿರಬೇಕು ಅಂತ ಹೇಳಿದ್ರೆ, ನಾನು ಇವತ್ತು ತಿಳಿಸ್ಬೇಕಾಗಿದ್ದ ವಿಷಯ ಇಷ್ಟೇ. ನನಗೆ ಅವ್ರ ಬಗ್ಗೆ ಹೇಳಬೇಕು ಅಂತಲ್ಲ ಎಲ್ಲ ನಿಮ್ಗೆ ಗೊತ್ತಾಗಲಿ. ಯಾಕಂದರೆ ಲಾಸ್ಟ್ ವೀಕ್ ಇದ್ರ ಬಗ್ಗೆ ಹೇಳಿದ್ವಿ. ನಾಡಿದ್ದು ಬರ್ತ್ಡೇ ಮಾಡ್ಕೊಬೇಕಾಗಿತ್ತು ಅವರು. ಬಟ್ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಸೊ ಇದು ತುಂಬ ನಮಗೂ ಒಂಥರ, ನಮ್ಮ ಒಂದು ಒಳ್ಳೆ ಕಲಾವಿದರು ಈ ಥರ ಆದರೂ ಅಂದರೆ ನಮಗೂ ಒಂಥರ ಬೇಜಾರಾಗುತ್ತೆ. ಅಷ್ಟು ಒಳ್ಳೆ ಹೆಸರು ಮಾಡಿ ಈ ಥರ ಪಾಪ ಕಷ್ಟಪಡಬೇಕು ಅಂದರೆ, ನಿನ್ನೆ ಅವ್ರು ರಿಕ್ವೆಸ್ಟ್ ಮಾಡಿದ್ದೆಲ್ಲ ನೋಡಿದ್ರೆ ನಮಗೂ ಒಂಥರ ಬೇಜಾರಾಗುತ್ತೆ. ಸೊ ಒಳ್ಳೆ ನಟ
ಒಳ್ಳೆ ಆ್ಯಕ್ಟರ್ ಆಗಿ ಒಳ್ಳೆ ಪಿಕ್ಚರ್ಸ್ ಕೊಟ್ಟರು ನಮಗೆ ಕಾಣೋದಕ್ಕೆ. ಸೊ ಆದ್ರೂ ಈ ಕಷ್ಟ ನೋಡಿ, ಯಾವಾಗ ಈ ಮ್ಯಾರಿಟಲ್ ಲೈಫ್ ಬಂದುಬಿಡ್ತು ಆ ಕಷ್ಟಪಡ್ತಾರೆ. ಅದಕ್ಕೋಸ್ಕರ ಯಾರೇ ಆಗಲಿ 2, 11, 20, 29 ತುಂಬ ಇನ್ಮೇಲಾದರೂ ಕೇರ್ಫುಲ್ ಆಗಿರಿ, ಯಾವುದೇ ವಿಷಯಕ್ಕೆ ಟಚ್ ಮಾಡ್ಕೊಬೇಡಿ. ಓಕೆ, ಧನ್ಯವಾದ ಗುರುಗಳೇ. ಸಾಕಷ್ಟು ವಿಷಯಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಎಂದಿನಂತೆ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ನೋಡಿದಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮನ. ಸೊ ನೀವು ನೇರವಾಗಿ ಗುರುಗಳನ್ನ ಭೇಟಿ ಮಾಡಬೇಕು ಅಂತ ಇದ್ದಲ್ಲಿ ನಮ್ಮ ಅಪಾಯಿಂಟ್ಮೆಂಟ್ ನಂಬರ್ಸ್ ನೋಟ್ ಮಾಡ್ಕೊಂಡಿರ್ತೀರ. ನಮ್ಮ ಅಡ್ರೆಸ್ನ ಕೂಡ ನೋಟ್ ಮಾಡ್ಕೊಳ್ಳಿ. 25/3, 2ನೇ ಮಹಡಿ, ಫ್ಲಾಟ್ ನಂಬರ್ 6, 23ನೇ ಮುಖ್ಯ ರಸ್ತೆ, 1ನೇ ಎ ತಿರುವು, ನಮ್ಮೂರ ಹೋಟೆಲ್ ಹತ್ತಿರ, JP ನಗರ್, 2ನೇ ಹಂತ, ಬ್ಯಾಂಗ್ಳೂರ್ 78. ಮುಂದಿನ ವಾರ ಕೂಡ ಮತ್ತಷ್ಟು ವಿಷಯದೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. Creativity, coverage, connectivity, classical, cinema. See Bangalore, Bangalore's best channel.